ಇವತ್ತಿನ ಈ ಸಮಾರಂಭದ ಗೌರವಾಧ್ಯಕ್ಷರು ಹಾಗೂ ಮುಖ್ಯ ಅತಿಥಿಗಳು ಶ್ರೀಯುತ ವಿಶ್ವನಾಥ್ ಶೆಟ್ಟಿ ಅವರು ಬಂದಿದ್ದಾರೆ. ಅವರನ್ನು ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಮುಖ್ಯ ಅತಿಥಿಗಳಾದ ಶ್ರೀ ವಿಶ್ವನಾಥ್ ಪಿ ಶೆಟ್ಟಿಯವರಿಗೆ ಸುವರ್ಣ ಮಹೋತ್ಸವದ ಕಾರ್ಯಾಧ್ಯಕ್ಷರಾದ ಶ್ರೀ ಸತೀಶ್ ರಾವ್ ಇಡ್ಯ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಾಗೆಯೇ ಶ್ರೀಮತಿ ಐ ಉಮಾದೇವಿ ಅವರು ನಿಮ್ಮೆಲ್ಲರ ಶಿಕ್ಷಕರವರು. ಇದೇ ವಿದ್ಯಾದಾಯಿನಿಯಲ್ಲಿ ಶಿಕ್ಷಕರಾಗಿ ಇದ್ದುಕೊಂಡು HM ಆಗಿ ಕೂಡ ನಿವೃತ್ತರಾಗಿದ್ದಾರೆ. ಅಲ್ಲದೆ ಮುಂದೆ ಹಿಂದೂ ವಿದ್ಯಾದಾಯನಿ ಸಂಘದಲ್ಲಿ ಕೂಡ ಸೆಕ್ರೆಟರಿಯಾಗಿ ಅವರು ಪದೋನ್ನತಿಯನ್ನು ಹೊಂದಿದ್ದರು. ಶ್ರೀಯುತ ಉಮಾದೇವಿ ಅವರು ಯಾವತ್ತೂ ನಮ್ಮದಿದ್ದಾರೆ. ಯಾಕೆಂದು ಹೇಳಿದ್ರೆ ಅವರ ಪತಿ ಶ್ರೀಯುತ MS ಕೃಷ್ಣ ಭಟ್ರು ಈ ಸಂಘಟನೆ ಸ್ಥಾಪನೆಗೆ ಮುಖ್ಯ ಕಾರಣರು. ಹಾಗೆ ಅವರ ಜೊತೆಗೆ ಗಂಡನಿಂದ ಹೆಂಡತಿ ಕೂಡ ನಮ್ಮೊಟ್ಟಿಗೆಲ್ಲ ಬರ್ತಾಯಿದ್ರು. ಅವರನ್ನು ಇವತ್ತು ನೆನಪಿಸಿಕೊಳ್ಬೇಕು ದೃಷ್ಟಿಯಿಂದ ಮುಖ್ಯ ಅತಿಥಿಯಾಗಿ ಕರೆದಿದ್ದೇವೆ. ಅವರು ಪ್ರೀತಿಯಿಂದ ಬಂದಿದ್ದಾರೆ. ಅವರನ್ನು ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅತಿಥಿಗಳಾದ ಶ್ರೀಮತಿ ಐ ಉಮಾದೇವಿ ಇವರಿಗೆ ಶ್ರೀಮತಿ ಜಯಶ್ರೀ ಶ್ರೀಕಾಂತ್ ಅವರು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಬಂಧುಗಳೇ, ನಮ್ಮ ಮುಖ್ಯ ಅತಿಥಿ ಶ್ರೀಯುತ ಪಿ ರಾಮರಾಯರು ರಾಮರಾಯರು ಅಂತ ನಾವು ಕರಿತೇವೆ. ಶ್ರೀರಾಮರಾಯರು ಅವರು ರಾಜಕೀಯವಾಗಿಯೂ ಇಲ್ಲದೆ ಕೂಡ ಅವರು ನಮ್ಮೊಟ್ಟಿಗೆ ಇದ್ದವರು. ರಾಜಕೀಯ ಅಲ್ಲದೆ ಶಿಕ್ಷಕರಾಗಿದ್ದರು. ಆಮೇಲೆ ಇಲ್ಲಿ ಶಾರದಾ ಸೇವಾ ಟ್ರಸ್ಟ್, ಶಾರದಾ ಸಮಿತಿ ಅಲ್ಲದೆ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಬೇಕು, ಶಿಕ್ಷಣವನ್ನು ಕೊಡಬೇಕೆಂದ ದೃಷ್ಟಿಯಿಂದ ಶಾರದಾ ಸಂಸ್ಕಾರ ಭಾರತಿಯನ್ನು ಸ್ಥಾಪನೆ ಮಾಡಿದರು. ಆ ಮೂಲಕ ಚಿಕ್ಕ ಮಕ್ಕಳಿಗೆ ಕೂಡ ನಮ್ಮ ಸಂಸ್ಕೃತಿಯನ್ನು ಕಲಿಸುವ ದೃಷ್ಟಿಯಿಂದ ಅವರು ಮಾಡಿದರು. ಅದು ಇಂದಿಗೂ ನಡೀತಾ ಇದೆ ಎಂಬುದು ತುಂಬ ವಿಶೇಷ. ಬಂಧುಗಳೇ, ಶ್ರೀರಾಮರಾಯರು ಶಿಕ್ಷಕರ ಪ್ರತಿನಿಧಿಗಳಾಗಿ ಆ್ಯಕ್ಚುಲಿ ಆಗದೇ ಇದ್ದರೂ ಕೂಡ ಪ್ರತಿನಿಧಿಗಳಾಗಿ ಕೆಲಸ ಮಾಡ್ತಾ ಇದ್ದರು ಅವರು. ನೀವೆಲ್ಲ ಒಟ್ಟಿಗೆ ಓಡಾಡ್ತಿದ್ದೆವು. ಅಂಥವ್ರು ಇವತ್ತು ನಮ್ಮದು ಬಂದಿದ್ದಾರೆ ಎಂಬುದೇ ನಮಗೆ ತುಂಬ ಸಂತೋಷ. ಅವರು ಕೂಡ ನಮ್ಮ ಮಿತ್ರ ಮಂಡಳಿಯ ಸ್ಥಾಪನೆಗೆ ಮುಖ್ಯ ಕಾರಣಕರ್ತರು. ಅವರನ್ನು ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅತಿಥಿಗಳಾದ ಶ್ರೀರಾಮರಾವ್ ಇವರಿಗೆ ಕಾರ್ಯಾಧ್ಯಕ್ಷರಾದ ಶ್ರೀ H ಬಾಲಕೃಷ್ಣ ಇವರಿಂದ ಗೌರವ ಅರ್ಪಣೆ. ಮುಂದಿನ ಮುಖ್ಯ ಅತಿಥಿ ಶ್ರೀಧರ್ ಭಟ್ ಅವರು ನಮ್ಮ ಹಿಂದೂ ವಿದ್ಯಾದಾಯನ ಸಂಘದ ಆಡಳಿತಕ್ಕೆ ಒಳಪಟ್ಟ ಕುಳಾಯಿ ವೆಂಕಟರಮಣ ಶಾಲೆಯ ಶಿಕ್ಷಕರಾಗಿ 25 ವರ್ಷಗಳ ಸೇವೆ ಮಾಡಿ ಆನಂತರ ಅವರು ಸ್ವಂತ ಉದ್ದಿಮೆಯಲ್ಲಿ ಭಟ್ ಕ್ಯಾಟ್ರರ್ಸ್ ಎಂಬ ಒಂದು ಫೇಮಸ್ ಆದ ಒಂದು ಕ್ಯಾಟ್ರಿಂಗ್ ಉದ್ಯಮವನ್ನು ಸ್ಟಾರ್ಟ್ ಮಾಡಿ ಆ ಮೂಲಕ ಶಾಲೆಗೆ ತುಂಬ ಸಹಕಾರ ಮಾಡಿದ್ದಾರೆ. ಅಲ್ಲದೆ ಆ ಸುತ್ತಮುತ್ತಲಿರುವ ಎಲ್ಲ ಸಂಘ ಸಂಸ್ಥೆಗಳು ಕೂಡ ಸಹಕಾರ ಮಾಡಿದ್ದಾರೆ. ಅಲ್ಲದೆ ನಮ್ಮ ಮಿತ್ರ ಮಂಡಳಿಗೆ ಅಲ್ಲಿಯ ನಾಟಕಗಳೇ ಆಗಲಿ, ಆಮೇಲೆ ಎಲ್ಲ ಕಾರ್ಯಕ್ರಮಗಳೇ ಆಗಲಿ, ಆಮೇಲೆ ಟೂರ್ ಮಾಡ್ತಾಯಿದ್ರು ಅವರು. ಆ ಟೂರಿಗೆ ಕೂಡ ನಮ್ಮ ಮಂಡಳಿ ಸದಸ್ಯರನ್ನು ಕರ್ಕೊಂಡೋಗಿ ಎಲ್ಲ ಮಾಡ್ತಾಯಿದ್ರು. ಶ್ರೀಧರ್ ಭಟ್ ಅವರು ಹಾವು ಹಿಡಿಯೋದ್ರಲ್ಲಿ ಕೂಡ ಪರಿಣತರವರು. ಈಗ ಸ್ವಲ್ಪ ಹಿಂದೆ ಹೋಗ್ತಾ ಇದ್ದಾರೆ, ಆದರೂ ಈಗಲೂ ಕರೆ ಕೊಟ್ಟರೆ ಖಂಡಿತವಾಗಿ ಅವರು ಬರ್ತಾರೆ. ಅಂಥ ಶ್ರೀಧರ್ ಭಟ್ ಅವರು ತುಂಬ ಸಮಾಜ ಸೇವಕಿ. ಅಂಥವರನ್ನು ಕೂಡ ನಾವು ಇವತ್ತು ಮುಖ್ಯ ಅತಿಥಿಗಳಾಗಿ ಕರೆದಿದ್ದೇವೆ. ಅವರು ಕೂಡ ನಮ್ಮ ಮಿತ್ರ ಮಂಡಳಿಯ 50ನೇ ವರ್ಷದ ಸುವರ್ಣ ಮಹೋತ್ಸವದ ಒಬ್ಬರು ಬಂಧುಗಳಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಂಧುಗಳೇ, ಅವರಿಗೆ ಕೂಡ ಸ್ವಾಗತ. ಅತಿಥಿಗಳಾದ ಶ್ರೀಧರ್ ಭಟ್ ಇವರಿಗೆ ಮಿತ್ರ ಮಂಡಳಿಯ ಉಪಾಧ್ಯಕ್ಷರಾದ ಶ್ರೀ ಉಜ್ವಲ್ ಕೃಷ್ಣ ಇವರಿಂದ ಗೌರವ ಅರ್ಪಣೆ.
ಬಂಧುಗಳೇ, ಇನ್ನೋರ್ವ ಮುಖ್ಯ ಅತಿಥಿಗಳು ನಮ್ಮ ನಿಮ್ಮೆಲ್ಲರ ನಡುವಲ್ಲಿ ಯಾವತ್ತೂ ಇರುವಂಥ ಶ್ರೀಯುತ ಜಯಚಂದ್ರ ಹತ್ವಾರ್ರವರು ಹಿಂದೂ ವಿದ್ಯಾದಾಯನ ಸಂಘದ ಅಧ್ಯಕ್ಷರಾಗಿ ಅದರ ನಾನೇರು ಎತ್ತರಿಗೆ ನೀನೇರಬಲ್ಲೆ ಎಂಬ ರೀತಿಯಲ್ಲಿ ಇನ್ನಷ್ಟು ಮೇಲಕ್ಕೆ ಏರುತ್ತಾ ಇರುವಂಥ ಈ ಹಿಂದೂ ವಿದ್ಯಾದಾಯನ ಸಂಘದ ಶಾಖೆಗಳು ಹಲವಾರು ಸುತ್ತಮುತ್ತ ಏರ್ತಾ ಇವೆ. ಬಂಧುಗಳೇ, ಇವರು ಕೂಡ ನಮ್ಮ ಮಿತ್ರಮಂಡಳಿಯ ಸರ್ವತೋಮುಖ ಅಭಿವೃದ್ಧಿಗೆ ಇವರು ಕೂಡ ಕಾರಣಕರ್ತರು. ಯಾಕೆಂತ ಹೇಳಿದರೆ ಇವತ್ತಿಗೂ ಕೂಡ ಮಿತ್ರಮಂಡಳಿ ಯಾವುದೇ ಕಾರ್ಯಕ್ರಮ ಇದ್ದರೂ ಕೂಡ ವಿದ್ಯಾದಾಯನ ಆಶ್ರಯದಲ್ಲಿ ನಡೆಯಲೇಬೇಕು. ಯಾಕೆಂತ ಹೇಳಿದ್ರೆ ನಮ್ಮ ಮಿತ್ರಮಂಡಳಿ ಸ್ವಂತವಾದಂಥ ಜಾಗ ಇಲ್ಲ. ಒಂದು ಕೋಣ ಇದೆ, ಅದು 25ನೇ ವರ್ಷಕ್ಕೆ ನಾವು ತಗೊಂಡಿದ್ದು. ಬಂಧುಗಳೇ, ಅದಕ್ಕೂ ಕೂಡ ಸಹಕಾರ ನಮ್ಮ ಶ್ರೀಯುತ ವಿಶ್ವನಾಥ್ ಶೆಟ್ಟಿ ಅವರದೇ. ಬಂಧುಗಳೇ, ಶ್ರೀಯುತ ಜಯಚಂದ್ ಹತ್ವಾರ್ ಅವರು ನಮ್ಮ ಜೊತೆ ಕೂಡ ಆಟ ಆಡುತ್ತಿದ್ದವರು. ಅವರು ಕೂಡ ಇವತ್ತು ಮುಖ್ಯ ಅತಿಥಿಗಳಾಗಿ ಬಂದಿದ್ದಾರೆ. ಅವರ ಕೂಡ ಕೊಡುಗೆ ತುಂಬ ಇದೆ ನಮ್ಮ ಮಿತ್ರಮಂಡಳಿಗೆ. ಅವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅತಿಥಿಗಳಾದ ಶ್ರೀ ಜಯಚಂದ್ರ ಎಸ್ ಹತ್ವಾರ್ ಇವರಿಗೆ ಮಿತ್ರಮಂಡಳಿಯ ಕಾರ್ಯದರ್ಶಿಯಾದ ಶ್ರೀ ಗಣೇಶ್ ರಾವ್ ಇವರಿಂದ ಗೌರವ ಅರ್ಪಣೆ. ಬಂಧುಗಳೇ, ಯಾವತ್ತಿನ ಸುವರ್ಣ ಮಹೋತ್ಸವದ ಜೊತೆಗೆ ಮಿತ್ರ ಸೇವಾ ಟ್ರಸ್ಟ್ ಎಂಬುದು ನಮ್ಮ ಇನ್ನೊಂದು ಅಂಗಸಂಸ್ಥೆ ಇದೆ. ಇದು ಕಷ್ಟದಲ್ಲಿರುವವರಿಗೆ ಸೇವೆ ಮಾಡುವಂಥ ಒಂದು ಸಂಸ್ಥೆ. ಇದು ಕಲಿಯುವುದಕ್ಕೆ ಕಷ್ಟ ಇರಲಿ, ಅದು ಆರೋಗ್ಯದಲ್ಲಿ ಕಷ್ಟ ಇರಲಿ, ಅಂಥವರಿಗೆ ನಮ್ಮ ಕೊಡುಗೆಯನ್ನು ಮನೆಗೆ ಹೋಗಿ ತಲುಪಿಸುವಂಥ ಒಂದು ಟ್ರಸ್ಟ್ ಇದ್ದರೆ ಅದು ಮಿತ್ರ ಸೇವಾ ಟ್ರಸ್ಟ್. ಬಂಧುಗಳೇ, ಟ್ರಸ್ಟ್ನಲ್ಲಿ ಹಣ ಕಮ್ಮಿ ಆದರೆ ಕೂಡ ಎಲ್ಲ ಮಿತ್ರಮಂಡಳಿ ಸದಸ್ಯರು ತನ್ನ ಕೈಯಿಂದ ಕೊಡುಗೆ ಕೊಟ್ಟು ದೊಡ್ಡ ಮೊತ್ತವನ್ನೇ ಕೊಡ್ತಾ ಬಂದಿದೆ. ಅದರ ಅಧ್ಯಕ್ಷರು ಶ್ರೀಯುತ ನಾಗೇಶ್ ಮೈರ್ಪಾಡಿ ಇವರು ಕೂಡ ಇವತ್ತಿನ ವೇದಿಕೆಯಲ್ಲಿ ಇದ್ದಾರೆ. ಅವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಶ್ರೀ ನಾಗೇಶ್ ಅವರಿಗೆ ಶ್ರೀರಂಗ ಅವರು ಗೌರವ ಅರ್ಪಣೆ ಮಾಡಬೇಕಾಗಿ ವಿನಂತಿ. ಮಿತ್ರಮಂಡಳಿಯು ಅಂದಿನಿಂದ ಇಂದಿನವರೆಗೂ ಕೂಡ ಇರುವುದು ನಮ್ಮ ಶ್ರೀಯುತ ಸತೀಶ್ ರಾಯರ ವಠಾರದಲ್ಲಿ. ಅವತ್ತು ನಾವು ಕಾರ್ಯಕ್ರಮ ಮಾಡ್ತಿದ್ದ ಜಾಗ ಈಗ ಬಿಬಿಲಸ್ ಆಗಿದೆ. ಅದು ಕೂಡ ಇವರ ದೊಡ್ಡಪ್ಪನ ಕೈಯಲ್ಲಿತ್ತು ಕಾಣು, ಚಿಕ್ಕಪ್ಪ ನಾರಾಯಣರಾಯರ ಕೈಯಲ್ಲಿತ್ತದು. ಈಗ ಕೂಡ ನಾವು ಇರೋದು, ನಮ್ಮ ಅಸ್ತಿತ್ವ ಇರೋದು ಕೂಡ ಅವರ ಬಿಲ್ಡಿಂಗಲ್ಲೇ. ಶ್ರೀಯುತ ಸತೀಶ್ ರಾಯರು ನಮಗಿಂತ ತುಂಬ ದೊಡ್ಡವರು ಅವರು. ಆದರೆ ನಾವು ಅವರನ್ನು ಆ ಥರ ನೋಡಿಕೊಂಡೇ ಇಲ್ಲ. ನಮ್ಮ ಕ್ಲೋಸ್ ಫ್ರೆಂಡಾಗಿ ನಾವು ಟ್ರೀಟ್ಮೆಂಟ್ ಮಾಡಿಕೊಂಡು, ಯಾಕೆಂತ ಹೇಳಿದ್ರೆ ಮಿತ್ರಮಂಡಳಿ ದೊಡ್ಡವರು ಸಣ್ಣವರು ಎಂಬುದು ಬಂದೇ ಇಲ್ಲ ಆ ರೀತಿಯಲ್ಲಿ. ಹಾಗೆ ನಾವು ಶ್ರೀಯುತ ಸತೀಶ್ ರಾಯರಾಗಲಿ, ನಮ್ಮ ಬಾಲಕೃಷ್ಣ ಭಟ್ ಅವರು ದೊಡ್ಡ ಇಂಜಿನಿಯರ್ ಆಗಿದ್ದವರು, ಅವರು ಕೂಡ ನಮ್ಮೊಟ್ಟಿಗೆ ಒಳ್ಳೆ ಗೆಳೆಯರಾಗಿದ್ದಾರೆ. ಅವರು ಕೂಡ ಕಾರ್ಯಾಧ್ಯಕ್ಷರಾಗಿ ಈ ಒಂದು ಸುವರ್ಣ ಮಹೋತ್ಸವದ ಕುದುರೆಯನ್ನು ಓಡಿಸಲಿಕ್ಕೆ ಎದುರು ನಿಂತಿದ್ದಾರೆ. ಇವರೆಲ್ಲರನ್ನು ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಧನ್ಯವಾದಗಳು. ಗೌರವ ಸ್ವೀಕರಿಸಿದ ಹಾಗೂ ಗೌರವ ಅರ್ಪಣೆ ಮಾಡಿದವರಿಗೆ ನಮ್ಮ ಮುಂದಿನ ಕಾರ್ಯಕ್ರಮ ಪ್ರಾಸ್ತಾವಿಕ ಭಾಷಣ ಕಾರ್ಯಾಧ್ಯಕ್ಷರಾದ ಶ್ರೀ ಸತೀಶ್ ರಾವ್ ಇಡ್ಯ ಇವರಿಂದ. ಎಲ್ಲರಿಗೂ ನಮಸ್ಕಾರ ಹಾಗೂ ಮಿತ್ರಮಂಡಳಿಯ ಸುವರ್ಣ ಮಹೋತ್ಸವದ ಹಾರ್ದಿಕ ಶುಭಾಶಯಗಳು. ಮಿತ್ರಮಂಡಳಿಯ ವೈಶಿಷ್ಟ್ಯ ಏನಂತೇಳಿದರೆ 94 ವರ್ಷದಿಂದ ಹಿಡಿದು 12 ವರ್ಷದವರೆಗೆ ಎಲ್ಲ ವಯಸ್ಸಿನವರು ಮಿತ್ರರೇ. ಇದಕ್ಕೆ ಏಜ್ ಲಿಮಿಟ್ ಇಲ್ಲ. ಯುವಕ ಮಂಡಲಕ್ಕಾದರೆ ಅವನಿಗೆ 30 ವರ್ಷದ ನಂತರ ಅವನು ಯುವಕ ಅಲ್ಲ, ಅವನು ಮುದುಕ, ಅವನು ಮಧ್ಯಮ ವಯಸ್ಕ ಆಗ್ತಾನೆ. ಸೊ ಆ ಲಿಮಿಟ್ ಇಲ್ಲದಂಥ, ಲಿಮಿಟ್ಲೆಸ್ ಆದಂಥ ಈ ಒಂದು ಮಿತ್ರಮಂಡಳಿ ಪ್ರಾರಂಭದಲ್ಲಿ 10-12 ಜನ, ಈಗ ಸದ್ಯ ಮಹಾಲಿಂಗೇಶ್ವರ ಇಂಗ್ಲೀಷ್ ಮೀಡಿಯಂ ಶಾಲೆ ಇರುವಂಥ ಮೈದಾನದಲ್ಲಿ ಕ್ರಿಕೆಟ್ ಆಟ ಆಡೋದ್ರ ಮೂಲಕ ಪ್ರಾರಂಭ ಆಯಿತು. ಆಗ ನಮ್ಮ ಜೊತೆಗೆ ಇದ್ದವರಲ್ಲಿ ಈಗ ರಘುರಾಮ್ ಪಾಡೋಳಿ ಇದ್ದಾರೆ, ಇನ್ನೊಬ್ಬರು ಜಯರಾಮ್ ಶ್ರೀರಾಮ್ ಅಂತ ಈಗ ತಾನೇ ಹೋದರು, ಮತ್ತು ಉದಯ್ ಶಂಕರ್ ಆಗಾಗ್ಗೆ ಬರ್ತಾಯಿದ್ದರು, ಕೃಷ್ಣಮೂರ್ತಿಯವರಿದ್ದರು, ರಘುರಾಮ್ ಕಟ್ಟಿಂಗೇರಿ,
ಇವರೆಲ್ಲ ನಾವು ಸೇರಿ ಆಡ್ತಾ ಇರುವಾಗ 75ನೇ ಇಸ್ವಿಯಲ್ಲಿ ಒಂದು ಎಮರ್ಜೆನ್ಸಿ ಡಿಕ್ಲೇರ್ ಆಯಿತು. ಆಗ ನಮ್ಮನ್ನು ಸ್ವಲ್ಪ ಜಾಗೃತಗೊಳಿಸಲಿಕ್ಕೆ ನಮ್ಮ ಹಿರಿಯರಾದ ಶ್ರೀರಾಮರಾಯರು ಹಾಗೂ ದಿವಂಗತ MS ಕೃಷ್ಣ ಭಟ್ರು ನಮ್ಮಲ್ಲಿ ಬಂದರು ಮಾತಾಡಲಿಕ್ಕೆ. ನಮ್ಮದು ಮ್ಯಾಚ್ ಎಲ್ಲ ಮುಗಿದ ಮೇಲೆ ಬಂದು ನೀವೆಲ್ಲ ಒಂದು ಸೇರಿ ನಮ್ಮೊಂದು ಸಂಘಟನೆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಬೇಕು, ಮುಖ್ಯವಾಗಿ ಜನರಲ್ಲಿ ಒಂದು ಜಾಗೃತಿ ಮೂಡಿಸಬೇಕು. ಯಾಕಂದರೆ ಆಗಿನ ಪರಿಸ್ಥಿತಿ ಹಾಗೇ ಇತ್ತು, ಎಲ್ಲರೂ ಒಂದು ಭಯದ ವಾತಾವರಣ ಇತ್ತು. ಭಯಮುಕ್ತ ವಾತಾವರಣ ಇರಲಿ, ಎಲ್ಲರೂ ಒಂದು ಒಗ್ಗಟ್ಟಾಗಲಿ ಅಂತ ಹೇಳೋ ಒಂದು ವಿಚಾರದಲ್ಲಿ ಆಗ ಒಂದು ಪ್ರಾರಂಭದ ಬೀಜ ಬಿತ್ತಿದವರು ಈಗ ಇರುವವರು ಶ್ರೀರಾಮರಾಯರು. ಕೃಷ್ಣ ಭಟ್ರು ಎಲ್ಲಿವರೆಗೆ ಒಂದು ಸ್ಪಿರಿಟ್ ಇತ್ತು ಅಂತ ಹೇಳಿದರೆ, ಈ ಶ್ರೀರಾಮರಾಯರು ಮತ್ತು ಕೃಷ್ಣ ಭಟ್ರು ನಮ್ಮೊಟ್ಟಿಗೆ ಮೈದಾನಲ್ಲಿ ಕ್ರಿಕೆಟ್ ಆಡಿದ್ದಾರೆ. ಅದು ಮಾಬಲ್ ಪೂಜಾರಿಯವರು ಇದ್ದರು. ಆಗ ಅವರು ಪಂಚೆ ಉಟ್ಕೊಂಡು ಆ ಬಿಟ್ವೀನ್ ದಿ ವಿಕೆಟ್ಸ್ ರನ್ ಮಾಡೋದು ನೋಡಿದರೆ ಯಾರಿಗೂ ಆಶ್ಚರ್ಯ ಆಗ್ತದೆ. ಅಂದರೆ ಆ ಸ್ಪಿರಿಟ್ಟು ನಮ್ಮ ಯುವಕರೊಟ್ಟಿಗೆ ಯುವಕರಾಗಿ ನಮ್ಮನ್ನೆಲ್ಲ ಒಂದು ದಾರಿಗೆ ತಂದು ಒಂದು ಒಳ್ಳೆಯ ರೀತಿಯ ಒಂದು ಸಂಘಟನೆ ಮಾಡಿ ಫೆಬ್ರವರಿ 5, 1977ನೇ ಇಸ್ವಿ ಶನಿವಾರ ನಮ್ಮ ಈ ಮಿತ್ರಮಂಡಳಿ ಸ್ಥಾಪನೆ ಆಯಿತು. ಅದು ಸ್ಥಾಪನೆ ಆದದ್ದು ಈಗ ನಮ್ಮ ಈ ಶ್ರೀನಿವಾಸ್ ಕಾಂಪ್ಲೆಕ್ಸ್ ಅಂತ ಬಿಲ್ಡಿಂಗ್ ಉಂಟು ಅದರಲ್ಲಿ. ಆಗ ಏನೆಂದರೆ ಅದು ರಸ್ತೆಗೆ ಕಾಣ್ತಿರಲಿಲ್ಲ, ಒಂದು ರಿಟೈನಿಂಗ್ ವಾಲ್ ಕಲ್ಲು ಕಟ್ಟಡ ಇತ್ತು, ಆ ಚಂದ ಇತ್ತು. ಆಗ ಸೀತಾರಾಮಾಚಾರ್ಯರು, ನಮ್ಮ ದಿವಂಗತ ಸೀತಾರಾಮಾಚಾರ್ಯರು ಅದನ್ನು ಉದ್ಘಾಟನೆ ಮಾಡಿದರು. ಉದ್ಘಾಟನೆಯಾಗಿ ಅವರೊಂದು ಮಾತು ಹೇಳಿದರು, ಏನೋ ಒಂದು ಕುಟಿಲ ಕಾರಸ್ಥಾನ ಇಲ್ಲಿ ನಡೀತಾ ಇದೆ ಅಂಥೇಳಿ ಜನರಿಗೆ ಭಾವನೆ ಇದೆ, ಏನೋ ನಡೀತಾ ಇದೆ ಒಳಗಡೆ. ಕಡೆಗೆ ನೋಡಿದ ಎಲ್ಲ ಒಳ್ಳೆಯವರೇ, ಒಳ್ಳೆ ರೀತಿಯ ಕೆಲಸ ಮಾಡ್ತಾಯಿದ್ದಾರೆ, ನಿಮಗೆ ಒಳ್ಳೆಯದಾಗಲಿ ಅಂತೇಳಿ ಹಾರೈಸಿದರು. ಅಲ್ಲಿಂದ ನಂತರ ನಮ್ಮ ಮಿತ್ರಮಂಡಳಿಯ ಗಾತ್ರ ದೊಡ್ಡದಾಗ್ತಾ ಬಂತು. ಈಗ ಸುಮಾರು 200 ಚಿಲ್ಲರೆ ಸದಸ್ಯರಿದ್ದಾರೆ. ಈ ಸಭೆ ಮುಗಿದೊಳಗೆ ಇನ್ನಷ್ಟು ಜನ ನಮ್ಮಲ್ಲಿ ಸೇರ್ಪಡೆ ಆಗ್ಬೋದು. ಏನು ಲಿಮಿಟ್ ಇಲ್ಲ, ಯಾವ ಲಿಮಿಟ್ ಇಲ್ಲ. ಇದಕ್ಕೆ ಇದು ಸಂಬಂಧಿಸಿದ ಒಂದು ಬೈಲಾಸು, ದೇವೋದ್ದೇಶಗಳನ್ನೆಲ್ಲ ಶ್ರೀರಾಮರಾಯರು ಡ್ರಾಫ್ಟ್ ಮಾಡಿ ನಮ್ಗೆ ಕೊಟ್ಟಿದ್ದಾರೆ. ಮುಖ್ಯ ಏನಂತ ಹೇಳಿದರೆ, ಒಂದು ದೇಶಪ್ರೇಮ ಮತ್ತು ನಮ್ಮ ಧರ್ಮದ ಬಗ್ಗೆ ಒಂದು ಜಾಗೃತಿ ಇದು ಇರಬೇಕು ಅಂತ ಹೇಳುವಂಥ ಒಂದು ಸ್ಪಷ್ಟವಾದ ಒಂದು ಮೆಸೇಜ್ ಇದೆ. ಅದನ್ನು ಎಲ್ಲರೂ ಕೂಡ ಎಕ್ಸೆಪ್ಟ್ ಮಾಡಿ ನಮ್ಮಲ್ಲಿಗಿರುವವರು, ಅದನ್ನು ಮೀರಿ ಯಾರೂ ಇಲ್ಲ. ಹಾಗೆ ಈ ನಮಗೆ ಒಂದು ಪ್ರೇರಕ ಶಕ್ತಿ ಅಂತ ಹೇಳಿದರೆ ಪ್ರಾರಂಭ ಆದಲ್ಲಾಗಾಯಿತು. ನನ್ನ ಮಿತ್ರರಾದ ವಿಶ್ವನಾಥ್ ಶೆಟ್ಟರು 2ನೇ ವರ್ಷಕ್ಕೆ ನಮ್ಮದೊಂದು ಫಂಡ್ ರೈಸಿಂಗ್ ಕಾರ್ಯಕ್ರಮ ಮಾಡೋದಿತ್ತು. ಆಗ ನಾವು ಈಗದ ನಟರಾಜ್ ಥಿಯೇಟ್ರಲ್ಲಿ ಒಂದು ಬೆನಿಫಿಟ್ ಶೋ, ಒಂದು ಫಿಲ್ಮ್ ಶೋ ಮಾಡಿಸಿದ್ರು ರಾಜೇಶ್ ಖನ್ನಾ ಅಂತ. ಅದು ಹೆಸರು ಏನು ಅಂತ ನನಗೆ ಈಗಲೂ ಗೊತ್ತಿಲ್ಲ, ಆಯಿತಾ. ಅವರು ಏನು ಮಾಡಿದರು ಅಂದರೆ, ಅಲ್ಲೊಂದು ಗ್ರೂಪ್ ಇತ್ತು ನಮ್ಮ ಕಾಲೇಜ್ನಲ್ಲಿ KRECಯಲ್ಲಿ, ರೂಮಿಗೆ ಹೋಗಿ ಟಿಕೆಟ್ ತಗೊಂಡು ಹೌಸ್ಫುಲ್ ಆ ದಿವಸ ಒಂದು ಒಳ್ಳೆಯ ಸಕ್ಸಸ್ ಆಗಿದೆ. ಅದು ನಮ್ಮ ಫಸ್ಟ್ ಫಂಡ್ ರೈಸಿಂಗ್ ಪ್ರೋಗ್ರಾಮ್. ಹಾಗೆ ಮುಂದೆ ಕೆಲವು ವರ್ಷಗಳಲ್ಲಿ ಒಂದು ಚಕ್ರವ್ಯೂಹ ಅಂತ ಒಂದು ತುಳು ನಾಟಕ, ಆ ತುಳು ನಾಟಕಕ್ಕೆ ಕ್ಯಾನ್ವಾಸ್ ಮಾಡಲಿಕ್ಕೆ ನಮ್ಮ ಮಿತ್ರ JP ಅವರು ಮತ್ತು ಇನ್ನೊಬ್ಬರು ಆಟೋದಲ್ಲಿ ಊರಿಡಿ ತಿರುಗಾಡಿದ್ದಾರೆ. ಒಳ್ಳೆಯ ಸಕ್ಸಸ್ ಆಗಿದೆ ಅದು ಕೂಡ. ಈ ನೆನಪುಗಳು ಯಾರ್ಯಾರಿಗಿದೆ ಸ್ವಲ್ಪ ನಮಗೆ ಕೊಡಿ, ಅದನ್ನು ನಾವೆಲ್ಲ ಒಂದು ಪುಸ್ತಕ ಬಿಡುಗಡೆ ಮಾಡಲಿಕ್ಕಿದೆ. ನೆನಪಿನ ಹೊತ್ತಿಗೆ ಏನೇನು ನೆನಪಾಗ್ತದೆ ಅದನ್ನು ಬರೆದಿಡಿ, ಹತ್ತಿರದವನಿಗೆ ಹೇಳಿ, ಪುನೊಮ್ಮೆ ನೆನಪಾಗೋದಿಲ್ಲಲ್ಲದ್ರೆ. ನಮ್ಮ ಮಿತ್ರ ಶ್ರೀಧರ ಮಾಸ್ಟರಿಗೆ ಇದೇ ಹೇಳಿದ್ದು, ನೀವು ನೆನಪೊಂದು ಮಾಡಿಬಿಡಿ ಮಾರ್ರೆ, ಬರ್ತೇನೆ ನಾನು ಅಂತ. ಅದು ವಯಸ್ಸಿಗೆ ಸಹಜವಾದ್ದು. ನಾವು ಕೆಟ್ಟದನ್ನೆಲ್ಲ ಮರಿಲಿಕ್ಕೆ ಪ್ರಯತ್ನ ಮಾಡಬೇಕು, ಒಳ್ಳೆಯದನ್ನು ನೆನಪಲ್ಲಿ ಇಟ್ಕೊಳ್ಬೇಕು. ಅದು ದಟ್ ಶುಡ್ ಬಿ ಸ್ಪಿರಿಟ್. ಆಮೇಲೆ ಈ ವರ್ಷಿಡೀ ಪ್ರತಿ ತಿಂಗಳಲ್ಲಿ ಒಂದೊಂದು ಕಾರ್ಯಕ್ರಮ ಮಾಡಬೇಕು ಅಂದಿದ್ದೇವೆ. ನಮ್ಮ ಇದು ನೆಕ್ಸ್ಟ್ ಮೇವರೆಗೂ ಕೂಡ ಮಾಡ್ಬೋದು, ಅದು ಡಿಸೆಂಬರ್ವರೆಗೂ ಎಳಿಬೋದು. ಅಂದರೆ ನಮಗೆ ಬೇರೆ ಬೇರೆ ವಿಧಾನಗಳಂತ ಹೇಳಿದರೆ, ಒಂದು ಸಂಗೀತ ಇರ್ಬೋದು, ಒಂದು ಯಕ್ಷಗಾನ ಇರ್ಬೋದು, ಒಂದು ಒಳ್ಳೆಯ ಇದು ಪ್ರವಚನ ಇರ್ಬೋದು, ಹಾಗೆ ನಮ್ಮ ಕುದುರಳ್ಳಿ ಗಣೇಶರದೊಂದು ಮ್ಯಾಜಿಕ್ ಶೋ ಇರ್ಬೋದು. ಹೀಗೆ ಬೇರೆ ಕಾರ್ಯಕ್ರಮಗಳನ್ನು ಮಾಡಬೇಕಂತ ತುಂಬ ಆಸೆ ಉಂಟು. ನೀವೆಲ್ಲ ನಮ್ಮೊಟ್ಟಿಗೆ ಕೈ ಜೋಡಿಸಬೇಕು, ಹಾಗೂ ಈ ಕಾರ್ಯಕ್ರಮಗಳು ಎಲ್ಲ ಯಶಸ್ಸಾಗಲಿ ಅಂತ ಹಾರೈಸಬೇಕು. ಸೊ ಇಷ್ಟೇ ನನ್ನ ಒಂದು ಕಳಕಳಿಯ ವಿನಂತಿ. ಆಮೇಲೆ ನಮ್ಮ ಇದರ ಸಂಚಾಲಕರಾದ ಗಿರೀಶರು ತುಂಬ ಉತ್ಸಾಹದಿಂದ ಕೆಲಸ ಮಾಡ್ತಾಯಿದ್ದಾರೆ. ಅವರು ನಿಮ್ಮಲ್ಲಿ ಯಾವ್ಯಾವ ತಿಂಗಳಲ್ಲಿ ಏನೇನು ಆಗಲಿಕ್ಕಿದೆ, ನೀವು ಹೇಗೆ ಪಾಲ್ಗೊಳ್ಬೋದು ಇದರಲ್ಲಿ ಏನಂತ ಹೇಳಿದರೆ, ನಾವು ಇದಕ್ಕೆ ನಮ್ಮ ಹೊರಗೆ ಹೋಗಿ ಯಾರ ಹತ್ರ ಬೇಡುವ ಅವಶ್ಯಕತೆ ಇಲ್ಲ. ದೇವರ ದೇವರಲ್ಲಿ ಎಲ್ಲರೂ ಚೆನ್ನಾಗಿದ್ದಾರೆ. 3-4 ಜನ ಸೇರಿದರೂ ಕೂಡ ಒಂದೊಂದು ಕಾರ್ಯಕ್ರಮ ಪ್ರಯೋಜನ ಮಾಡಲಿಕ್ಕೆ ಆಗ್ತದೆ. ಹಾಗೆ ನಮ್ಮ ಈ ಮಿತ್ರಮಂಡಳಿ ಇನ್ನೊಂದು ವೈಶಿಷ್ಟ್ಯ ಏನಂದರೆ, ನಾವೆಲ್ಲ ಒಂದು ಮನೆಗೆ ಸೇರಿದವರಾಗಿ ಇದ್ದೇವೆ. ಏನೋ ಸಣ್ಣ ಭಿನ್ನಾಭಿಪ್ರಾಯ ಇದ್ದರೆ ಅಲ್ಲಿಂದಲ್ಲಿ ಸೆಟ್ಲ್ ಆಗ್ತದೆ, ಮುಂದೆ ಹೋಗೋದಿಲ್ಲ, ಅದು ಕೋರ್ಟಿಗೆಲ್ಲ ಹೋಗೋದಿಲ್ಲ, ಇಲ್ಲೇ ಮುಗೀತದೆ.
ಅದರಿಂದ ಈ ಒಂದು ಒಳ್ಳೆಯತನದ ಒಂದು ಸದಭಿಪ್ರಾಯದೊಂದಿಗೆ ನಾವು ಚೆನ್ನಾಗಿ ಮಾಡುವ. ನಮಗೆ ಯಕ್ಷಗಾನದ ಮೂಲ ಬೀಜ ಬಿತ್ತಿದವರು ನಮ್ಮ ಗುರುಗಳಾದ ಪಿ ಪದ್ಮನಾಭಾಚಾರ್ಯರವರು. ಅವರಿಗೆ ನೆನಪಿನಲ್ಲಿ ಹೇಳಿದೆ, ಆಗ ಕಾಲದಲ್ಲಿ ವರ್ಷ ನಮ್ಮ ಕಾರ್ಯಕ್ರಮ ಮುಗಿದ ನಂತರ ನಮಗೊಂದು ಲಂಸಮ್ ಇಷ್ಟು ಉಳಿತಿತ್ತು. ಅದು ಮಿತ್ರಮಂಡಳಿಗೆ ದೊಡ್ಡ ಕೊಡುಗೆ ಆಗಿದೆ. ಈಗ 500 ರೂಪಾಯಿ 400 ರೂಪಾಯಿ ಉಳಿದ್ರೂ ದೊಡ್ಡ ಕೊಡುಗೆ. ನಮ್ಮ ನೀರುಳ್ಳಿ ದೋಸೆ ಮಸಾಲೆ ದೋಸೆ ಎಲ್ಲ ಖಾಲಿ ಆದ ಮೇಲೆ ಎಲ್ಲವೂ ಯಶಸ್ಸಾಗಿದೆ. ಹಾಗೆ ನಮ್ಮ ಅನಂತೆ ಮಾಸ್ಟರ್ ದಿಗ್ದರ್ಶನ ಇರುವ ದಿವಸಗಳಲ್ಲಿ ನಾಟಕಗಳಲ್ಲಿ ಕೂಡ ಪ್ರತಿ ದಿವಸ ಕಂಪಲ್ಸರಿ ಐಟಮ್ ಅಂದರೆ ಒಂದು ನೀರುಳ್ಳಿ ದೋಸೆ ಮಾತ್ರ. ಅದು ಯಾರಿಗೂ ಅಜೀರ್ಣ ಆಗಲಿಲ್ಲ, ಎಲ್ಲರೂ ಖುಷಿಯಲ್ಲಿ ಅದು ನೀವು ನೆನಪನ್ನು ಮೆಮೊರಿ ಸ್ವಿಚ್ ಒತ್ತಿದ ಕೂಡಲೇ ನೀರುಳ್ಳಿ ದೋಸೆ ಬರ್ತದೆ. ಹಾಗೆ ಮತ್ತು ಅವರ ಒಂದು ಪ್ರೇರಣೆ ಮತ್ತು ಎಂಥವರನ್ನು ತಯಾರು ಮಾಡೋ ರೀತಿ, ಇದೆಲ್ಲ ನಾವು ಪುನಃ ಈ ವರ್ಷದ ಎಲ್ಲ ದಿನಗಳಲ್ಲಿ ನೋಡುವಾಗಲಿ ಎಲ್ಲ ಕಾರ್ಯಕ್ರಮಕ್ಕೆ ಇಷ್ಟು ಜನ ಖಂಡಿತ ಬರಬೇಕು, ಇನ್ನಷ್ಟು ಜನ ಕರ್ಕೊಂಡು ಬನ್ನಿ. ನಮಸ್ಕಾರ. ಧನ್ಯವಾದಗಳು ಸತೀಶ್ ರಾವ್ ಇಡ್ಡಿ ಅವರಿಗೆ. ಸುವರ್ಣ ಮಹೋತ್ಸವದ ಸಂಚಾಲಕರಾದ ಶ್ರೀ ಪಿ ವಿ ಗಿರೀಶ್ ಇವರಿಂದ ಸುವರ್ಣ ಮಹೋತ್ಸವದ ಸಂಭ್ರಮಾಚರಣೆಯ ಅಂಗವಾಗಿ ಹಮ್ಮಿಕೊಂಡಿರುವ ಮುಂದಿನ 12 ತಿಂಗಳುಗಳ ಕಾರ್ಯಕ್ರಮದ ವಿವರಣೆ. ವೇದಿಕೆಯಲ್ಲಿರುವ ಗಣ್ಯರಿಗೆ ನಮಸ್ಕಾರಗಳು, ನೆರೆದಂಥ ಎಲ್ಲ ಅತಿಥಿಗಳಿಗೂ ನಮಸ್ಕಾರಗಳು. ಮಿತ್ರಮಂಡಳಿ ಸುವರ್ಣ ವರ್ಷ 12 ತಿಂಗಳು 12 ಅಥವಾ ಅದರ ಮಿಗಿಲಾಗಿ ಮಾಡುವಂಥ ಕಾರ್ಯಕ್ರಮಗಳ ವಿವರ ಹೀಗಿದೆ. ನಮ್ಮ ಕಳೆದ ಮೀಟಿಂಗ್ನಲ್ಲಿ ನಮ್ಮ ಕಮಿಟಿಯವರು 3 ಜೂನ್, ಜುಲೈ, ಆಗಸ್ಟ್ 3 ತಿಂಗಳ ಕಾರ್ಯಕ್ರಮವನ್ನು ಒಪ್ಪಿಗೆ ನೀಡಿರ್ತಾರೆ. ಜೂನ್ ತಿಂಗಳಲ್ಲಿ ಒಂದು ಆದಿತ್ಯವಾರ ಬೆಳಿಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ವಿವಿಧ ಸಲಹೆಗಾರರಿಂದ ವಿಚಾರ ವಿನಿಮಯ ಕಾರ್ಯಾಗಾರ. ಅದರಲ್ಲಿ ಬೇರೆ ಬೇರೆ ಇರ್ತದೆ, ಆರ್ಟ್, ಕ್ರಾಫ್ಟು, ಏನಾದರೂ ತುಂಬ ಜನ ಬರ್ತಾರೆ ಮಾತಾಡಲಿಕ್ಕೆ. ಸೊ ಅದೊಂದು ಕಾರ್ಯಾಗಾರ. ಜುಲೈಯಲ್ಲಿ ವನ ಮಹೋತ್ಸವ, ಮಿತ್ರಮಂಡಳಿ ಸದಸ್ಯರಿಂದ ಕೊಡಲ್ಪಟ್ಟ ಮಿಯಾವಾಕಿ ಅರಣ್ಯ ಭೇಟಿ ಹಾಗೂ ಸ್ವಚ್ಛತಾ ಕಾರ್ಯಕ್ರಮ, ಹಾಗೂ ವಿದ್ಯಾದಾಯಿನಿ ಪರಿಸರದಲ್ಲಿ ಸುಮಾರು 50 ಮಾವು ಮತ್ತು ಹಲಸು ಸಸಿ ನೆಡುವಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಆಗಸ್ಟ್ ತಿಂಗಳಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯೊಂದಿಗೆ ವೃದ್ಧಾಶ್ರಮ ಅಥವಾ ಶಿಶು ಮಂದಿರ ಸೇವಾರ್ಥ ಭೇಟಿ, ಅವರೊಟ್ಟಿಗೆ ಬೆಳಗಿನ ಉಪಹಾರ ಮಾಡಿ ಅವರಿಗೆ ಬೇಕಾದ ಕಿಂಚಿತ್ ಸಹಾಯವನ್ನು ಮಾಡುವ ಒಂದು ಗುರಿ. ಮುಂದಿನ ತಿಂಗಳಲ್ಲಿ ಕುದ್ರೋಳಿ ಗಣೇಶ್ ಅವರ ಒಂದು ಮ್ಯಾಜಿಕ್ ಶೋ ಅಂತ ಒಂದು ನಾವು ಸಲಹೆ ಬಂದಿದೆ. ಮಂಡಳಿ ಸದಸ್ಯರಿಗೆ ಕ್ರೀಡೋತ್ಸವ ಬೆಳಗ್ಗೆಯಿಂದ ಸಂಜೆಯವರೆಗೆ ಮಧ್ಯಾಹ್ನ ಊಟದೊಂದಿಗೆ. ಮಕ್ಕಳಿಗಾಗಿ ವಿಶೇಷ ಸ್ಪರ್ಧೆಗಳು, ಡ್ರಾಯಿಂಗ್, ಕೈ ಬರಹ, ಆರ್ಟ್, ಕ್ರಾಫ್ಟ್ ಇತ್ಯಾದಿಗಳು. ಕರ್ನಾಟಕ ಸೇವಾ ವೃಂದ ಸ್ರೋತ್ಕಲ್ ಇವರ ಪರಿಸರದಲ್ಲಿ ಕ್ಯಾರಮ್ ಬೋರ್ಡ್ ಸ್ಪರ್ಧೆ ನಮ್ಮ ಮೆಂಬರ್ಸ್ಗಳಿಗಾಗಿ. ಮಿತ್ರ ಮಂಡಳಿ ಸದಸ್ಯರಿಂದ ಯಕ್ಷಗಾನ ಸಂಯೋಜನೆ, ಮಿತ್ರಮಂಡಳಿ ಸದಸ್ಯರಿಂದ ಅಥವಾ ಸದಸ್ಯರಿಂದ ನಾಟಕ ಸಂಯೋಜನೆ, ಹಿಂದೂ ವಿದ್ಯಾಯನಿ ಸಂಸ್ಥೆಗೆ ಧನ ಸಹಾಯ ನೀಡುವುದು, ಮಿತ್ರ ಸೇವಾ ಟ್ರಸ್ಟ್ ಜೊತೆ ಕೂಡಿ ಮೆಡಿಕಲ್ ಕ್ಯಾಂಪು 1 ತಿಂಗಳಲ್ಲಿ. ಒಂದು ಸಂಜೆ ಕರೋಕೆ ಹಾಡುಗಳ ಸಂಭ್ರಮ. ನಮ್ಮಲ್ಲಿ ಸುಮಾರು ಹಾಡೋರು ತುಂಬ ಇದ್ದಾರೆ ಈಗ. ಸೊ ಒಂದು ಸಂಜೆ ಎಕ್ಸ್ಕ್ಲೂಸಿವ್ಲಿ ಓನ್ಲಿ ಫಾರ್ ಕರೋಕೆ ಅಂತ ಇಟ್ಟಿದ್ದೇವೆ. ಮಂಡಳಿಯ ಸಾಧಕರಿಗೆ ಸನ್ಮಾನ, ಅದು ನಾವು ಎಲ್ಲ ಕಾರ್ಯಕ್ರಮದಲ್ಲಿ ಯಾರು ನಮಗೆ ದೊರಕುತ್ತಾರೋ ಅವರಿಗೆ ಸನ್ಮಾನ ಮಾಡ್ತಾ ಇರ್ತೇವೆ. ವಿದ್ಯಾದಾಯಿನಿ ಸ್ಪೋರ್ಟ್ಸ್ ಅಕಾಡೆಮಿ ಜೊತೆ ಸೇರಿ ಮಕ್ಕಳಿಗಾಗಿ ಚೆಸ್ ಸ್ಪರ್ಧೆ. ನಮ್ಮದು ವಿದ್ಯಾದಾಯಿನಿ ಸ್ಪೋರ್ಟ್ಸ್ ಅಕಾಡೆಮಿಯಲ್ಲಿ ಚೆಸ್ ಕ್ಲಾಸ್ ಆಗ್ತಾಯಿದೆ. ಸುಮಾರು 80-100 ಮಕ್ಕಳು ಅಲ್ಲಿ ಚೆಸ್ ಕಲಿತಿದ್ದಾರೆ. ಸೊ ಅವರಿಗೊಂದು ಸಪೋರ್ಟಿವ್ ಆಗಿ ಒಂದು ಚೆಸ್ ಮಾಡುವಂಥ. ಅಕ್ಟೋಬರ್ ತಿಂಗಳಲ್ಲಿ ಸಂಧ್ಯಾ ಉಡುಪ ಮತ್ತು ಬಳಗದರಿಂದ ನೃತ್ಯ ಮತ್ತು ವಾದನ. ಪ್ರಾಯೋಜಕರು ಶ್ರೀ ಸತೀಶ್ ರಾವ್ ಮತ್ತು ಪೂರ್ಣಿಮಾ ಎಸ್ ರಾವ್ ಇವರು ಆವಾಗಲೇ ಅವರು ಒಪ್ಪಿಕೊಂಡಿದ್ದಾರೆ. ಇನ್ನೊಂದು ತಿಂಗಳಲ್ಲಿ ಫೈನಾನ್ಷಿಯಲ್ ಪ್ಲ್ಯಾನಿಂಗ್, ಮ್ಯೂಚುವಲ್ ಫಂಡ್ ಹೂಡಿಕೆ ಹಾಗೂ ಇನ್ಶೂರೆನ್ಸ್ ಬಗ್ಗೆ ಕಾರ್ಯಾಗಾರ. ಇದನ್ನು ನಮ್ಮ ಸದಸ್ಯರಾದ TN ಶ್ರೀಧರ್ ಅವರು ಒಪ್ಪಿಕೊಂಡಿದ್ದಾರೆ. ಅದು ಅವರ ಸಮಯ ಮತ್ತು ನಮ್ಮ ಸಮಯ ನೋಡಿ ಯಾವ ತಿಂಗಳು ಅಂತ ಹೇಳಿ ಒಂದು ದಿವಸದಲ್ಲಿ 2 ಗಂಟೆ ಅದು ಕಾರ್ಯಕ್ರಮ. ಸೊ ಅವರು ಎಕ್ಸ್ಪರ್ಟನ್ನು ಹೊರಗಿಂದ ಕರೆಸಿ ಅದನ್ನೆಲ್ಲ ನಮಗೆ ಹೇಳಿಕೊಡಿದ್ದಾರೆ ಯಾವುದರಲ್ಲಿ ಇರುವುದಂತ. ಒಂದು ಈ ಸ್ಪೋರ್ಟ್ಸ್ ನಮ್ಮ ಮಿತ್ರಮಂಡಳಿ ಸದಸ್ಯರಿಗೆ ನಾವು ಮೊದಲು ಆಡ್ತಿದ್ದೆವು ಬೆಳಗಿನ ಸಂಜೆವರೆಗೆ ಟಗ್ ಆಫ್ ವಾರ್, ಕ್ರಿಕೆಟು ತುಂಬ ಇತ್ತು. ಆಗ ಕಾಲಕ್ರಮೇಣ ಅದು ನಿಂತೋಯಿತು. ಸೊ ಈ ಸ್ಪೋರ್ಟ್ಸನ್ನು ನಮ್ಮ ಸದಸ್ಯರಾದ ಮಹಾಬಲ ಪೂಜಾರಿ ಕಡಮೋಡಿಯವರು ನಡೆಸ್ಕೊಡ್ತಾರಂತ ಅವರು ಹೇಳಿದ್ದಾರೆ. ಅವರಿಗೂ ಧನ್ಯವಾದಗಳು. ಈ ಎಲ್ಲ ಕಾರ್ಯಕ್ರಮಕ್ಕೆ ನಮ್ಮ ಅಧ್ಯಕ್ಷರು ಹೇಳಿದಾಗೆ 3-4 ಸದಸ್ಯರು ಸೇರಿ ಒಂದೊಂದು ಕಾರ್ಯಕ್ರಮ ಮಾಡಬಹುದು. ಸೊ ಎಲ್ಲರೂ ನಮಗೆ ಸಹಕರಿಸಬೇಕಾಗಿ ವಿನಂತಿ. ಧನ್ಯವಾದಗಳು. ಚುಟುಕಾಗಿ ಚೊಕ್ಕವಾಗಿ ಕಾರ್ಯಕ್ರಮದ
ಚುಟುಕಾಗಿ ಚೊಕ್ಕವಾಗಿ ಕಾರ್ಯಕ್ರಮದ ವಿವರಣೆ ನೀಡಿದ ತಮಗೆ ಧನ್ಯವಾದಗಳು. ಇಂದಿನ ಮುಖ್ಯ ಕಾರ್ಯಕ್ರಮ ಸುವರ್ಣ ಮಹೋತ್ಸವದ ಉದ್ಘಾಟನಾ ದೀಪ ಬೆಳಗುವ ಮೂಲಕ. ಇದನ್ನು ನೆರವೇರಿಸಲು ನಮ್ಮ ಅತಿಥಿಗಳೆಲ್ಲರೂ ದೀಪ ಬೆಳಗುವ ಮೂಲಕ ಉದ್ಘಾಟನೆಯನ್ನು ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ದೀಪಜ್ಯೋತಿ ಪರಬ್ರಹ್ಮ ದೀಪಜ್ಯೋತಿ ಜನಾರ್ದನಃ ದೀಪೋ ಹರತು ಮೇ ಪಾಪಂ ಸಂಧ್ಯಾದೀಪ ನಮೋಸ್ತುತೆ. शुभं कुरु त्वं कल्याणम् आरोग्यं धनसम्पदः शत्रुबुद्धिविनाशाय दीपज्योतिर्नमोऽस्तु ते दीपज्योतिर्नमोऽस्तु ते दीपज्योतिः परब्रह्म दीपज्योतिर्जनार्दनः दीपज्योतिः परब्रह्म दीपज्योतिर्जनार्दनः दीपो हरतु मे पापं सन्ध्यादीप नमोऽस्तु ते ओ दीपब्रह्मरूपस्त्वं ज्योतिषां प्रभुरव्ययः ओ दीपब्रह्मरूपस्त्वं ज्योतिषां प्रभुरव्ययः आरोग्यं देहि पुत्रांश्च मतिं स्वच्छां हि मे सदा रवेरस्तं समारभ्य यावत् सूर्योदयो भवेत् रवेरस्तं समारभ्य यावत् ದೀಪ ಬೆಳಗಿಸಿ सूर्योदयो भवेत् यस्य तिष्ठे गृहे दीपः तस्य नास्ति ದೀಪ ಬೆಳಗಿಸಿ ಶುಭ ಹಾರೈಸಿದ ತಮಗೆಲ್ಲರಿಗೂ ಧನ್ಯವಾದಗಳು. कल्याणम् आरोग्यं धनसम्पदः शुभं कुरु त्वं कल्याणम् आरोग्यं धनसम्पदः शत्रुबुद्धिविनाशाय दीप ನಮ್ಮೊಟ್ಟಿಗೆ ಇದ್ದಂಥ ಹಲವಾರು ಮಿತ್ರಮಂಡಳಿ ಸದಸ್ಯರು ದೈವಾಧೀನರಾಗಿದ್ದಾರೆ. ಅವರಿಗೆ ಶ್ರದ್ಧಾಂಜಲಿ ಸಮರ್ಪಣೆ 2 ನಿಮಿಷ. ನಿಂತಲೇ ಎಲ್ಲರೂ ದಯವಿಟ್ಟು ನಿಲ್ಲಬೇಕಾಗಿ ವಿನಂತಿ. ಧನ್ಯವಾದಗಳು. ಮಿತ್ರಮಂಡಳಿಯ ಸದಸ್ಯನಾಗಿ ಎಂದಿಗೂ ಶ್ರೇಯಸ್ಸನ್ನು ಬಯಸುವ ಕೊಡುಗೈ ದಾನಿ ಶ್ರೀ ವಿಶ್ವನಾಥ್ ಪಿ ಶೆಟ್ಟಿ. ಶ್ರೀ ವಿಶ್ವನಾಥ್ ಪಿ ಶೆಟ್ಟಿ ಮೂಲತಃ ನಮ್ಮ ಊರಿನವರೇ ಆಗಿ KRECಯಲ್ಲಿ ಇಂಜಿನಿಯರಿಂಗ್ ಮುಗಿಸಿ MTech ಮಾಡಿ ಮುಂಬೈಯಲ್ಲಿ ಒಂದು ವಿನೀತ್ ಪ್ರೆಷಸ್ ಕ್ಯಾಟಲಿಸ್ಟ್ ಪ್ರೈವೇಟ್ ಲಿಮಿಟೆಡ್ ಎಂಬ ಸಂಸ್ಥೆಯನ್ನು ಹುಟ್ಟುಹಾಕಿದವರು. 23/4/92 ಕಂಪನಿ ಶುರು ಮಾಡಿದರು. ಕಾರ್ಪೊರೇಟ್ ಆಡಳಿತದಲ್ಲಿ ಅವರಿಗೆ 33+ ವರ್ಷ ಅನುಭವ. ಅವರು ಕೆಮಿಕಲ್ ಇಂಜಿನಿಯರಿಂಗ್ ಉದ್ಯಮಿಯಾಗಿ ಆಸಕ್ತರಾಗಿದ್ದವರು. ಪತ್ನಿ ವಿನಯ ವಿಶ್ವನಾಥ್ ಶೆಟ್ಟಿ ಅವರು ಕಂಪನಿಯ ಡೈರೆಕ್ಟರ್ ಆಗಿದ್ದಾರೆ. ಇವರು ಕೊಡುಗೈ ದಾನಿ ಹಾಗೂ ನಮ್ಮೆಲ್ಲರ ಆಪ್ತ ಮಿತ್ರರಾಗಿರುವ ಇವರು ಹಿತವಚನ ನುಡಿಯಬೇಕಾಗಿ ಕೇಳಿಕೊಳ್ಳುತ್ತೇನೆ.
ಅದೇ ಪಾಯಿಂಟ್ ಆಯಿತು. ನಮಸ್ಕಾರ ಎಲ್ಲರಿಗೂ. ಖಂಡಿತಕ್ಕೂ ಮಿತ್ರಮಂಡಳಿ ಇಂಥ ಒಂದು ಸುವರ್ಣ ದಿನವನ್ನು ಕಾಣ್ತದಂತ ನಾನು ಖಂಡಿತಕ್ಕೂ ಭಾವಿಸಿರಲಿಲ್ಲ. ಬಹಳಷ್ಟು ಬಲವಾಗಿ ಬೆಳೀತಾ ಬಂದಿದೆ ಇದು. ನಮಗೆ ಮಿತ್ರಮಂಡಳಿಯನ್ನು ಶುರು ಮಾಡುವಾಗ ಒಳ್ಳೆಯ ಉದ್ದೇಶಗಳು ಖಂಡಿತ ಇದ್ದವು. ಆದರೆ ಕಿಸೆಯಲ್ಲಿ ಒಂದು ಪೈಸೆ ಇಲ್ಲ, ಖಾಲಿ ಮಾತಾಡೋದೇ ನಾವು. ಈಗಿನ ಮಕ್ಕಳಲ್ಲಿ ಹಾಗಲ್ಲ, ಸ್ವಲ್ಪ ಹಣ ಕೂಡ ಉಂಟು, ಅವ್ರ ಹತ್ರ ಹಣದ ಬಲ ಕೂಡ ಉಂಟು. ನಮ್ಮ ಸಂದರ್ಭದಲ್ಲಿ ಹೆಚ್ಚಿನವರು ಗ್ರ್ಯಾಜುಯೇಟ್ಗಳೇ, ಕನಿಷ್ಠ BE ಆದ ಅಥವಾ BCom ಆಗಿ ಅಥವಾ BSc ಆಗಿ ಬಂದವರೇ ಇದ್ದದ್ದು. ಈಗ BSc ಆಗ್ತಾ ಇದ್ದವರು ಅಂದರೆ ಅಂಡರ್ ಗ್ರ್ಯಾಜುಯೇಟ್ಸ್ ಕೂಡ ಇದ್ದಾರೆ ಈಗ. ಆದರೆ ಅದು ಕೂಡ ಒಳ್ಳೆಯ ಒಂದು ಲಕ್ಷಣವೇ. ಮಿತ್ರಮಂಡಳಿ ಸರ್ವಸಾಮಾನ್ಯವಾಗಿ ಹಿಂದೂಗಳ ಒಂದು ಹಿನ್ನೆಲೆಯಲ್ಲಿ ಬೆಳೆದದ್ದು. ಅದರಲ್ಲೂ ನಾವು ಶಾರದಾ ಪೂಜೆ ಇತ್ಯಾದಿಗಳಿಗೆ ಹೆಚ್ಚು ಗಮನ ಕೊಡ್ತಿದ್ದೆವು. ಇಷ್ಟಂದರೆ ನಾನು ಎಂದು ಭಜನೆಗೆ ಹೋದವನು ಕೂಡ ನಾನು ಇಡ್ಯಾ ದೇವಸ್ಥಾನಕ್ಕೆ ಹೋಗಿ ಭಜನೆ ಮಾಡಿದ್ದೇನೆ. ಒಮ್ಮೆ ಹೇಳಿದ್ದೇನೆ, ಅವ್ರು ಹೇಳಿದ್ದೇನೆ, ನಾನು ಹೇಳೋದು ಅಷ್ಟೇ ಹೊರತು ನನಗೆ ಭಜನೆ ABCD ಗೊತ್ತಿಲ್ಲ ಇವತ್ತಿಗೂ. ಹೀಗೆ ಮಿತ್ರಮಂಡಳಿಯ ಬಗ್ಗೆ ಯೋಚಿಸ್ತಾ ಇರುವಾಗ ಇವತ್ತು ಬೆಳಗಿಂದ ಮತ್ತು ಈಗ ಕೂತ್ಕೊಂಡಾಗ ಕೆಲವೊಂದು ಚಿಕ್ಕ ಚಿಕ್ಕ ಪುಟ್ಟ ಘಟನೆಗಳು, ಆದರೆ ನನಗೆ ಖುಷಿ ಕೊಡುವಂಥ ಕೆಲವೊಂದು ಘಟನೆಗಳು ನೆನಪಿಗೆ ಬರ್ತಾ ಇವೆ. ಮೊದಲು ಸತೀಶ್ ರಾವ್ನಿಗೆ ಸಂಬಂಧಪಟ್ಟದ್ದೇ. ಹೊಸತು ಬಿಸ್ನೆಸ್ ಮಾಡಲಿಕ್ಕೆ ಶುರು ಮಾಡಿದವನಾಗ ಸಿಮೆಂಟ್ ಇದ್ದು ಏನೋ ಒಂದು ಕಾಂಕ್ರೀಟ್ ಇದ್ದು ಡಿಸೈನ್ ಎಲ್ಲ ಕಂಪೌಂಡ್ ವಾಲ್ಗೆ ಹಾಕುವಂಥದ್ದು, ಇಂಥದ್ದನ್ನೆಲ್ಲ ಮಾಡ್ತಾ ಇದ್ದ. ಹ್ಯಾಪಿ ಹೋಮ್ ಅಂತ ಏನೋ ಹೆಸರಲ್ಲಿ ಶುರು ಮಾಡಿದ್ದು. ನಮ್ಮದೇ ಒಬ್ಬ ಒಳ್ಳೆಯ ಪರಿಚಯದವರೀಗ ತೀರಿ ಹೋದವರ ಬಗ್ಗೆ ಹಾಳು ಮಾತಾಡಬಾರ್ದಂತೆ. ಅವರೀಗ ತೀರಿ ಹೋಗಿದ್ದಾರೆ. ನನ್ನ ಎದುರೇ 3 ಗೋಣಿ ಸಿಮೆಂಟು, ಒಂದು 2-3 ಡಿಸೈನು ರಿಕ್ಷಾದಲ್ಲಿ ಇಟ್ಕೊಂಡು ಟಾಟಾ ಹೇಳಿ ಹೋದವರು ಮತ್ತೆ ಬಂದದ್ದೇ ಇಲ್ಲ. ಹಣದ ಪ್ರಶ್ನೆ ಇಲ್ಲ. ಇನ್ನೊಂದು ಗಿರಾಕಿ ನಮ್ಮ ಮನೆ ಹತ್ತಿರದವನೇ, ಬೆಟ್ಟು ಮನೆಯಲ್ಲಿ, ಆಗ ನಾವು ಹೊಸಬೆಟ್ಟಿನಲ್ಲಿದ್ವಿ. ಮೊದಲೇ ಹೇಳಿದೆ, ತೀರಿ ಹೋದವರ ಬಗ್ಗೆ ಕೆಟ್ಟದ್ದು ಮಾತಾಡಬಾರ್ದು ಅಂತ. ಹಾಗಾಗಿ ಅವರ ಬಗ್ಗೆ ನಾನು ಹೆಸರು ಹೇಳುವುದಿಲ್ಲ. ಅವರು ಕೂಡ ಬಂದರು. ಅವರು ಕೂಡ ಒಂದು ಪೋಲ್ಟ್ರಿ ಫಾರ್ಮಿಗೆ ಎಲ್ಲ ತಯಾರಿ ಮಾಡ್ತಾಯಿದ್ರು. ಬ್ಯಾಂಕಿನವರು ಡ್ರಾಯಿಂಗ್ ಕೇಳ್ತಾರೆ, ಯಾವ ರೀತಿಯ ಪ್ಲ್ಯಾಟ್ಫಾರ್ಮು, ಎಷ್ಟು ಪೋಲ್ಟ್ರಿ ಫಾರ್ಮು, ಎಷ್ಟು ದೊಡ್ಡದು, ಎಷ್ಟು ವಿಸ್ತಾರ, ಎಷ್ಟು ಅಗಲ ಉದ್ದ ಅಂತ ಚೆನ್ನಾಗಿ ಒಂದು ಡಿಸೈನ್ ಮಾಡಿಕೊಟ್ಟ ಕಾಗದ, ದೊಡ್ಡ ದೊಡ್ಡ ಡ್ರಾಯಿಂಗ್ ಪೇಪರಲ್ಲಿ. ನನ್ನ ಎದುರು ನೆಕ್ಸ್ಟ್ ಡೇ ಅವನು ಬಂದ. ಸತೀಶನಿಂದ ಆ ಡ್ರಾಯಿಂಗ್ ತೆಗೆದುಕೊಂಡ. ಕಾಕಾಜಿದ ಕೊರೋಡೆ ಅಂತ ಕೇಳಿದ. ಕಾಕಾಜಿದ ಕೊರೋಚಿ ಅಂತ ಇವರು ಹೇಳಿದರು. ಅಲ್ಲಿಗೆ ಬಿಸ್ನೆಸ್ ಮುಗಿಯಿತು. ಅಂದರೆ ಸತೀಶ BE ಇದ್ದು 5 ವರ್ಷ, M.Tech ಇದ್ದು 2 ವರ್ಷದಲ್ಲಿ ಕಲಿಸೋದನ್ನು ಇವರಿಬ್ಬರು ಅವನಿಗೆ 10 ಮಿನಿಟ್ನಲ್ಲಿ ಕಲಿಸ್ಬಿಟ್ರು. ಬಿಸ್ನೆಸ್ಸು ಹೀಗೆ ಮಾಡಬೇಕು ಅಂತ, ಅದು ಮುಖ್ಯ. ಈಗಲೂ ನೆನಪಿಟ್ಟುಕೊಂಡಿದ್ದಾನೆ ಅವನು ಅದನ್ನು. ನಿಜವಾಗಿಯೂ ಗುರುಗಳು ಅವರು. ಸತ್ಯ ಹೇಳಬೇಕಂದ್ರೆ ನನಗೆ ಮಿತ್ರಮಂಡಳಿಯಲ್ಲಿ ದೋಸ್ತರೆಲ್ಲ ತುಂಬ ಮಂದಿ ಇದ್ದರು. ಆದರೂ ನನ್ನ ಅತ್ಯಂತ ದೊಡ್ಡ ದೋಸ್ತಿ ಅಂದರೆ ಸತೀಶನ ಚಿಕ್ಕಪ್ಪ ನಾರಾಯಣರಾಯರು. KRSL ಅಲ್ಲಿ ಇಲ್ಲಿ ಸಿಕ್ಕಾಗ ಕೆಲವೊಮ್ಮೆ ಅವರು ಮೆಟ್ಟಕಲ್ಲಿಂದ ಇಳಿದು ನನ್ನ ಮೆಟ್ಟಕಲಲ್ಲಿ ಮೇಲೆ ಹೋಗುವುದು. ನಾವು ಅಲ್ಲೇ ನಿಲ್ತೇವೆ. ಆಚೆ ಈಚೆ ಅವರಿಗೆ ಉಪದ್ರ ಆಗ್ತದೆ. ಮತ್ತು ಬದಿಗೆ ಬಂದು ಮಾತಾಡೋದು. 1-2 ಮಿನಿಟ್ ಆದರೂ ಮಾತಾಡಬೇಕು ನಮಗೆ. ಅವರು ಟಾಯ್ಲೆಟಿಗೆ ಹೋಗೋರು ಅಲ್ಲಿಂದಲೂ ಒಂದು ಕೈ ಎತ್ತಿ ನನಗೆ ತೋರಿಸ್ತಾರೆ. ಅಷ್ಟು ನಮ್ಮದು ಅನ್ಯೋನ್ಯತೆ ಇತ್ತು. ಪ್ರಾಯಶಃ ಸತೀಶನಿಗೆ ಗೊತ್ತೋ ಇಲ್ವೋ. ಮತ್ತು ಒಂದು ಪ್ರಿಂಟಿಂಗ್ ಪ್ರೆಸ್ ಹಾಕಿದ್ರು ಅವರು. ನಾನು ಅದು ಇವತ್ತು ಕೇಳ್ತಾ ಇದ್ದೆ, ಆ ಪ್ರಿಂಟಿಂಗ್ ಪ್ರೆಸ್ ಈಗ ಉಂಟಾ ಅಂತ. ಅದೀಗ ಇಲ್ಲ ಅಂತ ನನಗೆ ಗೊತ್ತಾಯಿತು. ಆ ಪ್ರಿಂಟಿಂಗ್ ಪ್ರೆಸ್ನ ಬಗ್ಗೆ ತುಂಬ ಅವರು ಸ್ಟಡಿ ಮಾಡಿದ್ದಾರೆ. ಎಷ್ಟು ಪ್ರಿಂಟಿಂಗ್ ಪ್ರೆಸ್ ಉಂಟು. ಸುರತ್ಕಲ್ನಲ್ಲಾಗ ಒಂದೇ ಪ್ರಿಂಟಿಂಗ್ ಪ್ರೆಸ್ ಇದ್ದದ್ದು. ಯಾವುದು ವಿನಾಯಕ ಏನೋ ಒಂದು ಪ್ರಿಂಟಿಂಗ್ ಪ್ರೆಸ್ ಒಂದೇ ಇದ್ದದ್ದು. ಅವ್ರಿಗೆ ತುಂಬ ಬಿಸ್ನೆಸ್ ಇತ್ತು. ಅವರ ಒಳ್ಳೆಯ ದೋಸ್ತಿ ಆಯಿತು. ಮತ್ತು ಅವರೇ ಹೇಳಿದರು ಇವರಿಗೆ, ನಮಗೆ ಕೆಲವೊಮ್ಮೆ ಟೈಮಲ್ಲಿ ಮಾಡಿಕೊಡ್ಲಿಕ್ಕೆ ಆಗೋದಿಲ್ಲ ಕೆಲವೆಲ್ಲ ಇದು ಇನ್ವಿಟೇಷನ್ ಕಾರ್ಡ್ಸ್ ಎಲ್ಲ. ಅದನ್ನ ನಾನು ನಿಮಗೆ ಕೊಡ್ತೇವೆ, ನೀವೇ ಮಾಡಿಕೊಡಿ ನನಗೆ ಅಂತ ಹೇಳ್ತಾಯಿದ್ರು. ನನ್ನ ಇದ್ರೆ ಹೇಳಿದ್ದನು. ಇವರು ಕೂಡ ಭಾರಿ ಖುಷಿಯಲ್ಲಿದ್ದರು. ಇವರ ಹುಡುಗರು ಕೂಡ ಅಲ್ಲೇ ಹೋಗಿ ಹೇಗೆ ಜೋಡಿಸುವುದು ಅಕ್ಷರಗಳನ್ನು ಅದನ್ನೆಲ್ಲ ಕಲಿತಾ ಇದ್ದರು. ಒಮ್ಮೆ ನನಗೆ ಹೇಳಿದರು, ಶೆಟ್ರೆ ಯಾನಿತ್ತ ಮಲ್ಲ ಬಿಸ್ನೆಸ್ ಕೈ ಪಾಡ್ದೆ ಒಂಜಿ ಅಸ್ಟ್ರಾಲಜಿ ನಡೆಲ್ಲ ಕೇನೋಡು ಅಂತ ಹೇಳಿದರು.
ಅದಕ್ಕೆ ನಾನು ಹೇಳಿದೆ ಇಷ್ಟೋಗಿ ನೀವು ಯಾರ ಥರ ಕೇಳಲೇ ಇಲ್ವಲ್ಲ ಅತ್ತೊಂಜಿ ಭೂತಾಯ್ತಾಳ್ರೊಂದು ಉಳ್ಳೇರು ಪಂಜಿ ಮೊಗರುಡು ಆಡಬೋದು ಕೇಂದೆ ಎಡ್ಡಾಪುಂಡಲ್ಲ ಮಂಡೆ ವೆಚ್ಚ ಮಲ್ಪೋಚಿ ಅಂತ ಹೇಳಿದ್ದಾರೆ ಬಗದ ಮಂಡೆ ವೆಚ್ಚರಿಗೆ ಮಲ್ಪುಲ್ಲೆ ಅಂತ ಹೇಳಿದೆ ನಾನು. ಇದು ಹೇಳಿ 2 ದಿವಸವಾಗಲಿಲ್ಲ ಶೆಟ್ಟೆ ನಮ್ಮೊಂಜಿ ಪಂಜಿ ಮೊಗಿರು ಪೋಕನಾಗಿ ಎಂಡೇರು. ನಾನು ಅಲ್ಲ ಯಾಕೆ 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 ಹೋಗುದು ಯಾಕೆ ಇನ್ನು ನಿಮ್ಗೆ ಹೋಗಿ ಬಂದೇ ಆಯ್ತಲ್ಲ. ನಾನು ಬ್ಯಾಂಕ್ಗಳು ಇದು ಕೇಳಲಿಕ್ಕೆ ಮರ್ತೇ ಬಿಟ್ಟಿರಲ್ಲ ರೀ. ಅರೆ ನಿಮ್ಮದು ಬಿಸ್ನೆಸ್ ಒಳ್ಳೇದಾಗ್ತದೆ ಅಂತ ಹೇಳಿದ ಮೇಲೆ ಪುನಃ ಬ್ಯಾಂಕ್ಗಳು ಅಂತ ಕೇಳೋದು ಅವ್ರು ಹೇಳಿದಾರಲ್ಲ, ಅದು ಕ್ಲಿಯರ್ ಹೇಳೋದು ಒಳ್ಳೆ ಹಣ್ಣದ ವಿಷಯ ಅಲ್ವ, ನಾವು ಕ್ಲಿಯರ್ ಮಾಡೋದು ಒಳ್ಳೇದು. ಹೋಯ್ತು ಬಸ್ನಲ್ಲಿ ಹೋಯ್ತು, ಕೂಳೂರಲ್ಲಿ ಇಳಿದು ಅಲ್ಲಿಂದ ಪಂಜಿಮೊಗಿರಿಗೆ ಹೋಗುವ ಬೇರೆ ಬಸ್ ಹಿಡಿದು ಪಂಜಿಮೊಗಿರನ್ನು ಇಳಿದು ಅಲ್ಲಿ ಅವರ ಮನೆಗೆ ಹೋಯ್ತು. ಇವ್ರು ನೋಡಿ ಕೂಡಲೇ ಅವರಿಗೆ ತುಂಬ ಕೋಪ ಬಂತು. ಅಲ್ಲ ನಿನ್ನೆ ಬಂದದಲ್ವ ನೀನು 2 ದಿವಸ ಕೂಡ ಆಗಲಿಲ್ಲ ಅಲ್ಲ, ಅದು ನಾನು ಒಂದು ಕೇಳಲಿಕ್ಕೆ ಮರ್ತು ಹೋಯ್ತು, ಒಂದು ಬ್ಯಾಂಕಿದ್ದು ಲೋನು ಆಗ್ತದೆ ಇಲ್ಲೋ ಅಂತ. ನಿಮಗೆ ಎಲ್ಲ ನಾನು ಕವಡೆ ಹಾಕಿ ಹೇಳಿದ್ದೇನೆ, ಪುನಃ ಎಂತ ಕೇಳೋದು ನೀನು ಅಂತ. ಮಂಡ್ಯ ಸಮಯ ಇಲ್ವ ನಿಮಗೆ ಅಂತ ಕೇಳಿದ್ರು. ನಾನು ಬದಿಯಲ್ಲಿ ಕೂತಿದ್ದು, ನಾನೇನು ಮಾತಾಡ್ತಾ ಇರಲಿಲ್ಲ. ಮತ್ತು ನನ್ನಾಚೆ ನೋಡಿದ್ರು ಅವರು. ಅಲ್ಲ ಅವನಿಗೆ ಮಂಡ್ಯ ಸಮಯ ಇಲ್ವ, ನಿನಗೆ ಕೂಡ ಮಂಡ್ಯ ಸಮಯ ಇಲ್ವಾ? ಅವನು ಕೇಳಿದನ್ನೇ ಕೇಳೋದು ನೀ ಯಾಕೆ ಬರೋದು ಅವನೊಟ್ಟಿಗೆ? ಅಲ್ಲ ಸರ್ ಅವರು ಒಬ್ಬರೇ ಬರೋದಲ್ಲ, ಅವ್ರಿಗೆ ಬೋರ್ ಆಗ್ತಾಯಿಲ್ಲ, ಅದಕ್ಕೆ ನಾನು ಕೂಡ ಬರೋದು ಅಂತ. ಬೋರ್ಗೇರಿ ಏನಿಲ್ಲ, ಅವನಿಗೆ ಹುಚ್ಚು, ನಿನಗೆ ಕೂಡ ಸ್ವಲ್ಪ ಹುಚ್ಚು ಅಷ್ಟೇ. ನಾ ಮತ್ತು ನಾನು ಅದಕ್ಕೆ ಹಿಂದೆ ಬರುವಾಗ ಹೇಳಿದೆ, ನನ್ನ ಮೀನು ಏನು ತೊಗೊಂಡು ಬರೋಚು ಮಾರ್ರೆ ಇಜ್ಜಿ ಯಾರು ಜೋಕ್ಲಾಟಿಗೆ ಯಾರು ಮನಸ್ಸೇ ಜೋಕುಲ್ಲಕ್ಕ ಡಾಲ ಮಂಡೆ ವೆಚ್ಚ ಮಲ್ಪೋಚಿ ಅಂತ ಹೇಳಿದರು. ಇದು ಆಗಿ 1 ವಾರ ಆಗಲಿಲ್ಲ. ಶೆಟ್ರೆ ಒಂಜಿ ಪಂಜಿಮುಗಿಯರು ಒಂಜಿ ರೌಂಡ್ ಪಾಡ್ಗನ್ನೆ ಅಂತ ಕೇಳಿದ್ರು ಕೂಡ. ಅರೆ ಇಚ್ಚಿನ ಮಾರ ಮಂಡ್ಯ ಸಂಬಂಧಜ್ಜಿರು ಆರು ಮೂರನೇ ಆತ ಜೋರು ಮಾಡಿದ್ರೆ ಮಂಡ್ಯ ಸಂಬಂಧಜ್ಜ ನಂಕೆಗೆಂದಿರು ಯಾರು ಎಂಕ್ಲಾಗೆಂದಿರು ಅಂಚತ್ತು ಬ್ಯಾಂಕ್ ಲೋನ್ ಹಾಕೊಂಡು ಬಂತೀನಿ ನಂದು ಕರೆಕ್ಟ್ ಕವಡೆ ಪಾಡ್ದು ಬಂದೀನಿ. ಆರು ಪಂಡ ಸುಣ್ಣದ ಬೊಟ್ಟನೆ ಅವು ಕೇಂದ್ರ ನಿಜ್ಜಿ ಲೋನ್ ಪಿರ ಕೊರ್ರೆ ಹಾಕೊಂಡ ಇಜ್ಜಿ ಅವು ಕೇಂದ್ರ ಅವ್ರು ನಮ್ಮ ಕೇಂದಿನ ಇಜ್ಜಿ ಎಂಚಿನ ಮಾರ ಲೋನ್ ಹಾಕೊಂಡು ಪಂಡೇರು ಬ್ಯಾಂಕ್ ಬಿಸ್ನೆಸ್ ಎಡ್ಡೆ ನಡ್ಕೊಂಡು ಪಂಡೇರು ಆಯ್ತು ಬಿದ್ದೆ ಪೂರ ಅರ್ಥ ಆಗಿರು ಬ್ಯಾಂಕ್ ಲೋನ್ ಕೊಟ್ಪಾರು ಅವಚ್ಚತ್ ಬ್ಯಾಂಕ್ ಎತ್ತೋ ಜನಕನ್ನ ಬಿಸ್ನೆಸ್ ಎಡ್ಡೆ ಆತನ ಬ್ಯಾಂಕ್ ಲೋನ್ ಕಟ್ದು ಇರ್ಬೇಕು ಮುರುಕುದು ನಾವು ಅಂಚಾತಿನ ಮಸ್ತ್ ಕೇಸುಲಿಲ್ಲ. ನಾನು ಹೇಳಿದೆ ನಾನೀಗ ಮನೆಗೆ ಅವ್ರ ನಿಮ್ಮೊಟ್ಟಿಗೆ ಬರ್ತೇನೆ, ಒಳಗೆ ನೀವು ಹೋಗಬೇಕು, ನಾನು ಮನೆ ಒಳಗೆ ಬರೋದಿಲ್ಲ, ನಾನು ದೂರದಲ್ಲಿ ನಿಲ್ತೇನೆ, ಹಾಗಾದರೆ ಮಾತ್ರ ನಾನು ಬರೋದು ಅಂತ ಮಲ್ಲಜ್ಜಿ ಅಂತ ಹೇಳಿದರು. ಹೋದರು. ಅವ್ರದ್ದು ಮನೆ ಬದಿಯ ಬೆಟ್ಟುಗದ್ದೆಯಿಂದ ಕೆಳಗೆ ಹೋಗಬೇಕು, ಸ್ವಲ್ಪ ಕೆಳಗಿನ ಲೆವೆಲಲ್ಲಿ ಉಂಟು. ಅಲ್ಲಿಗೆ ಹೋಗ ನಾನು ಹೇಳಿದೆ ನಾನು ಇಲ್ಲೇ ನಿಲ್ತೇನೆ ಮಾತ್ರ, ನಿಮ್ಮ ಆದ್ಮೇಲೆ ಬನ್ನಿ ಮತ್ತೆ ನಾವು ಒಟ್ಟಿಗೆ ಬಸ್ ಸ್ಟ್ಯಾಂಡಿಗೆ ಹೋಗುವ ಅಂತ ನಿಂತೆ. ಏನೋ ಅವರಿಗೆ ಡೌಟ್ ಬಂತು ಭೂತಾಯ್ತರಡ್ರಿಗೆ. ಅವರೇನೋ ಕವಡೆ ಹಾಕಿ ಏನೋ ಮಾತಾಡಿದ್ರೇನೋ ಒಂದು 10-15 ಮಿನಿಟ್ ಆಗಲಿಲ್ಲ, ಸೀದಾ ಅವರ ಅಂಗಳಕ್ಕೆ ಬಂದರು. ನಾನು ನೋಡಿದೆ ಬಾ ಬೈಲ್ ಅಂತ ಹೇಳಿದ್ರು. ನಾನು ನೋಡಿ ಆಯ್ತು ಅವರು. ನಾನು ಹೆದರಿ ಕೆಳಗೆ ಈಗ ಸಾರಿ ಬೈತಾರಂತ ಒಂದು ಚಾ ಕುಡ್ದು ಹೋಗಿ ಇನ್ನೀ ಹುಚ್ಚನೊಟ್ಟಿಗೆ ಬರಬೇಡ ನೀವು ಇಷ್ಟೇ ಹೇಳಿದ್ದು. ಅದು ನನ್ನ ಕೊನೆಯದ್ದು, ನಾನು ಮತ್ತೆ ಹೋಗಲೇ ಇಲ್ಲ ಅಲ್ಲಿಗೆ. ಒಂದು ಚಾ ಕುಡಿದು ಬಂದಿದ್ದೇನೆ. ಇದು ಚಿಕ್ಕ ಚಿಕ್ಕ ಘಟನೆಗಳೆಲ್ಲ, ಆದರೆ ಈಗ ಖುಷಿ ಕೊಡ್ತೇವೆ ಎಲ್ಲ. ಇವತ್ತು ನಾರಾಯಣ ರಾವ್ ಇರ್ತಿದ್ರೆ ಬಹಳ ಮಜಾ ಆಗ್ತಿತ್ತು ಖಂಡಿತಕ್ಕೂ. ಈ ಬಗ್ಗೆ ನಾನು ಮಾತಾಡಿದ್ದು ಉಂಟು ಅವರೊಟ್ಟಿಗೆ. ಇನ್ನೊಂದು ಘಟನೆ, ನನ್ನ BE ಕಂಪ್ಲೀಟ್ ಆದದ್ದು 77ರಲ್ಲಿ, ME ಕಂಪ್ಲೀಟ್ ಆದದ್ದು 79ರಲ್ಲಿ. 79ರಲ್ಲಿ ನನ್ನ ಸುಮಾರು ನವಂಬರ್ನವರೆಗೆ ಅಂದರೆ ನನ್ನೊಂದು ಪ್ರಾಜೆಕ್ಟ್ ವರ್ಕ್ 2 ತಿಂಗಳು ಎಕ್ಸ್ಟ್ರಾ ತೆಗೆದುಕೊಳ್ಬೇಕಾಯಿತು. ನನಗೆ ಕ್ಲೋರಿನ್ ಸಿಲಿಂಡರ್ ಬರಲಿಲ್ಲ ಬಳ್ಳಾರ್ಪುರದಿಂದ, ಹಾಗಾಗಿ ನಾನೇ ಕ್ಲೋರಿನ್ ಮಾಡಿ ಆ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿದೆ. ಹಾಗಾಗಿ ನನ್ನ ವೈಒಎಸ್ 2 ತಿಂಗಳು ಹಿಂದೆ ಬಿತ್ತು. ವೈಒಎಸ್ ಅಂದರೆ 2 ಇಂಟರ್ನಲ್ ಪ್ರೊಫೆಸರ್ಸ್ KRC ಅವರೇ ಮತ್ತು 2 ಎಕ್ಸ್ಟರ್ನಲ್ ಪ್ರೊಫೆಸರ್ಸು, ಜನರಲಿ ಮೆಡ್ರಾಸ್ IIT ಅಥವಾ ಬಾಂಬೆ IIT ಅವರು 2 ಪ್ರೊಫೆಸರ್ ಅಲ್ಲಿ ಅವರು ಬರ್ತಾರೆ, 4 ಜನ ಬರ್ತಾರೆ. ಅದರ ದಿವಸ ಕೂಡ ಫಿಕ್ಸ್ ಆಯಿತು, ನವಂಬರ್ 11 ಹೆಚ್ಚಾಂಶ ಸೋಮವಾರದ ದಿನ. ನೀವು ಹೇಳಿದರೆ ನಂಬಲಿಕ್ಕಿಲ್ಲ. ತಂದೆಯವರಿಗೆ ಹೇಳಿದರೆ ನಂದದು ಲಾಸ್ಟ್ ಡೇ, ಮತ್ತು ನನಗೆ ಕಾಲೇಜಿಗೆ ಹೋಗುವ ಅವಶ್ಯಕತೆ ಇಲ್ಲ, ಖಾಲಿ ನನ್ನ ಸರ್ಟಿಫಿಕೇಟ್ ಬರ್ತದೆ, ಅದನ್ನು ತೆಗೆದುಕೊಳ್ಳಿಕ್ಕೆ ಮಾತ್ರ ಒಮ್ಮೆ ಹೋಗಬೇಕಾಗ್ಬೋದು, ನಾನು ಹೋಗದಿದ್ದರೆ ಅದು ನನಗೆ ಪೋಸ್ಟ್ನಲ್ಲೂ ಬರ್ತದೆ ಅಂತ ಹೇಳಿದ್ದೇನೆ. ತಂದೆಯವರು ಮಂಗಳವಾರದ ದಿವಸವೇ ನಮ್ಮ ಬೊಂಬೆಗೆ ಹೋಗೋ ಟಿಕೆಟ್ ಮಾಡಿಬಿಟ್ಟಿದ್ದಾರೆ. ಇನ್ನು ಲೂಟಿ ಮಾಡೋದು ಬೇಡ, ಲಪಡ ಸ್ವಲ್ಪ ಇತ್ತು ನಮ್ಮದು, ಲಪಡಬಾಜಿ ಇನ್ನೂ ಹೆಚ್ಚು ಬೇಡ ಒಂದು ಮತ್ತು ಅದು ಮರದ ದಿವಸವೇ ಒಂದು ದಿನ ಸಹ ಕೂಡ ನಾವು ರಜೆಯಲ್ಲಿ ಇಲ್ಲಿ ಊರಲ್ಲಿ ಕೂತದಿಲ್ಲ ನಾನು. ಸೊ ನಾನು ನನ್ನ ವ್ಯವಹಾರ ಮುಗಿಸಿದ ಕೂಡಲೇ ಡೈರೆಕ್ಟ್ ಮಿತ್ರಮಂಡಳಿಗೆ ಬಂದೆ ಸಂಜೆ.
ನಮ್ಮ ಹರೀಶ್ ಪೇಜ್ ಅವರು ಸಿಕ್ಕಿದರು. ಶೆಟ್ರೆ ಈರಿಯಲ್ಲೇ ಬೊಮ್ಮೆ ಬೋಪಿನತ್ತೆ ಭಾರಿ ಮಜಾ ಮಾರ್ರೆ ಅಂತ. ಸತ್ಯ ಹೇಳಬೇಕಂದ್ರೆ ಆ ಸಂದರ್ಭದಲ್ಲಿ ನಮಗೆ ನಮ್ಮ HOD ಹೆಡ್ ಆಫ್ ದ ಡಿಪಾರ್ಟ್ಮೆಂಟೇ ಹೇಳಿದರು, ನಮ್ಮ 77 ನಮಗಿಂತ ಒಂದು ವರ್ಷ ಮುಂಚಿನ ಬ್ಯಾಚು ಅಂದರೆ 76ನ ಬ್ಯಾಚಿನ 90% ಕೆಮಿಕಲ್ ಇಂಜಿನಿಯರ್ಸ್ ಅವರಿಗೆ ಕೆಲಸ ಸಿಗಲೇ ಇಲ್ಲ. ಅಷ್ಟೇ ಅಲ್ಲದೆ ಯಾವುದೇ ಪೇಪರ್, ಇಂಡಿಯನ್ ಎಕ್ಸ್ಪ್ರೆಸ್ ನೋಡಿ, ಟೈಮ್ಸ್ ನೋಡಿ, ಯಾವುದರಲ್ಲಿ ನೋಡಿ, ಅದರಲ್ಲಿ ಮೆಕ್ಯಾನಿಕಲ್ ಬೇಕು, ಎಲೆಕ್ಟ್ರಿಕಲ್ ಬೇಕು, ಎಲ್ಲ ಬರ್ತದೆ. ಕೆಮಿಕಲ್ನ ಒಂದೇ ಒಂದು ಅಡ್ವರ್ಟೈಸ್ಮೆಂಟ್ ಇಲ್ಲ, ಎಂದೂ ಇಲ್ಲ. ಹಾಗಾಗಿ ನಿಮಗೆ ಯಾವುದು ಕೆಲಸ ಸಿಗ್ತದೆ ಅದನ್ನು ಇಟ್ಕೊಳ್ಳಿ. ನಿಮಗೆ ಕೆಮಿಕಲೇ ಬೇಕು, ಅದೇ ಬೇಕು, ಇದೇ ರೀತಿ ಬೇಕು ಅಂತ ಯೋಚಿಸಬೇಡಿ. ಮತ್ತು ಆ ಕೆಲಸ ಮಾಡಿಕೊಂಡು ಬೇರೆ ಕೆಲಸ ಹುಡುಕಿ. ಆದರೆ ಇದೇ ಕೆಲಸ ಬೇಕು ಅಂತ ಹುಡುಕಿದರೆ ನಿಮಗೆ ಎಂದಿಗೂ ಕೆಲಸ ಸಿಗಲಿಕ್ಕಿಲ್ಲ. ಅಂಥ ಪರಿಸ್ಥಿತಿ ಈಗ ಉಂಟು ಅಂತ ನಮಗೆ ಮೊದಲೇ ಹೇಳಿದರು. ಇದು ಎಲ್ಲಿವರೆಗೆ ಆಯಿತು ಅಂದರೆ ME ಫಸ್ಟ್ ಇಯರ್ ಬರುವಾಗಲೇ 4 ಜನ ಬಿಟ್ಟುಬಿಟ್ಟಿದ್ರು, ಮತ್ತು ಉಳಿದದ್ದು ನಾನೊಬ್ಬನೇ. ಅಂದರೆ ನಾನು ಪಾಸಾದರೆ ಮೈಸೂರು ಯೂನಿವರ್ಸಿಟಿದು 100% ರಿಸಲ್ಟು, ನಾನು ಫೈಲ್ ಆದರೆ ಮೈಸೂರು ಯೂನಿವರ್ಸಿಟಿದು 0% ರಿಸಲ್ಟು. ಆ ಥರ ಬಂತು. ನಾನೊಬ್ಬನೇ ಎಕ್ಸಾಮಿಗೆ ಕೂತದ್ದು, ನಾನೊಬ್ಬನೇ. ಪ್ರೊಫೆಸರ್ನವರಿಗೂ ಕೂಡ ತಲೆ ಬಿಸಿ, ನನ್ನನ್ನು ಪಾಸ್ ಮಾಡಲೇಬೇಕು ಅವರು, ಇಲ್ಲದ ಅವರ ಮರ್ಯಾದೆ ಪ್ರಶ್ನೆ, ನನ್ನ ಮರ್ಯಾದೆ ಪ್ರಶ್ನೆ ಅಲ್ಲ. ನಾನೊಬ್ಬ ಸ್ಟೂಡೆಂಟು, ನಾನು ಪಾಸು ಆಗ್ಬೋದು, ಫೇಲು ಆಗ್ಬೋದು. ಆದರೆ ಫೇಲ್ ಆದರೆ ಮರ್ಯಾದೆ ಅವರದು, ನಂದಲ್ಲ. ಪಾಸೇ ಮಾಡಿಬಿಟ್ರು ಅವ್ರು ನಾನು. ಹಾಗಾಗಿ ನನಗೆ ತುಂಬ ಬಾಂಬೆಗೆ ಹೋಗೋದಂದರೆ ತುಂಬ ತಲೆಬಿಸಿ ಇತ್ತು, ಈ ಕೆಲಸ ಸಿಗ್ತದೋ ಇಲ್ಲವೋ ಅಂತ. ಮನೆಯಲ್ಲಿ ಕೂಡ ಹೇಳಿಟ್ಟಿದ್ದೇನೆ ಇದನ್ನು. ಈಗ ನಾನು ಬಾಂಬೆಗೆ ಹೋಗೋದು ಹೌದು, ಹೋದ ದಿವಸದಿಂದಲೇ ಅಪ್ಲಿಕೇಶನ್ ಸ್ಟಾರ್ಟ್ ಮಾಡ್ತೇನೆ. ಎಲ್ಲೆಲ್ಲಿ ಬರ್ತದೆ, ಚಿಕ್ಕದು ದೊಡ್ಡದು ಯಾವುದು ಅಂತ ನೋಡೋದಿಲ್ಲ. ಯಾವುದು ನನಗೆ ಸಾಧ್ಯ ಆಗ್ತದೆ ಅಂಥ ಕೆಲಸಕ್ಕೆ ನಾನು ಖಂಡಿತ ಅಪ್ಲಿಕೇಶನ್ ಕೊಡ್ತಿದ್ದೆ. ಅದು ಕೆಮಿಕಲ್ಗೆ ರಿಲೇಟೆಡ್ಡೋ ಅಲ್ಲವೋ ಅಂತ ನಾನು ನೋಡೋದಿಲ್ಲ ಅಂತ. ಹರೀಶ ಬಂದ, ಶೆಟ್ರೆ ಭಾರಿ ಮಜಾ ಉಂಡಿರಿಗೆ ಬಾಂಬೆಡು. ಆಗ ಹರೀಶ ನಾಟಕ ರಂಗದಲ್ಲಿ ಒಂದು ಮಾಹಿತಿ ಪಡೆದವನು. ಎಲ್ಲ ಉಡುಪಿ ನಾಟಕ ರಂಗ ಮತ್ತು ಮೈಸೂರಲ್ಲಿ ಯಾವುದೋ ಒಂದು ಶಿಬಿರ, ಹಲವಾರು ನಾಟಕಗಳಲ್ಲಿ ಪ್ರಾಕ್ಟೀಸ್ ಮಾಡಿ ತುಂಬ ಹೆಸರು ಕೂಡ ಮಾಡಿದ್ದಾನೆ. ಹಲವಾರು ರೀತಿಯ ನೈಪುಣ್ಯತೆಗಳನ್ನು ಹೊಂದಿದ್ದಾನೆ ಆಟದಲ್ಲಿ. ಅವಳು ಈಗ ಮಾಟುಂಗೋಡು ಪೃಥ್ವಿ ಥಿಯೇಟರ್ ಪ್ರತಿ ಸಂಡೆಗೂ 2 ನಾಟಕ ಪಂಡಿಟ್ರೆ, ಮರಾಠಿ ನಾಟಕಗಳು. ಇಂಡಿಯಾಡು ಬೆಸ್ಟ್ ನಾಟಕ ಪಂಡ, ಎಕ್ಸ್ಪೆರಿಮೆಂಟಲ್ ಡ್ರಾಮಾ ಪಂಡವು ಮರಾಠಿ ಡ್ರಾಮಾ ಇರು ಅವೇನು ತೂವೋಡೆ ಖಾಲಿ ಒಂಜಿ ವರ್ಷ ಮೀನು ತುಂಡ ಇರು ಮಾಸ್ಟರ್ ಅಪ್ಪರವರು ಅಲ್ಲ. ನಾನು ಹೋದದ್ದು ಕೆಲಸಕ್ಕೆ ಸ್ವಾಮಿ, ಯಾವ ನಾಟಕಕ್ಕೂ ಅಲ್ಲ. ನಾನು ಸತ್ಯ ಹೇಳಬೇಕಂದ್ರೆ ನಾನು ಇವತ್ತಿನವರೆಗೂ ಪೃಥ್ವಿ ಥಿಯೇಟರಲ್ಲಿ ಒಂದೇ ಒಂದು ನಾಟಕ ನೋಡಿಲ್ಲ. ಅದು ನಮ್ಮ ಹರೀಶ ಪೇಜ ಅವರಿಗೆ ಅದರ ಸಂಪೂರ್ಣ ಡಿಟೇಲ್ ಉಂಟು. ಇಂಥ ಕೆಲವೆಲ್ಲ ಸಂದರ್ಭಗಳು ಈಗಲೂ ನನಗೆ ನೆನಪಿಗೆ ಬರ್ತಾವೆ. ಇವತ್ತು ಹರೀಶ್ ಪೇಜ ಅವರು ಕೂಡ ಸಾರಿಯಾಗಿ ಇಲ್ಲ, ಅವನೇನೋ ಹುಷಾರಿಲ್ಲ ಅಂತ ಕಾಣ್ತದೆ. ಇರ್ತಿದ್ರೆ ಇನ್ನಷ್ಟು ಮಜಾ ಆಗ್ತಿತ್ತು. ಮತ್ತು ನಮ್ಮ ಸತೀಶ್ ರಾಯರು, ನಾನಿದ್ದದ್ದು 2 ವರ್ಷ, ಅಂದರೆ 77ರಿಂದ 79ರವರೆಗೆ 2 ವರ್ಷ ಆಯಿತು ಮಿತ್ರಮಂಡಳಿ. ಮತ್ತು ನಾನು ಊರು ಬಿಟ್ಟು ಹೋಗಿದ್ದೇನೆ. ಊರು ಬಿಟ್ಟು ಹೋದದ್ದು ಇವರೇ ಓಡಿಸಿದ್ದೇನೋ ಅಂತೂ ಇಲ್ಲ. ನಾನಿರುವ ಸಂದರ್ಭದಲ್ಲಿ ಸತೀಶ್ ರಾಯರು ಒಂದು ಹರಿಕತೆ ಮಾಡಿಸಿದರು. ಯಾರಿಂದ? ಮಧ್ಯ ವೆಂಕಟರಾಯರಿಂದ. ನಮಗೆ 8th 9th 10th ಪ್ಲಸ್ PUC 4 ವರ್ಷವು ಕನ್ನಡ ಟೀಚರ್ ಆಗಿದ್ದವರು ಮಧ್ಯ ವೆಂಕಟರಾಯರು. ದ ಬೆಸ್ಟ್ ಟೀಚರ್, ನಿಜವಾಗಿ ಖಂಡಿತಕ್ಕೂ ಒಪ್ಪಬೇಕು ಅವನು. ಆ ದಿವಸ ಅವ್ರು ಬಂದ ದಿವಸ ಅವ್ರಿಗೆ ಖಂಡಾಪಟ್ಟೆ ಡಯರಿಯ. ಇಷ್ಟೊಂದು ಡಯರಿ ಅಂದರೆ ಅವ್ರಿಗೆ ನಿಲ್ಲಿಕ್ಕೆ ಕಷ್ಟ. ಯಾವ ಸಂದರ್ಭದಲ್ಲೂ ಸ್ಫೋಟ ಆಗ್ಬೋದು ಅಂಥದ್ದೊಂದು ಸ್ಥಿತಿ. ಪಾಪ ಪ್ರತಿ 15 ಮಿನಿಟಿಗೆ ಒಂದು ಗೋಳಿ ತೆಗೆದುಕೊಂಡು ನೀರು ಕುಡಿದು ಹರಿಕತೆಯನ್ನು ಹೇಗೋ ಕಂಪ್ಲೀಟ್ ಮಾಡಿಬಿಟ್ರು. ಇದು ನನ್ನ ಸಣ್ಣ ನೆನಪುಗಳು ಅಷ್ಟೇ. ಇಂಥ ಆ ಬಳಿಕದ ಬಂದ ವಿದ್ಯಾರ್ಥಿಗಳಿಗೆ, ಆ ಬಳಿಕದ ಬಂದ ಸದಸ್ಯರಿಗೆ ಅವರ ಬಳಿಯಲ್ಲಿ ಸಾವಿರಾರು ಇಂಥ ನೆನಪುಗಳು ಇರ್ಬೋದು. ಅವರು ಒಂದಲ್ಲ ಒಂದು ದಿವಸ ಅಥವಾ ನಮ್ಮ ಸೌನಿಯರ್ ಮಾಡ್ತಾರೆ ಅಂತ ಕಾಣಿಸ್ತದೆ ಅಲ್ವ, ಸೌನಿಯರ್, ಅದರಲ್ಲಿ ಅವರು ತಮ್ಮ ಅಭಿಪ್ರಾಯ, ತಮ್ಮ ಅನುಭವಗಳನ್ನು ಬರೆದರೆ ಒಳ್ಳೆಯದಿತ್ತು. ನಮ್ಮೊಂದಿಗೆ ಹಂಚಿಕೊಳ್ಬೋದು ಅವರ ಅನುಭವಗಳನ್ನು. ಮಿತ್ರಮಂಡಳಿ ಇನ್ನೂ ಬೆಳೀಲಿ. ನಮ್ಮಿಂದ ಬೇಕಾದ ಸಹಾಯ ಬೇಕಾದರೆ ಖಂಡಿತ ತೆಗೆದುಕೊಳ್ಳಿ, ಖಂಡಿತ ನಾವು ತಯಾರಿದ್ದೇವೆ. ಇದು ಸ್ಟಾರ್ಟ್. ಇದು ಕೊನೆ ಆಗೋದ್ರ ಒಳಗೆ ಅಥವಾ ಕೊನೆಗೆ ಒಮ್ಮೆ ಖಂಡಿತ ನಾನು ಬರ್ತೇನೆ. ಥ್ಯಾಂಕ್ ಯು.
ಹಲೋ, ವಾಲ್ಯೂಮ್. ತಮ್ಮ ಅನಿಸಿಕೆ ತಮ್ಮ ಅನಿಸಿಕೆ ಅನುಭವವನ್ನು ಹಂಚಿಕೊಂಡು ಮನಮುಟ್ಟುವಂತೆ ಮಾತನಾಡಿದ ತಮಗೆ ಧನ್ಯವಾದಗಳು. ನಮ್ಮ ಇನ್ನೋರ್ವ ಅತಿಥಿ ಶ್ರೀರಾಮರಾವ್. ಅಚ್ಯುತ ಯಾನೆ ಪಿ ನಾರಾಯಣ್ ಭಟ್ ಮತ್ತು ಕಲ್ಯಾಣಿ ದಂಪತಿಯ 8 ಮಂದಿ ಮಕ್ಕಳಲ್ಲಿ ಹಿರಿಯವರು. 1942ರಲ್ಲಿ ಜನಿಸಿದ ಶ್ರೀಯುತರು ಮಂಗಳೂರು ಪಣಂಬೂರಿನವರು. SSLC ಬಳಿಕ TCS ಶಿಕ್ಷಣ ಪಡೆದು 1960-62ರವರೆಗೆ ಪ್ರಸಿದ್ಧ ಟ್ರಾನ್ಸ್ಪೋರ್ಟ್ ಕಂಪನಿಯಾದ ಶಂಕರ್ ವಿಠಲ್ನಲ್ಲಿ ಚೆಕ್ಕಿಂಗ್ ಇನ್ಸ್ಪೆಕ್ಟರ್ ಆಗಿ ಕಾರ್ಯನಿರ್ವಹಿಸಿದವರು. 62ರಿಂದ 75ರವರೆಗೆ ಪಾಣಾಜೆಯಲ್ಲಿ ಒಡ್ಯದಲ್ಲಿ ಸರ್ಕಾರಿ ಏಕೋಪಾಧ್ಯಾಯ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸಿದವರು. 1962ರಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕನಾಗಿ ತೊಡಗಿಕೊಂಡವರು. ಪಾಣಾಜೆಯಲ್ಲಿ ಪ್ರಥಮವಾಗಿ RSSನ ಶಾಖೆ ಆರಂಭಿಸಿದವರು. ಪಾಣಾಜೆಯಲ್ಲಿ ಶಿಕ್ಷಕರ ಜೊತೆಗೆ ಸಾಂಸ್ಕೃತಿಕ ಮಂಡಳಿಯ ಸ್ಥಾಪನೆ ಮಾಡಿ ಕಾರ್ಯದರ್ಶಿಗಳಾಗಿ ಚಟುವಟಿಕೆಯಿಂದ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು. ಈ 2 ಸಂಘಟನೆ ಕಾರ್ಯಚಟುವಟಿಕೆಯ ಮೂಲಕ ಪಾಣಾಜೆ ಮತ್ತು ಆಸುಪಾಸಿನ ಗ್ರಾಮಗಳ ವ್ಯಾಪಕ ಜನಸಂಪರ್ಕ. 1970ರಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುವಿಕೆ. ಹಾಗೆ 1975ರಲ್ಲಿ ಪಾಣಾಜೆಯಿಂದ ಪಡು ಪಣಂಬೂರು ಹಿರಿಯ ಪ್ರಾಥಮಿಕ ಶಾಲೆಗೆ ಅಧ್ಯಾಪಕರಾಗಿ ವರ್ಗಾವಣೆ. 1975ರಿಂದ ತುರ್ತು ಪರಿಸ್ಥಿತಿಯಲ್ಲಿ ಭೂಗತ ಕಾರ್ಯಕರ್ತರಾಗಿ ಸಂಘದ ಚಟುವಟಿಕೆಯಲ್ಲಿ ನಿರತರು. 1975ರಲ್ಲಿ ಸುರತ್ಕಲ್ನಲ್ಲಿ ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಸಮಿತಿಯ ಕಾರ್ಯದರ್ಶಿಯಾಗಿ ಆಯ್ಕೆ. 1977ರಲ್ಲಿ ಸುರತ್ಕಲ್ನ ಉತ್ಸಾಹಿ ಮತ್ತು ದೇಶಪ್ರೇಮಿ ತರುಣರ ಜೊತೆ ಮಿತ್ರಮಂಡಳಿಯ ಸ್ಥಾಪನೆ. 1987ರಲ್ಲಿ ಶ್ರೀ ಶಾರದಾ ಸೇವಾ ಟ್ರಸ್ಟ್ನ ಸ್ಥಾಪನೆ. ಅದರ ಕಾರ್ಯದರ್ಶಿಯಾಗಿ 2019ರವರೆಗೆ ಕರ್ತವ್ಯದಲ್ಲಿ ಪೂರ್ಣ ಪ್ರಮಾಣದಲ್ಲಿ ತೊಡಗಿಸಿಕೊಳ್ಳುವಿಕೆ. ಪ್ರಸ್ತುತ ಟ್ರಸ್ಟ್ನ ಗೌರವ ಸಲಹೆಗಾರರಾಗಿದ್ದಾರೆ. 2005ರಲ್ಲಿ ಶಾರದಾ ಸಂಸ್ಕಾರ ಕೇಂದ್ರ ಪ್ರಾರಂಭಿಸಿದರು. 2015ರಲ್ಲಿ ಶಾರದಾ ಮಾತೃಮಂಡಳಿ ಸ್ಥಾಪಿಸಿದ್ದು. 2017ರಲ್ಲಿ ಶಾರದಾ ಮಂದಿರ ಉದ್ಘಾಟನೆ. ಇವರಿಂದ 2 ಹಿತವಚನ. ಸನ್ಮಾನ್ಯ ಅಧ್ಯಕ್ಷರೇ, ಕೇಳ್ದಲ್ಲ, ಸಭಾಸದರೇ, ನಾನು ಹೆಚ್ಚು ಮಾತನಾಡುವ ಸ್ಥಿತಿಯಲ್ಲಿಲ್ಲ. ನನಗೆ ಸತೀಶ್ ರಾಯರು ಫೋನ್ ಮಾಡಿ, ನಮ್ಮ ಮಿತ್ರ ಮಂಡಳಿಗೆ 50 ವರ್ಷ ಆಯಿತು, ನಾವೆಲ್ಲ ಸೇರಿ ಒಂದು ಸುವರ್ಣ ಮಹೋತ್ಸವ ಆಚರಿಸ್ತೇವೆ, ನೀವು ಬರಬೇಕು ಅಂತ ಕೇಳಿಕೊಂಡಾಗ ಸಂತೋಷ ಆಯಿತು. 1976ರಲ್ಲಿ ಅದರ ಸಂಘಟನೆ ಪ್ರಾರಂಭ ಮಾಡುವಾಗ ನಾನಿದ್ದೆ ಅದರೊಟ್ಟಿಗೆ. ಹಾಗಾಗಿ ನನಗೂ ಮಿತ್ರಮಂಡಳಿಗೊಂದು ಪ್ರಾರಂಭದ ನಂಟಿದೆ. ಶ್ರೀ ಕೃಷ್ಣ ಭಟ್ರ ಮಾರ್ಗದರ್ಶನದಲ್ಲಿ ಆಗ ಸುರತ್ಕಲ್ನಲ್ಲಿ ತುರ್ತುಪಡಿಸಿದ ಸಂದರ್ಭ, ಯಾವುದೇ ಯುವಕ ಮಂಡಲಗಳು ಇರಲಿಲ್ಲ. ಇದ್ದ ಯುವಕ ಮಂಡಲಗಳು ಬೇಜವಾಬ್ದಾರಿಯಿಂದ ನಡೆದುಕೊಂಡು ಬೇರೆ ಚಟುವಟಿಕೆಗಳಿದ್ದು, ಆಗ ಒಂದು ಯುವಕ ಸಂಘಟನೆ ಬೇಕು ಎಂಬ ಕಾರಣಕ್ಕಾಗಿ ಈ ಮಿತ್ರಮಂಡಳಿ ಪ್ರಾರಂಭ ಮಾಡಿದ್ದು. ಅದಕ್ಕಾಗಿ ಸತೀಶ್ ರಾಯರು ಇವರನ್ನೆಲ್ಲ ಭೇಟಿಯಾಗಿದ್ದು. ಆಗ ವಿಶ್ವನಾಥ್ ಶೆಟ್ಟರು KRSಯಲ್ಲಿ ಸ್ಟೂಡೆಂಟ್ ಆಗಿದ್ದರು. ಸತೀಶ್ ರಾಯರಲ್ಲಿ ಈ ಒಂದು ವಿದ್ಯಾರ್ಥಿಗಳ ಒಂದು ಬಳಗವೇ ಇತ್ತು. ಕುಕ್ಕಾಡಿ ಶ್ರೀರಾಮ, ಜಯರಾಮ, ಆಮೇಲೆ ಇವರು H ಬಾಲಕೃಷ್ಣ, ಸತೀಶ್ ರಾಯರು, ವಿಶ್ವನಾಥ್ ರೈ, ವಿಶ್ವನಾಥ್ ಶೆಟ್ಟರು, ಹಾಗೆ ಇನ್ನೊಬ್ಬರು ಸತೀಶ್ ಶೆಟ್ಟಿ ಅಂತ ಇದ್ದರು, ಇಲ್ಲಿ ರಾಮಣ್ಣ ಶೆಟ್ಟರ ಮಗ ಪುಷ್ಪನಿವಾಸ, ಹಾಗೆ ಅನಂತಶಯನ ಮದ್ದೂರು, ಇವರೆಲ್ಲ ತುಂಬ ಆ್ಯಕ್ಟಿವ್ ಆಗಿದ್ದವರು. ಅವರೆಲ್ಲ ಸೇರಿ ಈ ಮಿತ್ರಮಂಡಳಿಯನ್ನು ಪ್ರಾರಂಭ ಮಾಡಿದೆವು. ಹಾಗೆ ನನಗೆ
ಅದರ ಜವಾಬ್ದಾರಿಯನ್ನು ಮುಂದುವರಿಸೋಕ್ಕೆ ಸಾಧ್ಯ ಇರಲಿಲ್ಲ. ಯಾಕಂದರೆ ನಾನು 69ರಿಂದ ಶಿಕ್ಷಕ ಸಂಘಟನೆಯ ಕೆಲಸ ಮಾಡ್ತಾಯಿದ್ದೇನೆ, ಅದರ ಜವಾಬ್ದಾರಿ ಇದೆ. 75ರಿಂದ ಶಾರದಾ ಮಹೋತ್ಸವದ ಜವಾಬ್ದಾರಿ ಇದೆ. ಜೊತೆಗೆ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯನಾಗಿ ಅದರ ಜವಾಬ್ದಾರಿ ಇದೆ. ಹೀಗೆ ನನ್ನ ಹಲವು ಜವಾಬ್ದಾರಿಗಳಿಂದ ನಾನು ಇನ್ನೂ ಹೆಚ್ಚು ಸಂಘ ಸಂಸ್ಥೆಗಳನ್ನು ಒಪ್ಪಿಕೊಳ್ಳಲು ಸಾಧ್ಯ ಇಲ್ಲ ಅಂತ ನಾನು ಅದನ್ನು ಹಸ್ತಾಂತರ ಮಾಡಿದೆ. ಆದರೆ ಇವತ್ತು 50 ವರ್ಷದ ನಂತರ ಅದನ್ನು ನೆನಪಿಟ್ಟು ನನ್ನನ್ನು ಆಹ್ವಾನಿಸಿದ್ದಕ್ಕೆ ನಾನು ಮಿತ್ರಮಂಡಳಿಯವರ ಎಲ್ಲ ಕಾರ್ಯಕರ್ತರಿಗೂ ನನ್ನ ಆಭಾರ ಸಲ್ಲಿಸ್ತೇನೆ. ಮಾತ್ರ ಅಲ್ಲ, 50 ವರ್ಷಗಳಲ್ಲಿ ಭಾಳ ಚೆನ್ನಾಗಿ ನಡೆಸಿಕೊಂಡು ಹೋಗಿದ್ದಾರೆ. ಅದು ಪ್ರಾರಂಭ ಆದದ್ದು ಯುವಕ ಮಂಡಲದ ಸ್ಥಾನವನ್ನು ಭರ್ತಿ ಮಾಡಲಿಕ್ಕೆ. ಆದರೆ ಈಗ ಯುವಕ ಮಂಡಲ ಹೋಗಿ ಹಿರಿಯರ ಮಂಡಳಿಯಾಗಿದೆ. ಆದರೂ ಆ ಚಟುವಟಿಕೆ ಉತ್ಸಾಹ ಹಾಗೇನು ಕುಗ್ಗಿಲ್ಲ. ಎಲ್ಲರ ಸಹಕಾರ ಇದೆ. ಈ ಕಾರ್ಯಕ್ರಮ ಇನ್ನೂ ಚೆನ್ನಾಗಿ ನಡೀಲಿ. ಮತ್ತು ಇಡೀ ಈ ಸಂಘಟನೆಯಲ್ಲಿ ಕೆಲಸ ಮಾಡುವವರಲ್ಲಿ ಒಂದಂತೂ ಬಹಳ ಮುಖ್ಯವಾದ ಗುಣ ಇರಬೇಕು, ತಾಳ್ಮೆ. ತಾಳ್ಮೆ ಇಲ್ಲದಿದ್ದರೆ ಸಂಘಟನೆಯಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾವ ಪಕ್ಕದ ಸಿಟ್ಟು ಬರೋದು, ಕೋಪ ಬರೋದು, ಇದು ಸಂಘಟನೆಗೆ ಮಹಾ ದೋಷ. ಅದನ್ನು ದೂರ ಇಟ್ಟು ನಾವೆಲ್ಲ ತಾಳ್ಮೆಯಿಂದ ಸೇರಿ ಸತೀಶ್ ರಾಯರು ಬಹಳ ಶ್ರಮದಿಂದ ನಾವು ಪ್ರಾರಂಭದಿಂದ ಅವರನ್ನು ನೋಡ್ತಾ ಇದ್ದೇನೆ. ನಿಮಗೆ ಹೆಚ್ಚು ಬೇಸರ ಆದಾಗ ಒಂದು ಸಲ ಸತೀಶ್ ರಾಯರನ್ನು ಭೇಟಿಯಾದರೆ ನಮ್ಮ ಬೇಸರ ಕಳೆದು ಹೋಗ್ತದೆ, ಅಷ್ಟು ಸಂತೋಷ ಆಗ್ತದೆ. ಒಂದು ಉತ್ಸಾಹ ತುಂಬುವಂಥ ವ್ಯಕ್ತಿತ್ವ ಅವರು ಅದನ್ನು ಚೆನ್ನಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಅವರು ಒಳ್ಳೆಯ ಮಾರ್ಗದರ್ಶನ ಮಾಡ್ತಾರೆ. ಈ ಕಾರ್ಯಕ್ರಮವನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗಿ ಅದಕ್ಕೆ ವರ್ಷಕ್ಕೊಂದು ಸಲ ಸೇರಿ ಏನೇನು ಮಾಡ್ಬೋದು, ಯಾವ್ಯಾವ ವಿಚಾರವನ್ನು ನಾವು ತಗೊಳ್ಬೋದು, ವಿವಿಧತೆ ಇರಲಿ ಕಾರ್ಯಕ್ರಮದಲ್ಲಿ. ಒಂದೇ ರೀತಿ ತೆರವು ಆಗೋದಂತೆ ಮಾಡಿಕೊಂಡಾಗ ಆ ಸಂಘಟನೆ ಬೆಳೀತದೆ, ಆ ಕಾರ್ಯಕರ್ತರಲ್ಲಿ ಉತ್ಸಾಹ ಬೆಳೀತದೆ. ಆ ರೀತಿಯಿಂದ ಈ ಮಿತ್ರ ಮಂಡಳಿ ಸುವರ್ಣ ಮಹೋತ್ಸವವನ್ನು ಯಶಸ್ವಿಯಾಗಿ ಜರುಗಿಸಿ ಇದರಿಂದ ಒಳ್ಳೆಯ ಒಂದು ಪ್ರಭಾವ ಈ ಸುರತಲ್ಲಿ ಆಸುವಾಸಿನಲ್ಲಿ ಪ್ರಸರಿಸಲಿದ್ದು ನಾನು ಹಾರೈಸಿ ನಾನು 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು ನಿಮ್ಮ ಹಿತವಚನಕ್ಕೆ. ನಮ್ಮ ಮುಂದಿನ ಅತಿಥಿ ಶ್ರೀಮತಿ ಐ ಉಮಾದೇವಿ ಕೃಷ್ಣ ಭಟ್. 1944ರಲ್ಲಿ ಜನನ, ವಿದ್ಯಾದಾಯಿನಿಯಲ್ಲಿ ಮತ್ತು ಸರ್ಕಾರಿ ಕಾಲೇಜು ಮಂಗಳೂರಿನಲ್ಲಿ BSc ಮುಗಿಸಿ, B.Ed ಮೈಸೂರಿನಲ್ಲಿ ರೀಜನಲ್ ಕಾಲೇಜ್ ಆಫ್ ಎಜುಕೇಷನಲ್ಲಿ ಮುಗಿಸಿ, ವಿದ್ಯಾದಾಯಿನಿಯಲ್ಲಿ ಅಧ್ಯಾಪಕಿಯಾಗಿ ಮುಖ್ಯೋಪಾಧ್ಯಾಯಿನಿಯಾಗಿ ನಿವೃತ್ತಿ ಹೊಂದಿರುತ್ತಾರೆ. ಅತ್ಯುತ್ತಮ ಶಿಕ್ಷಕಿ ಜಿಲ್ಲಾ ಮಟ್ಟದ ಪ್ರಶಸ್ತಿ ಪಡೆದಿರುತ್ತಾರೆ. ನಿವೃತ್ತಿ ಬಳಿಕ ಸಂಚಾಲಕಿ ಹಾಗೂ ಹಿಂದೂ ವಿದ್ಯಾದಾಯಿನಿ ಸಂಘದ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿರುತ್ತಾರೆ. ನಮ್ಮ ಮಿತ್ರ ಮಂಡಳಿಯ ಸ್ಥಾಪಕ ಅಧ್ಯಕ್ಷರಾದ ದಿವಂಗತ MS ಕೃಷ್ಣ ಭಟ್ಟರ ಪತ್ನಿ ಹಾಗೂ ಅಚಲ್, ಉಜ್ವಲ್, ಪ್ರಬಲ್ ಮತ್ತು ಪ್ರಜ್ವಲ್ ಎಂಬ 4 ಮಕ್ಕಳು, ಸೊಸೆಯಂದರು ಹಾಗೂ ಮೊಮ್ಮಕ್ಕಳೊಂದಿಗೆ ನೆಮ್ಮದಿಯ ಜೀವನ ಸಾಗಿಸುತ್ತಿದ್ದಾರೆ. ಅತಿಥಿಗಳು ಚುಟುಕಾಗಿ ಚೊಕ್ಕವಾಗಿ ಮಾತಾಡಬೇಕು. ಆಮೇಲೆ ಸಂಗೀತ ಕಾರ್ಯಕ್ರಮ ಇದೆ, ದಯವಿಟ್ಟು ಸಹಕರಿಸಿ. ಎಲ್ಲರಿಗೂ ನಮಸ್ಕಾರ. ಮಿತ್ರಮಂಡಳಿಯು 50 ವರ್ಷಗಳನ್ನು ಪೂರೈಸಿ ಈ ಸುವರ್ಣ ಮಹೋತ್ಸವವನ್ನು ಆಚರಿಸುವ ಸಂದರ್ಭದಲ್ಲಿ ಇದರ ಎಲ್ಲ ಕಾರ್ಯಕರ್ತರಿಗೆ ಅಂದಿನಿಂದ ಹಿಡಿದು 1977ರಿಂದ ಹಿಡಿದು ಇದರ ಒಂದು ಏಳಿಗೆಗಾಗಿ ಸುಮಾರು ಜನರು ಕೆಲಸ ಮಾಡಿದ್ದಾರೆ ಅವರು. ಹಾಗೆ ಈಗ ಇದರ ಒಂದು ಕಾರ್ಯಕ್ರಮವನ್ನು ಅತ್ಯುತ್ತಮವಾಗಿ ಯೋಜಿಸಿ ಇನ್ನು ವರ್ಷ ಪೂರ್ತಿ ಕಾರ್ಯಕ್ರಮವನ್ನು ನಡೆಸಲಿರುವ ಈ ಸಮಿತಿಯ ಎಲ್ಲ ಸದಸ್ಯರಿಗೂ ಹಾಗೂ ಇದರಲ್ಲಿ ಎಲ್ಲರೂ ಒಂದು ರೀತಿಯಲ್ಲಿ ಸೇರಿಕೊಂಡು ಮಾಡುವಂತಹ ಮಿತ್ರ ಅಂದರೆ ಅದಕ್ಕೇನು ವಯಸ್ಸು ಇದಿಲ್ಲ. ಅವರು ಹಾಗೆ ಹೇಳಿದರು, ಎಷ್ಟೋ ವಯಸ್ಸಿರ್ಬೋದು, ಮಿತ್ರಗಳು ದೊಡ್ಡವರು ಇರ್ಬೋದು, ಚಿಕ್ಕವರು ಇರ್ಬೋದು. ಆದ ಕಾರಣ ಅವರೆಲ್ಲರೂ ಇದಕ್ಕೆ ನಾನು ಮೊದಲಾಗಿ ಎಲ್ಲರನ್ನೂ ಅಭಿನಂದಿಸಲಿಕ್ಕೆ ಬಯಸ್ತೇನೆ, ಹಿರಿಯರನ್ನು ನೆನಪು ಮಾಡಿಕೊಳ್ಳಿಕ್ಕೆ ಬಯಸ್ತೇನೆ. ಇದು ಆಗಿನ ಕಾಲದಲ್ಲಿ ತುರ್ತು ಪರಿಸ್ಥಿತಿಗಾಗಿ ಒಂದು ಏರ್ಪಟ್ಟ ದೇಶ ಪ್ರೇಮ ಮುಖ್ಯ ಇದರಲ್ಲಿ. ಹಾಗೆ ಈಗ ನಾವು ನೋಡಿದರೂ ಕೂಡ ನಮ್ಮ ಪರಿಸ್ಥಿತಿ, ಹೊರಗಿನ ವಾತಾವರಣ, ಸಮಾಜ, ದೇಶದ ಪರಿಸ್ಥಿತಿಗೆ ಈಗ ಕೂಡ ನಾವು ಸಂಘಟನೆ ಮಾಡುವುದು ತುಂಬ ಅಗತ್ಯ ಇದೆ. ನಿಮಗೆ ಎಲ್ಲ ಗೊತ್ತಿದ್ದ ವಿಷಯಗಳನ್ನು ನಾನೇ ಹೇಳುವುದಿಲ್ಲ. ಆದ ಕಾರಣ ಈ ಸಂಘಟನೆಯು ಇನ್ನು ಮುಂದೆ ಕೂಡ ತನ್ನ ದೇಶಗಳನ್ನು ಈಡೇರಿಸಿಕೊಂಡು ಸಮಾಜಕ್ಕೆ, ದೇಶಕ್ಕೆ ಒಳ್ಳೆಯ ಒಂದು ಯಾವುದಾದ್ರೂ ಒಂದು ಕೊಡುಗೆಯನ್ನು ನೀಡುವಂತಾಗಲಿ, ಎಲ್ಲರಿಗೂ ಶುಭವಾಗಲಿ ಅಂತ ನಾನು ಪ್ರತಿಯೊಬ್ಬರಿಗೂ ಶುಭ ಹಾರೈಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ನಮ್ಮ ಮುಂದಿನ ಅತಿಥಿ ಶ್ರೀ ಜಯಚಂದ್ರ ಹತ್ವಾರ್.
ಇವರು ವಿದ್ಯಾದಾಯಿನಿ ಸಂಘದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಕಾರ್ಪೊರೇಷನ್ ಬ್ಯಾಂಕ್ನಿಂದ ನಿವೃತ್ತಿ ಹೊಂದಿದ ಬಳಿಕ ಸಕ್ರಿಯವಾಗಿ ಸಾಮಾಜಿಕ ಕಾರ್ಯಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡವರು. ಪರಮ ದೈವಭಕ್ತರಾದ ಇವರ ಶಿಸ್ತಿನ ಸ್ವಭಾವ, ಸಮಯ ಪ್ರಜ್ಞೆ ಮೆಚ್ಚುವಂಥದ್ದು. ನಿಮ್ಮ ಮುಂದೆ ಜಯಚಂದ್ರ ಹತ್ವಾರ್. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ಮಹಾಲಿಂಗೇಶ್ವರ ನಮಃ. ವಿದ್ಯಾದಾಯಿನಿ ಮಾತೆಯ ನಮಃ. ನಮೋ ಮಹದ್ಭ್ಯೋ, ಎಲ್ಲ ಮಹನೀಯರಿಗೆ ಮಹಾತ್ಮರಿಗೆ ನಮಸ್ಕಾರ. ನಮೋ ಅರ್ಭಕೇಭ್ಯೋ, ಎಲ್ಲ ಎಳೆಯರಿಗೆ ನಮಸ್ಕಾರ. ನಮೋ ಯುವಭ್ಯೋ, ಎಲ್ಲ ಯುವ ತರುಣಿಯರಿಗೆ ನಮಸ್ಕಾರ. ನಮ ಆಶಿನೇಭ್ಯ, ಎಲ್ಲ ಹಿರಿಯರಿಗೆ ನಮಸ್ಕಾರ. ಮಿತ್ರ ಮಂಡಳಿಯ ಸದಸ್ಯತನ ಹಾಗೆ ಇದೆ. ಎಳೆಯರಿಂದ ಹಿಡಿದು ಹಿರಿಯರವರೆಗಿದ್ದಾರೆ, ಸತೀಶ್ವರರು ಹೇಳಿದ್ದು. ಹಾಗಾಗಿ ಎಲ್ರಿಗೂ ನಾನು ನನ್ನ ನಮಸ್ಕಾರಗಳನ್ನು ಸಲ್ಲಿಸ್ತಾ, ಮಿತ್ರ ಮಂಡಳಿಯ 50ನೇ ವಾರ್ಷಿಕೋತ್ಸವದ ಒಂದು ಆರಂಭದ ಈ ದಿನ ಎಲ್ಲರೂ ಸೇರಿದ್ದೀರಿ, ಎಲ್ಲ ಹಿರಿಯರು ಬಂದಿದ್ದಾರೆ. ಒಳ್ಳೆಯ ಕಾರ್ಯಕ್ರಮ ಇವತ್ತಿನಿಂದ ಆರಂಭ ಆಗ್ತಾ ಇದೆ. ಮುಂದಿನ 12 ತಿಂಗಳುಗಳಲ್ಲಿ ನಡೆಯಲಿಕ್ಕಿರುವ ಎಲ್ಲ ಸಮಾಜಮುಖಿ ಮತ್ತು ಸದಸ್ಯರಿಗೆ ಲಾಭ ಆಗುವಂಥದ್ದು, ಅಂದರೆ ಅವರ ವ್ಯಕ್ತಿತ್ವವನ್ನು ನಾವು ಪ್ರಕಟಿಸುವಂಥದ್ದು ಒಂದು ಒಳ್ಳೆಯ ಕಾರ್ಯಕ್ರಮ ನಾವೆಲ್ಲ ಇವರು ಹಮ್ಮಿಕೊಂಡಿದ್ದಾರೆ. 12 ತಿಂಗಳ ಕಾರ್ಯಕ್ರಮವು ಸುಗಮವಾಗಿ ಯಶಸ್ವಿಯಾಗಿ ನಡೆದುಕೊಂಡು, ಜೊತೆಯಲ್ಲಿ ನಮ್ಮ HV ಸಂಘಕ್ಕೇನು ಕಾಣಿಕೆ ಸಲ್ಲಿಸ್ತಾರೆ ಅಂತ ಹೇಳಿದೆ. ನಾವೆಲ್ಲರೂ HV ಸಂಘದ ಮೆಂಬರ್ಸು, ಮಿತ್ರ ಮಂಡಳಿಯ ಮೆಂಬರ್ಸು ಹೌದು. ನಾನು ಇವತ್ತು ಆ್ಯಕ್ಚುಲಿ ಅತಿಥಿ ಅಲ್ಲ, ಅತಿಥಿ ಹೇಳಿದ್ರೆ ಅತಿ ಆಗ್ತಾಯಿದೆ. ನಾನು ಇದರದ್ದೊಂದು ಸಾಧಾರಣ ಸದಸ್ಯ. ಮಿತ್ರ ಮಂಡಳಿ ಆರಂಭದ ಹಂತದಲ್ಲಿ ಎಲ್ಲ ವಿದ್ಯಾರ್ಥಿಗಳು, ಸ್ಟೂಡೆಂಟ್ಸ್ ಇದ್ದವರು, ಎಕ್ಸೆಪ್ಟ್ ಒಂದು ಕೆಲವರು ಹಿರಿಯರನ್ನು ಬಿಟ್ಟರೆ ಇವತ್ತಿನ ದಿನದಲ್ಲಿ ಆಗ ಝೀರೋ ಇನ್ವೆಸ್ಟ್ಮೆಂಟ್, ಝೀರೋ ಕ್ಯಾಪಿಟಲ್ ಇವತ್ತಿನ ದಿನದಲ್ಲಿ ಒಂದು ಸದೃಢ ಸಂಸ್ಥೆಯಾಗಿ ಬೆಳೆದಿದೆ. 50 ವರ್ಷದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದು ಅದರಲ್ಲಿ ಜೊತೆಯಲ್ಲಿ ನಮ್ಮ ಮೆಂಬರ್ಸ್ಗಳಿಗೆ ಅವರ ಟ್ಯಾಲೆಂಟ್ಗಳನ್ನು ಒಂದು ಪ್ರಕಟಪಡಿಸುವ ಒಂದು ತುಂಬ ಕಾರ್ಯಕ್ರಮಗಳು ನಡೀತಾ ಇದೆ. ಅದರಿಂದಾಗಿ ಇವತ್ತಿನ ದಿನದಲ್ಲಿ ಎಳೆಯರಿಗೆಲ್ಲ ಒಂದು ಅವಕಾಶ, ಹಿರಿಯರಿಗೆಲ್ಲೂ ಅವರದನ್ನು ವೀಕ್ಷಿಸುವ, ಅದನ್ನು ಆನಂದಿಸುವ ಒಂದು ಅವಕಾಶ ಎಲ್ಲ ದೊರಕಿದೆ. ಮುಂದಿನ 12 ತಿಂಗಳುಗಳಲ್ಲಿ ಒಳ್ಳೆಯ ಕಾರ್ಯಕ್ರಮಗಳು ನಡೆದುಕೊಂಡು ಈ ಮಿತ್ರ ಮಂಡಳಿ ಅನ್ನುವ ಪ್ರಾಣಸೂತ್ರ, ಅದಕ್ಕೆಂದ್ರೆ ಒಂದು ಸಣ್ಣ ಕಥೆ ಹೇಳ್ತೇನೆ ನಾನು. ಪ್ರಾಬಬ್ಲಿ ಪ್ರಶ್ನೋತ್ತರ ಬಂದದ್ದು. ಯಾಕಂದರೆ ನಮಗೆಲ್ಲ ಇರುತ್ತೆ, ನಾವು ದೊಡ್ಡವರು ಅಂತ ಒಂದು ಕಡೆಯಲ್ಲಿ ಇಂದ್ರಿಯಗಳಿಗೊಂದು ಸ್ವಾಭಿಮಾನ ಬಂತೈತೆ. ಆ ಇಂದ್ರಿಯಗಿಂತ ನಾನು ಬೆಸ್ಟ್ ಅಂತ ಸ್ಪರ್ಧೆ. ಈ ಎಲ್ಲರೂ ಕೈ ಕಾಲು ಕಣ್ಣು ಮೂಗು ಬಾಯೆಲ್ಲ ಮಾತಾಡಲಿಕ್ಕೆ ಆರಂಭ ಮಾಡ್ತಂತೆ, ನಿನಗಿಂತ ನಾನು ಬೆಟ್ರ್ ಅಂತ ಹೇಳಿಕೊಂಡು. ಆಗ ಪ್ರಾಣ ಹೇಳ್ತಂತೆ, ನಾನು ಇಲ್ಲಿದ್ದೇನೆ, ನಾನು ಇಲ್ಲದಿದ್ದರೆ ನೀವ್ಯಾರು ದೇಹದಲ್ಲಿ ಇರಲಿಕ್ಕೆ ಆಗೋದಿಲ್ಲ. ಪ್ರಾಣಸೂತ್ರವೇ ಮುಖ್ಯ. ಹಾಗೆ ಮಿತ್ರ ಮಂಡಳಿ ಅನ್ನುವಂಥದ್ದು ಒಂದು ಪ್ರಾಣಸೂತ್ರ, ಅದೊಂದು ಬಾಂಡಿಂಗ್. ಇದರಲ್ಲಿ ನಾವು ಒಂದು 200 ಜನ ಮೆಂಬರ್ಸ್ ಇದ್ದೇವೆ. ಆ ಮೆಂಬರ್ಸಿನ ಒಳಗೆ ಒಳ್ಳೆಯ ಬಾಂಧವ್ಯಗಳಿದೆ. ಕೆಲವೊಮ್ಮೆ ಏನೋ ಸಣ್ಣ ಘರ್ಷಣೆಗಳು ಆಗ್ಬೋದು, ಅದು ಅಲ್ಲಿಗೆ ಮರೆತು ಹೋಗ್ತದೆ. ಯಾವುದನ್ನು ವಿ ಡೋಂಟ್ ಕ್ಯಾರಿ ಇಟ್ ಫಾರ್ವರ್ಡ್ ಅಂತ ಒಂದು ಒಳ್ಳೆಯ ಸಂಘಟನೆ. ಯಾಕಂದರೆ ವಾಟ್ಸಪ್ನಲ್ಲಿ ನಾನು ನೋಡ್ತೇನೆ ಕೆಲವೆಲ್ಲ ಟ್ಯಾಲೆಂಟ್ಸ್ಗಳೆಲ್ಲ ವಿಶ್ವರಾಜನ ಒಂದು ಒಳ್ಳೆಯ ವಿಚಾರಗಳನ್ನು ಹಾಕ್ತಾರೆ. ಮತ್ತು ನಮ್ಮ ಲೌಕಿಕಲ್ ಬರಲಿಲ್ವ ಅವರದ್ದೆಲ್ಲ ಪ್ರತಿಯೊಬ್ಬರ ಬರ್ತ್ಡೇನು ಅದೊಂದು ಸ್ಟ್ಯಾಟಿಷಿಯನ್ ಅವರು ಹಾಕ್ತಾರೆ. ಇನ್ನು ರವಿರಾಜ್ ಇತ್ತೀಚೆಗೆ ಬಿಟ್ಟಿದ್ದು, ಅವರ ಪ್ರತಿ ದಿನ ಚುಟುಕುಗಳು ಬರ್ತಿತ್ತು. ಸಾಧಾರಣ ನಾನು 1,000 ಮೇಲೆ ಚುಟುಕು ಓದಿದ್ದೇನೆ. ಅಂಥ ಈ ಒಂದು ಅವಕಾಶಗಳು ಈ ಮಿತ್ರ ಮಂಡಳಿ ಅಂತ ಜನರಿಗೆ, ನಮ್ಮ ಸದಸ್ಯರಿಗೆ ಒದಗಿದೆ. ಈ ಮಿತ್ರ ಮಂಡಳಿಯ ಮುಂದಿನ ಕಾರ್ಯಕ್ರಮಗಳು ಚೆನ್ನಾಗಿ ನಡೆಯಲಿ. ಇನ್ನು ಹೆಚ್ಚು ಸತ್ವಶೀಲವಾಗಿ ಸತ್ವಯುತವಾಗಿ ಮಿತ್ರ ಮಂಡಳಿಯಿಂದ ಜನಸಾಮಾನ್ಯರಿಗೆ, ಮೆಂಬರ್ಸ್ಗಳಿಗೆ ಎಲ್ಲರಿಗೂ ಸಹಾಯ ಅಥವಾ ಅವರಿಂದ ಬೇಕಾದ ಒಂದು ಪೂರಕವಾದ ಶಕ್ತಿ, ಪ್ರೇರಣೆ ಎಲ್ಲರಿಗೂ ಒದಗಲಿ. ಮಿತ್ರ ಮಂಡಳಿಗೆ ಮುಂದೆ ಇನ್ನೊಂದು ಮೇ ಬಿ ಇವತ್ತಿನ ಯಂಗ್ ಜನ್ರೇಷನ್ಸ್ ಅದರ ಶತಮಾನೋತ್ಸವವನ್ನು ವಿಜೃಂಭಣೆಯಿಂದ ನಡೆಸುವಂಥ ಒಂದು ಯೋಗ ಬಗ್ಗೆ ಎಲ್ಲರಿಗೂ ಒದಗಲಿ. ಮಿತ್ರ ಮಂಡಳಿ ಚಿರಾಯುವಾಗಲಿ, ಮಿತ್ರತ್ವ ಚಿರಾಯುವಾಗಲಿ ಅಂತ ಹೇಳ್ತಾನೆ 2 ಮಾತುಗಳು ಮುಗಿಸ್ತೇನೆ. ಎಲ್ಲರಿಗೂ ಶ್ರೇಯಸ್. ಧನ್ಯವಾದಗಳು ಜಯಚಂದ್ರ ಹತ್ವಾರ್ ಅವರಿಗೆ. ನಮ್ಮ ಮುಂದಿನ ಅತಿಥಿ ಶ್ರೀಧರ್ ಭಟ್ ಕೆ. 1953ರಲ್ಲಿ ಜನನ. ತಂದೆ ಶ್ರೀನಿವಾಸ್ ಭಟ್, ತಾಯಿ ಕಾವೇರಿ ಅಮ್ಮ. ಇವರ ಹುಟ್ಟಿದ ಸ್ಥಳ ಕೊಂಚಾಡಿ. 5ನೇ ತರಗತಿಯವರೆಗೆ ಬೆಸೆಂಟ್ ಹಿರಿಯ ಪ್ರಾಥಮಿಕ ಶಾಲೆ ಮಂಗಳೂರಿನಲ್ಲಿ ಕಲಿತು 6 ಮತ್ತು 7 ಕೆನರಾ ಹೈಸ್ಕೂಲ್, 8 ಸುರತ್ಕಲ್ ವಿದ್ಯಾದಾಯಿನಿ ಹೈಸ್ಕೂಲ್, 9ನೇ ತರಗತಿ ಸುಬ್ರಹ್ಮಣ್ಯೇಶ್ವರ ಹೈಸ್ಕೂಲ್ ಸುಬ್ರಹ್ಮಣ್ಯ, 10ನೇ ತರಗತಿ ಮತ್ತು 11ನೇ ತರಗತಿ ವಿದ್ಯಾದಾಯಿನಿ ಹೈಯರ್ ಸೆಕೆಂಡ್ರಿ ಸ್ಕೂಲ್ ಸುರತ್ಕಲ್. ಇವರ 11ನೇ ತರಗತಿ ಬಳಿಕ ಮಂಗಳೂರಿನ ಹೆಸರಾಂತ
ಬಟ್ಟೆ ಮಳಿಗೆ ಚಂದ್ರನ ಬ್ರದರ್ಸ್ ಇಲ್ಲಿ ಕ್ಯಾಶಿಯರ್ ಆಗಿ 1 ವರ್ಷ ಸೇವೆ. ಆಮೇಲೆ 2 ವರ್ಷ ಸರ್ಕಾರಿ ಶಾಲಾ ಶಿಕ್ಷಣ ತರಬೇತಿ ಕೇಂದ್ರ ಮಂಗಳೂರು ಇಲ್ಲಿ TCH ಮುಗಿಸಿ ಅದೇ ವರ್ಷ 1974ರಲ್ಲಿ ಕುಳಾಯಿ ಶ್ರೀ ವೆಂಕಟರಮಣ ಶಾಲೆಯಲ್ಲಿ ಅಧ್ಯಾಪಕರಾಗಿ ಸೇವೆ ಆರಂಭ. 26 ವರ್ಷ ಅಧ್ಯಾಪಕ ವೃತ್ತಿ ಮಾಡಿ 2000ನೇ ಇಸ್ವಿಯಲ್ಲಿ ಸ್ವಯಂ ನಿವೃತ್ತಿ. 1993ರಲ್ಲಿ ಶ್ರೀಮತಿ ಶಶಿಕಲಾರವರು ನಡೆಸುತ್ತಿದ್ದ ಬಡ್ಸ್ ಕ್ಯಾಟರರ್ಸ್ ಎಂಬ ಸಂಸ್ಥೆಯನ್ನು 1925ರವರೆಗೆ ಮುನ್ನಡೆಸಿ ಇದೀಗ ಕ್ಯಾಟ್ರಿಂಗ್ ಸಂಸ್ಥೆಗೂ ವಿರಾಮ ಕೊಟ್ಟು ವಿಶ್ರಾಂತ ಜೀವನ ನಡೆಸುತ್ತಿದ್ದಾರೆ. ನಿಮ್ಮ ಮುಂದೆ ಶ್ರೀಧರ್ ಭಟ್. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ ವಂದಿಸ್ತಾ, ಹಾಗೆ ಸಭೆಯಲ್ಲಿರುವ ಎಲ್ಲ ಮಹನೀಯರನ್ನು ಕೂಡ ವಂದಿಸ್ತಾ ಒಂದೆರಡು ಮಾತುಗಳನ್ನು ನಿಮ್ಮ ಮುಂದೆ ಇಡ್ತೇನೆ. 1976-77ನೇ ಇಸ್ವಿ ಆಗ ನಾನು, ಸತೀಶ್ ರಾವ್, ನಮ್ಮ ಪಾಡೋಳಿ ರಘುರಾಮ್ ರಾವ್ ಮತ್ತು ಶ್ರೀಕಾಂತ ಎಸ್, ಬಾಲಕೃಷ್ಣರು, ಹೀಗೆ ಇವರೆಲ್ಲ ಕಲಿಯುವವರು. ನಾನೊಬ್ಬ ಮಾತ್ರ ಆಗ ಟೀಚರಾಗಿ ಸೇವೆ ಸಲ್ಲಿಸ್ತಾ ಇದ್ದೆ. ನಾವು ಎಲ್ಲರೂ ಒಟ್ಟಿಗೆ ಆಗ ಇಲ್ಲಿ ವಿದ್ಯಾದಾಯಿನಿ ಹೈಸ್ಕೂಲಲ್ಲಿ ಕ್ರಿಕೆಟ್ ಆಡಿದ್ದಲ್ಲ, ಸತೀಶ್ ರಾಯರ ಗದ್ದೆ ಅದು ಹೊಯ್ಗೆಯಿಂದ ತುಂಬಿಕೊಂಡಿತ್ತು. ಅದರಲ್ಲಿ ನಮ್ಮ ಆರ್ಡಿನರಿ ಕವರಿಂಗ್ ಬಾಲ್ ಅಲ್ಲ, ಹಾರ್ಡ್ ಬಾಲ್ ಕ್ರಿಕೆಟ್ ಆಡುತ್ತಾ ಇದ್ದೆವು. ಈ ಸಂದರ್ಭದಲ್ಲಿ ನಮಗೆ ಸಂಜೆ ಆಗುವಾಗ ನಾವೆಲ್ಲ ಒಟ್ಟು ಸೇರಿ ಕೂತ್ಕೊಂಡು ಅಲ್ಲಿಂದ ವುಡ್ಲ್ಯಾಂಡ್ಸಿಗೆ ಹೋಗಿ ಕಾಪಿ ಕುಡಿದು ವಾಪಸ್ ಪಟ್ಟಂಗ ಹೊಡಿತಾ ಬರೋದು. ಇಂಥ ಸಂದರ್ಭದಲ್ಲಿ ಹೀಗೆ ನಡೀತಾ ಇರುವಾಗ ಆಮೇಲೆ ಅಲ್ಲಿ ನಾರಾಯಣರಾಯರದು ಅರ್ಧಂಬರ್ಧ ಆಗಿದ್ದಂತಹ ಬಿಲ್ಡಿಂಗ್ ಇತ್ತು. ಆ ಬಿಲ್ಡಿಂಗಿನ ಒಳಗೆ ಕ್ಯಾರಮ್ ಆಡೋದು, ಅವರು ಆಗ ಹೇಳಿದಾಗೆ ಇಸ್ಪೀಟ್ ಆಡೋದು, ಇದೆಲ್ಲ ನಡೀತಾ ಇತ್ತು. ಹೀಗೆ ಮುಂದುವರಿತಿರುವಾಗ ಒಂದು ದಿವಸ ನಮ್ಮ ಪಣಂಬೂರು ಶ್ರೀರಾಮರಾಯರು ನಮ್ಮ ಅಲ್ಲಿಗೆ ಬಂದರು. ನಾರಾಯಣರಾಯರು ಸಹ ಇದ್ದರು. ಆಗ ಅವರು ಇವರೆಲ್ಲ ಒಟ್ಟು ಸೇರಿಕೊಂಡು ನಾವೊಂದು ಸಂಘವನ್ನು ಕಟ್ಟಬೇಕು, ಈ ಮಿತ್ರ ಮಂಡಳಿಯನ್ನು ಸ್ಥಾಪಿಸಬೇಕು ಅಂತೆಲ್ಲ ಹೇಳಿ ಅದರ ಧ್ಯೇಯೋದ್ದೇಶಗಳನ್ನೆಲ್ಲ ಹೇಳಿದರು. ಅದೆಲ್ಲ ನಮಗೆ ಸಹ ಸರಿ ಅಂತ ಕಂಡಿತು. ನಾವೆಲ್ಲ ಒಟ್ಟು ಸೇರಿ ಆ ಮಿತ್ರ ಮಂಡಳಿಯನ್ನು 1977ರಲ್ಲಿ ಸ್ಥಾಪನೆ ಆಯಿತು. ಇದರಲ್ಲಿ ಸಂತೋಷದ ವಿಷಯ ಅಂತ ಹೇಳಿದರೆ, ಈ ಮಿತ್ರ ಮಂಡಳಿಯಲ್ಲಿ ನಾನು ಪ್ರಥಮ ಕಾರ್ಯದರ್ಶಿಯಾಗಿ 2 ವರ್ಷ ಕೆಲಸ ಮಾಡಿದ್ದೇನೆ. ಆದರೆ ನಾನು ಹೆಸರಿಗೆ ತಕ್ಕ ಕಾರ್ಯದರ್ಶಿ. ಯಾಕೆಂತ ಹೇಳಿದರೆ ಶ್ರೀರಾಮರಾಯರು ಮತ್ತು ನಾರಾಯಣರಾಯರು ಮತ್ತು ಸತೀಶ್ ರಾವ್ ಇವರು ಮೇಯ್ನು, ಎಲ್ಲ ಗೈಡೆನ್ಸ್ ನಮಗೆ ಹೇಳಲಿಕ್ಕೆ ಅವರೇ. ಆದರೆ ನಾನು ಖಾಲಿ ಒಂದು ನಾಮಕಾವಸ್ಥೆ ಮಾತ್ರ. ಅಂತೂ ಚೆಂದ ಮಾಡಿ ಕೆಲಸವನ್ನು ಮಾಡಿದ್ದೇನೆ. 1 ವರ್ಷದಲ್ಲಿ ಪ್ರಥಮ ವರ್ಷದಲ್ಲಿ ನಮ್ಮದು ಕೆಲವು ಕಾರ್ಯಕ್ರಮಗಳಲ್ಲಿತ್ತು. ಅದರಲ್ಲಿ ಮಧ್ಯ ವೆಂಕಟರಾಯರು, ಆಗ ಇವರು ನಮ್ಮ ವಿಶ್ವನಾಥರು ಹೇಳಿದ ಹಾಗೆ ಮಧ್ಯ ವೆಂಕಟರಾಯರಿಂದ ಒಂದು ದಿವಸ ಹರಿಕಥಾ ಕಾರ್ಯಕ್ರಮ ಇತ್ತು. ಮತ್ತು ಒಂದು ಸಲ ನಾವೆಲ್ಲ ಸೇರಿ ಆಕಾಶವಾಣಿಯಲ್ಲಿ ಒಂದು ಕಾರ್ಯಕ್ರಮ ಕೊಟ್ಟೆವು. ಆಕಾಶವಾಣಿಯಲ್ಲಿ ಅದರಲ್ಲಿ ಒಂದು ಪದ್ಯ ಇದು ಕುಂಬಾರಣ್ಣ ಅಂತ ಅದೊಂದು ಪದ್ಯ, ನನಗೆ ಈಗ ಬಾಯ್ಪಟ್ಟು ಬರೋದಿಲ್ಲ. ಕುಂಬಾರಣ್ಣ ಮುಂಜಾನೆದ್ದು ಕುಂಬಾರಣ್ಣ ಹಾಲು ಬಾನುಂಡನ, ಆ ಪದ್ಯವನ್ನು ಆಕಾಶವಾಣಿಯಲ್ಲಿ, ಅದರ ಜೊತೆಯಲ್ಲಿ ಇನ್ನೊಂದು 5-6 ಹಾಡುಗಳನ್ನು ನಾವೇ ಎಲ್ಲರೂ ಸೇರಿ ಅಲ್ಲಿ ಪ್ರೋಗ್ರಾಮನ್ನು ಕೊಟ್ಟೆವು. ಅದೇ ವರ್ಷ ಇನ್ನು ಇವರ ಶ್ರೀರಾಮರಾಯರ ನೇತೃತ್ವದಲ್ಲಿ ಬೇವು ಬೆಲ್ಲ ಕಾರ್ಯಕ್ರಮ, ಯುಗಾದಿಗೆ ಬೇವು ಬೆಲ್ಲ ಕಾರ್ಯಕ್ರಮ, ಹೀಗೆ ಹಲವಾರು ಸಣ್ಣ ಸಣ್ಣ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ತಿದ್ದು. ಅಂತೂ ನಮ್ಮದು ಮುಖ್ಯ ಕೆಲಸ ಮಾತ್ರ ಕ್ರಿಕೆಟ್ ಆಡೋದು, ಕ್ಯಾರಮ್ ಆಡೋದು, ಇದೇ ಆಗ್ತಾ ಇತ್ತು. ಹೀಗೆ 1 ವರ್ಷ ಕಳೆದಿದ್ದ ಬರುವಾಗ 2ನೇ ವರ್ಷ ಆರಂಭವಾಗುವಾಗ ನಾವು ನೋಡಿ, ಈಗ ಎಲ್ಲ ಕಾರ್ಯಕ್ರಮಕ್ಕೆ ಒಂದು ಕಲಾಮಂದಿರ ಇಲ್ಲ ವಿರಾಟ್ ಹಾಲ್ ಇದೆಲ್ಲ ನಾವು ಪ್ರೋಗ್ರಾಮನ್ನು ಮಾಡ್ತೇವೆ. ಆಗ ಹಾಗೆಲ್ಲ ನಾರಾಯಣರಾಯರ ಬಿಲ್ಡಿಂಗ್ ಅರ್ಧವಾಗಿತ್ತು. ಅದರ ಈಚೆ ಬದಿಯಲ್ಲಿ ಒಂದು ಖಾಲಿ ಜಾಗ ಇತ್ತು. ಆ ಖಾಲಿ ಜಾಗದಲ್ಲಿ ಇದು ಮಾತ್ರ ಖುದ್ದು ನಾನು ಮತ್ತು ನನ್ನ ಒಂದು 2-3 ಸಹಪಾಠಿಗಳು ಜೊತೆಯಲ್ಲಿ ಒಬ್ಬ ಕೆಲಸದವ ಹಿಡ್ಕೊಂಡು ಇಡೀ ಬಿದಿರಿನಿಂದ ಮತ್ತು ಯಾವುದ್ರದ್ದು ನಮ್ಮ ಗಾಳಿ ಮರದ ಕಂಬಗಳನ್ನೆಲ್ಲ ನೆಟ್ಟು ಸ್ಟೇಜನ್ನು ಹಾಕಿ ಅದರಲ್ಲಿ 2 ನಾಟಕವನ್ನು ಅಭಿನಯಿಸಿದೆವು. 2 ನಾಟಕದಲ್ಲಿ ಒಂದು ತುಳು ನಾಟಕ, ಒಂದು ಕನ್ನಡ ನಾಟಕ. ಕನ್ನಡ ನಾಟಕವನ್ನು ನಮ್ಮ ಎಚ್.ಯು. ಅನಂತಯ್ಯ ಅವರು ನಿರ್ದೇಶಿಸಿದರು. ತುಳು ನಾಟಕವನ್ನು ಅದರಲ್ಲಿ ಲೇಡಿ ಪಾರ್ಟಾಗಿ ನಾನೇ ಮಾಡಿದ್ದು, ಮೇನ್ ಹೀರೋಯಿನ್ ಆಗಿ. ಆಮೇಲೆ ಅದರ ದಿಗ್ದರ್ಶನವನ್ನು ಈಗ ದಿವಂಗತ ನಮ್ಮ
ಪದ್ಮನಾಭರಾವ್ ಅಂದರೆ ಜೆ ಪಿ ಅವರ ಅಣ್ಣ ಅವರು ದಿಗ್ದರ್ಶಿಸಿದರು. ಹೀಗೆ 2 ನಾಟಕಗಳನ್ನು ಬಹಳ ವಿಜೃಂಭಣೆಯಿಂದ ಮಾಡಿದೆವು. ಅದಕ್ಕೆ ಬೇಕಾದ ಸ್ಟೇಜ್ ಅರೇಂಜ್ಮೆಂಟ್ಸ್ ಮತ್ತು ಇದು ಎಂಥದ್ದು ಅಲ್ಲಿ ಸೆಟ್ಟಿಂಗ್ ಎಲ್ಲ ನಾನೇ ಅದನ್ನು ಸ್ವತಃ ತಯಾರು ಮಾಡಿ ಆ ನಾಟಕವನ್ನು ಯಶಸ್ವಿಗೊಳಿಸಿದ್ದೇವೆ. ಆಮೇಲೆ ಇದಕ್ಕೆ ಬೇಕಾದ ಪರದೆಗಳು, ಈ ಪರದೆಗಳು ಎಲ್ಲಿಂದ ಅಂತ ಹೇಳಿದರೆ, ನಾನು ನಮ್ಮ ಶಾಲೆಯ ಇನ್ನೊಬ್ಬರು ಮಾಸ್ಟ್ರು ಗೋಪಾಲ್ ಮಾಸ್ಟ್ರು, ಹಾಗೆ ಇನ್ನೊಬ್ಬರು ಮಾಸ್ಟ್ರು ರಾಮ್ ಮಾಸ್ಟ್ರು ಅಂತೇಳಿ ಇನ್ನೊಬ್ಬರು ಇದ್ದರು. ನಾವು 3 ಸೇರಿ ಒಂದು ಜ್ಯೋತಿ ಆರ್ಟ್ಸ್ ಅಂತೇಳಿ ಒಂದು ಪರದೆಗಳನ್ನೆಲ್ಲ ತಯಾರು ಮಾಡಿದ್ದೆವು ಇದನ್ನು ಬಾಡಿಗೆ ಕೊಡುವ ನಿಮಿತ್ತ. ಹಾಗೆ ಅದೇ ಪರದೆಗಳನ್ನು ತಂದು ಇಲ್ಲಿ ಕಟ್ಟಿ ಅದರಲ್ಲಿ ಈ ನಾಟಕವನ್ನೆಲ್ಲ ಅಭಿನಯಿಸಿದೆವು. ಹೀಗೆ ವರ್ಷವಿಡೀ ಕಾರ್ಯಕ್ರಮಗಳನ್ನೆಲ್ಲ ಮಾಡಿ 2ನೇ ವರ್ಷ ಆಗುವಾಗ ನನಗೆ ಸ್ವಲ್ಪ ಅಂದರೆ 78ರಲ್ಲಿ ನನ್ನ ಮದುವೆ ಆಯಿತು. ಮದುವೆ ಆದ ಸಂದರ್ಭದಲ್ಲಿ ನನಗೆ ಮತ್ತೆ ಹೆಚ್ಚು ಇದರಲ್ಲಿ ಭಾಗವಹಿಸಲಿಕ್ಕೆ ಆಗಲಿಲ್ಲ, ಬೇರೆ ಬೇರೆ ಕಾರಣಾಂತರಗಳಿಂದ ಹೀಗೆ ನಡೀತಾ ಇತ್ತು. ಆಮೇಲೆ 1980ರಲ್ಲಿ ನನಗೆ ಮಗು ಆಯಿತು. ಆ ಮಗು 83ರಲ್ಲಿ ಅದಕ್ಕೆ ಒಂದು ಬ್ರೈನ್ ಟ್ಯೂಮರ್ ಆಗಿ ಅದು ತೀರ್ಕೊಂಡಿತ್ತು. ಈ ಸಂದರ್ಭದಲ್ಲಿ ನನಗೆ ಈ ಮಿತ್ರ ಮಂಡಳಿಗೆ ಹೆಚ್ಚು ಭಾಗವಹಿಸಲಿಕ್ಕೆ ಆಗಲಿಲ್ಲ. ಅಲ್ಲಿಂದ ಮೇಲೆ ನಾನು ಸ್ವಲ್ಪ ಭಾಗವಹಿಸುವುದು ಕಡಿಮೆ ಆಯಿತು. ಆದರೂ ನನಗೆ ಮಿತ್ರ ಮಂಡಳಿಗೆ ಯಾವಾಗಲೂ ನನ್ನ ಸಪೋರ್ಟು ಇದ್ದೇ ಇರ್ತದೆ. ಅದನ್ನೆಲ್ಲ ನಾನು ಮಾಡ್ತಾ ಬಂದಿದ್ದೇನೆ ಸಪೋರ್ಟ್. ಈಗಲೂ ನಂದು ಸಪೋರ್ಟು ಅದಕ್ಕೆ ಉಂಟು. ಇನ್ನು ಈಗ 50ನೇ ವರ್ಷದ ಕಾರ್ಯಕ್ರಮ ಸುವರ್ಣ ಮಹೋತ್ಸವ. ಈ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯಲಿ, 12 ತಿಂಗಳುಗಳ ಕಾರ್ಯಕ್ರಮಗಳು ಕೂಡ ಬಹಳ ಯಶಸ್ವಿಯಾಗಲಿ ಸಾಗಲಿ ಹೇಳಿಕೊಂಡು ಹಾರೈಸುತ್ತಾ ನನ್ನ ಈ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ವಿದ್ಯಾದಾಯಿನಿ. ಧನ್ಯವಾದಗಳು. ನಮ್ಮ ಮಿತ್ರ ಮಂಡಳಿಯ ಮಿತ್ರ ಸೇವಾ ಟ್ರಸ್ಟ್ ಬಗ್ಗೆ ವಿವರಣೆ ಹಾಗೂ ನಡೆದು ಬಂದ ದಾರಿ ಹಾಗೂ ಈವರೆಗೆ ಮಾಡಿದ ಸೇವಾ ಕಾರ್ಯಕ್ರಮಗಳ ಕುರಿತು ಸಂಕ್ಷಿಪ್ತವಾಗಿ ವಿವರಿಸಲಿದ್ದಾರೆ ಅಧ್ಯಕ್ಷರಾದ ಶ್ರೀ ನಾಗೇಶ್. ಎಲ್ಲರಿಗೂ ನಮಸ್ಕಾರ. ಮಿತ್ರ ಮಂಡಳಿಯ ಅಂಗಸಂಸ್ಥೆ ಮಿತ್ರ ಸೇವಾ ಟ್ರಸ್ಟು ಮಿತ್ರ ಮಂಡಳಿಯ 25ನೇ ವರ್ಷದ ಆಚರಣೆಯಲ್ಲಿ ಪ್ರಾರಂಭವಾದದ್ದು. ಮಿತ್ರ ಮಂಡಳಿ ಸುರತ್ಕಲ್ ಇದರ ಬೆಳ್ಳಿ ಹಬ್ಬದ ಸಂದರ್ಭ ಅಂದರೆ ತಾರೀಕು 28/12/2001 ಮಿತ್ರ ಸೇವಾ ಟ್ರಸ್ಟ್ ಸುರತ್ಕಲ್ ಇದನ್ನು ಈ ಕೆಳಗಿನ ಉದ್ದೇಶಗಳಿಗೋಸ್ಕರ ಮಿತ್ರ ಮಂಡಳಿಯ ಅಂಗಸಂಸ್ಥೆಯಾಗಿ ರಿಜಿಸ್ಟರ್ ಮಾಡಲಾಯಿತು. ಪ್ರಾಥಮಿಕ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ವಿದ್ಯಾಸಂಸ್ಥೆಗಳನ್ನು ನಡೆಸುವುದು, ವೈದ್ಯಕೀಯ ಚಿಕಿತ್ಸೆಗಾಗಿ ಧನ ಸಹಾಯ, ಅರ್ಹ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ಸಹಾಯ, ಮತ್ತು ನಮ್ಮ ಉದ್ದೇಶಗಳನ್ನು ಗುರಿಯಾಗಿಟ್ಟುಕೊಂಡು ಇರುವ ಇತರ ಅರ್ಹ ಸಂಸ್ಥೆಗಳಿಗೆ ಧನ ಸಹಾಯ, ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಸಾಮಾಜಿಕ ಆಂದೋಲನಗಳಿಗೆ ಧನ ಸಹಾಯ. ಈ ಮೇಲಿನ ಉದ್ದೇಶಗಳೊಂದಿಗೆ 28/12/2001 ಈ ಕೆಳಗಿನ 11 ಮಂದಿ ಆಥರ್ಸ್ ಆಫ್ ಟ್ರಸ್ಟಿಗಳ ಮೂಲಕ ಇದನ್ನು ನೋಂದಣಿ ಮಾಡಲಾಯಿತು. ಅದೇ ದಿನ ಸಾಯಂಕಾಲ ಗೋವಿಂದದಾಸ ಕಾಲೇಜಿನ ಸಭಾಂಗಣದಲ್ಲಿ ಮಿತ್ರ ಮಂಡಳಿಯ ರಜತ ಮಹೋತ್ಸವ ಸಂದರ್ಭದಲ್ಲಿ ಮಿತ್ರ ಸೇವಾ ಟ್ರಸ್ಟ್ನ ಉದ್ಘಾಟನೆಯನ್ನು ಮಾಡಲಾಯಿತು. ಆ ದಿನ ನಮ್ಮ ಮುಂಬಯಿಯ ಉದ್ಯಮಿಯಾದಂಥ ಶ್ರೀ ವಿಶ್ವನಾಥ ಶೆಟ್ಟರು ಈ ಸಂಸ್ಥೆಯನ್ನು ದೀಪ ಬೆಳಗಿ ಆ ದಿನದಲ್ಲಿ ಪ್ರಾರಂಭ ಮಾಡಿದ್ದಾರೆ. ನಮ್ಮ ರಜತ ಮಹೋತ್ಸವ ಸಮಿತಿಯ ಕಾರ್ಯಾಧ್ಯಕ್ಷರಾದ ಶ್ರೀ ಸತೀಶ್ ರಾವ್ ಇಡ್ಯ ಅವರು ಕಳೆದ 25 ವರ್ಷಗಳಲ್ಲಿ ಮಿತ್ರ ಮಂಡಳಿ ನಡೆದುಕೊಂಡು ಬಂದ ದಾರಿ, ಅದರ ಪರಿಚಯ ಮಾಡಿ, ಯೋಜಿತ ಮಿತ್ರ ಸೇವಾ ಟ್ರಸ್ಟ್ನ ರೂಪುರೇಖೆಗಳು, ಮೂಲೋದ್ದೇಶಗಳು ಅನ್ನು ಸ್ಥೂಲ ಪರಿಚಯ ಮಾಡಿ, ಬಡ ಅರ್ಹ ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ನೆರವು ಮತ್ತು ವೃತ್ತಿ ಮಾರ್ಗದರ್ಶನ ಇತ್ಯಾದಿಗಳಿಗೆ ಆದ್ಯತೆ ನೀಡುವುದಂತ ಹೇಳಿದರು. ಈ ನಮ್ಮ ಮಿತ್ರ ಸೇವಾ ಟ್ರಸ್ಟ್ನ 11 ಮಂದಿ ಆಥರ್ಸ್ ಯಾರು ಅಂತ ಹೇಳಿದರೆ, ನಮ್ಮ MS ಕೃಷ್ಣಭಟ್ರು ದಿವಂಗತ, ಹಾಗೂ P ವೆಂಕಟರಮಣರಾಯರು ದಿವಂಗತ, ಹಾಗೂ B ಹರಿಶ್ಚಂದ್ರ ರಾವ್, ಮತ್ತು ವಿಶ್ವನಾಥ್ ಶೆಟ್ಟಿ ಮುಂಬೈ, ಸತೀಶ್ ರಾವ್ ಇಡ್ಯ, ಬಾಲಕೃಷ್ಣ ರಾವ್, I ಬಾಲಕೃಷ್ಣ ರಾವ್, ಕೃಷ್ಣಮೂರ್ತಿ C, ಜನಾರ್ದನ್ P, ಅಗರಿ ರಾಘವೇಂದ್ರ ರಾವ್, ಪ್ರಕಾಶ್ ರಾವ್ B ದಿವಂಗತರಾಗಿದ್ದಾರೆ, ಹಾಗೂ TN ರಮೇಶ್ ಅವರು. ಮಿತ್ರ ಮಂಡಳಿಯ ಸ್ಥಾಪನೆಗೆ I ನಾರಾಯಣರಾಯರು ಮುಖ್ಯ ಕಾರಣರಾಗಿರುತ್ತಾರೆ. ಅವರು ತಮ್ಮ ಕಟ್ಟಡದಲ್ಲಿ ಹಲವು ವರ್ಷಗಳಿಂದ ಉಚಿತವಾಗಿ ಅವರ ಕಟ್ಟಡವನ್ನು ನೀಡಿರ್ತಿದ್ರು. ಹಾಗೆ ಆಮೇಲೆ TP ವೆಂಕಟರಮಣರಾಯರು ಅಧ್ಯಕ್ಷರಾದಾಗ ಮಿತ್ರ ಮಂಡಳಿಯ ಕಚೇರಿ ಉಂಟಲ್ಲ, ಕಚೇರಿಯನ್ನು ಅವರ ಮನೆಗೆ ಅದು ಶಿಫ್ಟ್ ಆಯಿತು ತನ್ನಷ್ಟಕ್ಕೆ ಅಲ್ಲಿಗೆ.
ಅವರ ಸ್ಥಳಾಂತರಗೊಂಡಿತ್ತು. ಅಲ್ಲಿ ನಾರಾಯಣರ ನಾವು ಆದರೆ ಮಿತ್ರ ಮಂಡಳಿ ಯಾವ ಸದಸ್ಯರು ಅಲ್ಲಿಗೆ ಮಿತ್ರ ಸೇವಾ ಟ್ರಸ್ಟ್ನ ಸದಸ್ಯರು ಅಲ್ಲಿಗೆ ಹೋಗ್ತಾನೇ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ನಮ್ಮ ನಾರಾಯಣರಾಯರು ಮತ್ತು ಸತೀಶ್ ರಾಯರು ಅವರ ಸಲಹೆಯ ಮೇರೆಗೆ ಶ್ರೀಮತಿ ಗೀತಾ ಇವರ ಹೆಸರಿನಲ್ಲಿದ್ದ 100 ಸ್ಕ್ವೇರ್ ಫೀಟಿನ ಕೊಠಡಿಯನ್ನು ಬಾಡಿಗೆ ರೂಪದಲ್ಲಿ ಪಡೆಯುವುದು ಅಂತೇಳಿ ನಿರ್ಧಾರ ಮಾಡಿದರು. ಮುಂದೆ 2007, 2008ರಲ್ಲಿ ಆ ಕೊಠಡಿಯನ್ನು ₹1,10,000 ವೆಚ್ಚದಲ್ಲಿ ಮಿತ್ರ ಸೇವಾ ಟ್ರಸ್ಟ್ನ ಹೆಸರಿನಲ್ಲಿ ನೋಂದಣಿ ಮಾಡಲಾಯಿತು. ಆ ಸಮಯದಲ್ಲಿ ₹50,000 ನಮ್ಮ ಮಿತ್ರ ಮಂಡಳಿಯು ಸಹಾಯಧನವಾಗಿ ಅದಕ್ಕೆ ಸಹಾಯ ಮಾಡಿತ್ತು. ಮುಂದೆ ಏನಾಯಿತು ಅಂತ ಹೇಳಿದರೆ, ಮುಂದೆ ಎಲ್ಲ ಕಾರ್ಯಕ್ರಮಗಳು ಬಾಲಕೃಷ್ಣರಾಯರ ಮನೆಯಲ್ಲಿ ನಮ್ಮ ಮಿತ್ರ ಮಂಡಳಿ ಮತ್ತು ಮಿತ್ರ ಸೇವಾ ಟ್ರಸ್ಟ್ನ ಸದಸ್ಯರು ಭೇಟಿ ನೀಡುವುದು. ಯಾವಾಗಲೂ ಅಲ್ಲೇ ಮಾತಾಡೋದು, ಅಲ್ಲೇ ಕಾರ್ಯಕ್ರಮ ಮಾಡೋದು, ಅಲ್ಲೇ ನಮ್ಮ ಎಲ್ಲ ಕಚೇರಿ, ನಮ್ಮದೇ ಒಂದು ಕಚೇರಿ ಹಾಗೆ ಅಲ್ಲೇ ಪ್ರಾರಂಭ ಆಯಿತು. ಅಂಥ ಸಂದರ್ಭದಲ್ಲಿ ಅವರು ಅನುವು ಮಾಡಿಕೊಟ್ಟಿರೋದ್ರಿಂದ ಅವರ ಮನೆಯಲ್ಲಿ ಕಾರ್ಯಕ್ರಮ ಮಾಡಲಿಕ್ಕೆ ಮಿತ್ರ ಸೇವಾ ಟ್ರಸ್ಟ್ ಏನು ಮಾಡಿತು, ತನ್ನ ಕೊಠಡಿಯನ್ನು ಬಾಡಿಗೆ ನೀಡೋದು ಅಂತೇಳಿ ನಿರ್ಧಾರ ಮಾಡಿದರು, ಬಾಡಿಗೆ ಕೊಡೋದು. ಅದರಲ್ಲಿ ಬಂದ ಹಣ ಮತ್ತು ಬ್ಯಾಂಕಿನಲ್ಲಿದ್ದಂಥ ನಿರಕ್ಕು ಠೇವಣಿಗಳನ್ನು ಟ್ರಸ್ಟ್ನ ಸೇವಾ ಕಾರ್ಯಗಳಿಗೆ ಉಪಯೋಗಿಸೋದು ಅಂತೇಳಿ ಸುಮ್ಮನೆ ಆ ಕೊಠಡಿಯ ಬೀಗ ಹಾಕ್ಕೊಂಡಿರ್ತಿತ್ತು. ನಾವೆಲ್ಲ ಬಾಲಕೃಷ್ಣರ ಮನೆಯಲ್ಲೇ ಮೀಟಿಂಗು ಅದು ಇದು ಎಲ್ಲ ಅಲ್ಲೇ ನಡೀತಾ ಇತ್ತು. ಆಮೇಲೆ ಅದು ಅಲ್ಲಿ ಬಾಲಕೃಷ್ಣರ ಮನೆ ಒಂದು ಹೆಡ್ ಆಫೀಸ್ ಆಯಿತು. ನಮ್ಮ ಕೊಠಡಿಯನ್ನು ನಾವು ಮತ್ತೆ ಬಾಡಿಗೆ ಕೊಟ್ಟಿದ್ದೇವೆ. ಕಳೆದ 25 ವರ್ಷ ಆಯಿತು ನಮ್ಮ ಟ್ರಸ್ಟಿಗೆ. ಅಂಥ ಸಂದರ್ಭದಲ್ಲಿ ಕಳೆದ 25 ವರ್ಷದಲ್ಲಿ ಸುಮಾರು 8 ಲಕ್ಷ ರೂಪಾಯಿಗಳಷ್ಟು ಹಣವನ್ನು ಧನಸಹಾಯ ರೂಪದಲ್ಲಿ ವಿದ್ಯಾಭ್ಯಾಸಕ್ಕೆ, ಮೆಡಿಕಲ್ ಅಸಿಸ್ಟೆನ್ಸ್ ಮತ್ತು ಮದುವೆ ಖರ್ಚು, ಜೀವನ ನಿರ್ವಹಣೆ ಇತ್ಯಾದಿ ಕಾರ್ಯಕ್ರಮಗಳಿಗೆ ಧನ ಸಹಾಯವಾಗಿ ನೀಡಿರುತ್ತದೆ. ಸುಮಾರು ಅಂದರೆ 150 ಮಂದಿ ಟೋಟಲು ನಮ್ಮ ಫಲಾನುಭವಿಗಳಿದ್ದಾರೆ. ಅದರಲ್ಲಿ ಮೆಡಿಕಲ್ ಅಸಿಸ್ಟೆನ್ಸು 60 ಮತ್ತು ಎಜುಕೇಷನಿಗೆ 58 ಹಾಗೂ ಇತರ 33 ಜನ ಅವರು ಸಹಾಯಧನವನ್ನು ಪಡೆದಿರುತ್ತೇವೆ. ಇದೇ ಸಂದರ್ಭದಲ್ಲಿ ಸುಮಾರು 4 ಲಕ್ಷ ರೂಪಾಯಿಯನ್ನು ಸದಸ್ಯರಿಂದ ಸಹಾಯಧನವಾಗಿ ಬಂದಿರುತ್ತದೆ. ಇದರಲ್ಲಿ ಮುಖ್ಯವಾಗಿ ಪ್ರಥಮವಾಗಿ ನಮ್ಮ ವಿಶ್ವನಾಥ್ ಶೆಟ್ಟರವರು 2008, 2009ರಲ್ಲಿ 5,000, 2011, 12ರಲ್ಲಿ 10,000 ಮತ್ತು ಮೂಲಧನವಾಗಿ ಸ್ಟಾರ್ಟಿಂಗಲ್ಲೇ 50,000 ರೂಪಾಯಿ ಮತ್ತು ಅವರ ಮನೆಯ 4 ಜನ ಸದಸ್ಯರು ಸಹ ಮಿತ್ರ ಸೇವಾ ಟ್ರಸ್ಟ್ನ ಮೆಂಬರು, ಹಾಗಂತೇಳಿ 20,000 ರೂಪಾಯಿ. ಹಾಗೆ ನಮ್ಮ ಒಬ್ಬ ನಮ್ಮ ಮಿತ್ರ ಸೇವಾ ಟ್ರಸ್ಟ್ನ ಟ್ರಸ್ಟಿ ಅಂತ ಹೇಳಿದರೆ ಅವರು 5,000 ರೂಪಾಯಿಯನ್ನು ಕಾಂಟ್ರಿಬ್ಯೂಷನ್ ಆಗಿ ಕೊಡ್ತಾಯಿದ್ರು. ಹಾಗೆ 4 ಜನ ಅವರ ಮನೆಯವರೇ ಮಿತ್ರ ಸೇವಾ ಟ್ರಸ್ಟ್ನ ಸದಸ್ಯರು. ಹಾಗಾಗಿ ನಮ್ಮ ಸದಸ್ಯರ ಸಂಖ್ಯೆ ಸದ್ಯಕ್ಕೆ 50 ಜನ ಇದ್ದಾರೆ ಈಗ ಸದ್ಯಕ್ಕೆ. ಅದರಲ್ಲಿ ನಮ್ಮ ಹಿರಿಯ ಸದಸ್ಯರಾದ ವಿದ್ಯಾಧರ ಇಡ್ಯ ಅವರ ಕೊಡುಗೆ ನಮ್ಮ ಎಲ್ಲ ಸಂಘ ಸಂಸ್ಥೆಗಳಿಗೂ ಅಪಾರ. ಅಂಥವರು ಅವರ ನಿಧನ ಆದ್ರಿಂದ ಒಂದು ಪೋಸ್ಟು ಈಗ ಖಾಲಿದೆ. ಅಂದರೆ ಈಗ ಸದ್ಯಕ್ಕೆ ಸದಸ್ಯರ ಸಂಖ್ಯೆ 49 ಇದೆ, 49 ಸದಸ್ಯರಿದ್ದಾರೆ. ನಾವು ಎಷ್ಟು ಅಂದರೆ ನಾವು 70 ಸದಸ್ಯರನ್ನು ನಾವು ಸೇರಿಸ್ಬೋದು ಅಂತೇಳಿ ಒಂದು ರೆಸೊಲ್ಯೂಷನ್ ಪಾಸ್ ಮಾಡಿದ್ದೇವೆ. ಹಾಗಾಗಿ ಆದರೆ ಈಗ 49 ಸದಸ್ಯರಿದ್ದಾರೆ. ಮತ್ತು ಇದಲ್ಲದೆ ನಮ್ಮ ಸಂಸ್ಥೆಗೆ ಅಮೇರಿಕದಲ್ಲಿರುವಂಥ ವಾದೀಶ್ರಾವ್ ಅವರು 28,000 ರೂಪಾಯಿಯನ್ನು ಕಳೆದ 2011-12ರಲ್ಲಿ ನಮಗೆ ಕೊಟ್ಟಿರುತ್ತಾರೆ. ಅದು ಅವರಿಗೂ ಸಹ ನಾವು ಕೃತಜ್ಞತೆಗಳನ್ನು ಹೇಳ್ತಿದ್ದೇವೆ. ಆದರೆ ಒಂದು ವಿಚಾರ, ನಾವು ಇದು ಸಂಸ್ಥೆಗೆ ವಿಚಾರ ಅಲ್ಲ, ಒಂದು ವಿಚಾರವನ್ನು ನಾವು ಹೇಳಲೇಬೇಕು. ಏನು ಅಂತ ಹೇಳಿದರೆ, ನಮ್ಮ ಸಂಸ್ಥೆ 2017ರಲ್ಲಿ ಶ್ರೀಕಾಂತ್ ಅವರು ಸೆಕ್ರೆಟರಿಯಾಗಿ ಅಧಿಕಾರ ವಹಿಸಿಕೊಂಡ ನಂತರ ಟ್ರಸ್ಟಿನ ಪುನಶ್ಚೇತನ ಆಯಿತು ಅಂತ ಹೇಳ್ಬೋದು. 2017ರ ನಂತರ ನಮ್ಮ ಕಾರ್ಯಕ್ರಮ ಭಾಳ ಬಿರುಸಾಗಿ ನಡೆಯಿತು. ಅದರ ಹಿಂದೆ ಸ್ವಲ್ಪ ಮಿಡ್ಲಲ್ಲಿ ಸ್ವಲ್ಪ ಸ್ಲೋ ಇತ್ತು, ಅಪ್ ಆ್ಯಂಡ್ ಡೌನ್ಸ್ ಇತ್ತು, ಮತ್ತು ಸ್ವಲ್ಪ ನಿಂತಾಗಿತ್ತು. ಆಮೇಲೆ 2017ರಲ್ಲಿ ಇವರು ಸೆಕ್ರೆಟರಿಯಾಗಿ ಆದ ಮೇಲೆ, ಮತ್ತು ಆಗ ಬಾಲಕೃಷ್ಣರಾಯರು ಅಧ್ಯಕ್ಷರಾಗಿದ್ದರು, ಹಾಗೆ ಕೃಷ್ಣಮೂರ್ತಿಯವರು ಸೆಕ್ರೆಟರಿ. ಅಲ್ಲಿಂದ ನಮ್ಮ ಪುನಶ್ಚೇತನವಾಯಿತು. ನಮ್ಮ ಶ್ರೀಕಾಂತ್ ಅವರು ತನ್ನ ಕೆಲವು ನಿಷ್ಠುರವಾದ ನಿರ್ಧಾರಗಳಿಂದ ಯೋಗ್ಯ ಫಲಾನುಭವಿಗಳನ್ನು ಅವರಿಗೆ ಹುಡುಕಿ ಸಹಾಯಧನವನ್ನು ನೀಡುವುದರಲ್ಲಿ ಇವರ ಕೊಡುಗೆ ಅಪಾರ. ಅವರು ಹಲವು ಅಡೆತಡೆಗಳನ್ನು ಮೆಟ್ಟಿ ನಿಂತು ಆದಾಯ ತೆರಿಗೆ ಇಲಾಖೆಯಿಂದ
12AA ಪಡೆಯುವುದು ಮತ್ತು ಪಡೆಯುವುದು ಮತ್ತು ಅದರಿಂದ ಅವರು ಕಟ್ಟಿದ ನಾವು ಮಿತ್ರ ಸೇವಾ ಟ್ರಸ್ಟ್ನವರು ಆದಾಯ ತೆರಿಗೆ ಇಲಾಖೆಗೆ ಕೊಟ್ಟಂಥ 28,810 ರೂಪಾಯಿ ಹೆಚ್ಚುವರಿ ಹಣವನ್ನು ಹಿಂದೆ ಪಡ್ಕೊಳ್ಳೋದ್ರಲ್ಲಿ ಸಹ ಅವರು ಸಫಲರಾಗಿದ್ದಾರೆ. ಅವ್ರದ್ದೇ ಕಾರ್ಯ ಅದರಲ್ಲಿ ನಾವು ಯಾರೂ ಇಲ್ಲ. ಈ ಕಾರ್ಯಕ್ಕೆ ಮುಖ್ಯವಾಗಿ ಶ್ರೀಧರ ಎಚ್ ಮತ್ತು ವಿಘ್ನೇಶ್ ಅವರು ತುಂಬ ಸಹಾಯ ಮಾಡಿದ್ದಾರೆ. ಅವರನ್ನು ಸಹ ನಾವು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳಬೇಕು. ಇದಲ್ಲದೆ ನಮ್ಮ ಮಿತ್ರ ಸೇವಾ ಟ್ರಸ್ಟಿನ ಕೊಠಡಿಯನ್ನು ಈಗಿನ ಹೊಸ ಕಾನೂನಿನ ಪ್ರಕಾರ ಖಾತಾ ಮಾಡಬೇಕು ಅಂತ ಹೇಳಿ ಆಯಿತು. ಮೊದಲು ನಮ್ಮ ಬರೇ ಖಾತಾ ಮಾತ್ರ ಇತ್ತು. ಖಾತಾ ಮಾಡಲಿಕ್ಕೆ ಭಾಳ ಕಷ್ಟ ಇತ್ತು ನಮ್ಮ ಇದ್ರೆ. ಆ ಒಂದು ಸಂದರ್ಭದಲ್ಲಿ ನಾವು ಯಾರೂ ಏನು ಹೆಚ್ಚು ಹೋಗಲಿಲ್ಲ. ನಮ್ಮ ಕೃಷ್ಣಮೂರ್ತಿ ಕೋಶಾಧಿಕಾರಿಯವರು ಅವರ ಸ್ವಂತದ ನೆಲದಲ್ಲಿ 1 ತಿಂಗಳು ಆದಾಯ ತೆರಿಗೆ ಎಲ್ಲ ಕಾರ್ಪೊರೇಷನಿಗೆ ಹೋಗಿ ತಿಂಗಳಿಗೆ 2 ದಿವಸ ಬನ್ನಿ 3 ದಿವಸ ಬನ್ನಿ ಬಿಟ್ಟು ಹೋಗಿ ಒಂದೇ ಒಂದು ಪೈಸೆ ಲಂಚ ಕೊಡದೆ ನಮ್ಮ ಮಿತ್ರ ಸೇವಾ ಟ್ರಸ್ಟಿಗೆ ಖಾತಾ ಮಾಡಿಕೊಟ್ಟಿದ್ದಾರೆ. ಅವರಿಗೂ ಸಹ ನಾವು ಮಿತ್ರ ಸೇವಾ ಟ್ರಸ್ಟ್ನವರು ಅಭಾರಿಯಾಗಿರ್ತೇವೆ. ಆದರೆ ಈ ಸಂದರ್ಭದಲ್ಲಿ ಮತ್ತು ಇನ್ನೊಂದು ವಿಷಯ, ನಮ್ಮ ಮಿತ್ರ ಮಂಡಳಿಯ ಈ ಸಂದರ್ಭದಲ್ಲಿ ನಮ್ಮ ಸ್ಥಾಪನೆಗೆ ಕಾರಣರಾದಂಥ ಸತೀಶ್ ರಾವ್ ಹಾಗೂ ದಿವಂಗತ ನಾರಾಯಣರಾವ್ ಹಾಗೂ ಬಾಲಕೃಷ್ಣರಾವ್ ಇವರಿಗೆ ಹಾಗೂ ನಮ್ಮ ಈಗ ಎಲ್ಲ ಕಾರ್ಯಕ್ರಮಗಳು ನಡುವಂಥದ್ದು ನಮ್ಮ ಬಾಲಕೃಷ್ಣರಾಯರ ಮನೆಯಲ್ಲಿ ಅವರ ಹೆಂಡತಿ ಅವರಿಗೂ ಸಹ ಶ್ಯಾಮಲ ಅವರಿಗೂ ಸಹ ನಾವು ತುಂಬ ಧನ್ಯವಾದಗಳನ್ನು ಕೃತಜ್ಞತೆಯರಾಗಿದ್ದೇವೆ. ಮತ್ತು ನಿಮ್ಮ ಎಲ್ಲರ ಸಹಕಾರದಿಂದ ನಡೆಯುತ್ತಿರುವ ಈ ಸಾಮಾಜಿಕ ಕಾರ್ಯಗಳಲ್ಲಿ ಯುವ ಪ್ರತಿಭೆಗಳು ಮುಂದೆ ಅಂತ ಹೇಳಿದರೆ ಎಂಥ ವಿಷಯ ಅಂತ ಹೇಳಿದರೆ, ಸಾಧಾರಣ ನಮ್ಮ ಮಿತ್ರ ಸೇವಾ ಟ್ರಸ್ಟ್ನಲ್ಲಿ ಶ್ರೀಕಾಂತ್ ಅವರು 14 ಬಾರಿ ಅಧಿಕಾರದಲ್ಲಿದ್ದರು. 14 ಬಾರಿ ಬೇರೆ ಬೇರೆ ಪೋಸ್ಟ್ನಲ್ಲಿ 14 ಬಾರಿ. ಆಮೇಲೆ ನಾಗೇಶ್ ಅವರು 9 ವರ್ಷ, ಆಮೇಲೆ ಕೃಷ್ಣ ಭಟ್ರು 3 ವರ್ಷ, ಆಮೇಲೆ ಸತೀಶ್ ರಾಯರು 10 ವರ್ಷ, ಆಮೇಲೆ ಶ್ರೀರಂಗ ಅವರು 5 ವರ್ಷ, TN ರಮೇಶ್ ಅವರು 4 ವರ್ಷ, ಬಾಲಕೃಷ್ಣ ಅವರು 6 ವರ್ಷ, ಹಾಗೆ ಇನ್ನೂ ಕೆಲವರು ಇದ್ದಾರೆ. ಅವರೆಲ್ಲ ಇಷ್ಟು ವರ್ಷ ಅವರೇ ಅದೇ ಒಂದು ಕೂಟ ಆಚೆ ಈಚೆ ಮಾಡಿ 25 ವರ್ಷ ಹೇಗಾದರೂ ಅದೇ ಜನಗಳಿದ್ದಾರೆ. ಸ್ಟಾರ್ಟಿಂಗಲ್ಲಿ ಇದ್ದವರು ಕೊನೆಯವರೆಗೂ ಇದ್ದಾರೆ. ಇನ್ನು ಈ 25 ವರ್ಷದ ನಂತರ ಹೊಸ ಜನಗಳು ಪ್ರತಿಭೆಗಳು ಮುಂದೆ ಬಂದು ಇನ್ನೂ ಒಂದು ಹೊಸ ಹುರುಪಿನಿಂದ, ಈಗೆಲ್ಲ ಹುರುಪು ಕಮ್ಮಿ ಆಗ್ತಾ ಬರಬಾರ್ದು. ಈಗ ನಮ್ಮ ಶ್ರೀಕಾಂತ್ ಅವರು ಯಾವ ರೀತಿಯಲ್ಲಿ ಒಂದು ಹುರುಪಿನಲ್ಲಿ ಕೊಂಡೋಗ್ತಾ ಇದ್ದಾರಾ ಅದನ್ನು ಅವರು ಕಳೆದ 9 ವರ್ಷದಿಂದ ಅವರೇ ಸೆಕ್ರೆಟರಿ ಆಗಿದ್ದಾರೆ. ಹಾಗಾಗಿ ಅವರು ಸಹ ಅವರ ಸೆಕ್ರೆಟರಿ ಸಹ ಒಂದು ನಾವು ಯಾವಾಗಲೂ ನೆನಪಿಸಿಕೊಳ್ಬೇಕಾಗುತ್ತೆ. ಹಾಗೂ ಅವರೊಟ್ಟಿಗೆ ಇನ್ನೂ ಹೆಚ್ಚಿನ ಜನಗಳು ಸೇರಿ ಅವರ ಕಾರ್ಯಗಳಿಗೆ ಪ್ರೋತ್ಸಾಹ ಕೊಡಬೇಕು. ನಮ್ಮ ಮಿತ್ರ ಸೇವಾ ಟ್ರಸ್ಟ್ ಅಂತೇಳಿ ಮಿತ್ರ ಮಂಡಳಿಯ ಒಂದು ಅಂಗಸಂಸ್ಥೆ. ಮಿತ್ರ ಮಂಡಳಿಯ ಕಾರ್ಯಕ್ರಮಗಳೇ ಬೇರೆ. ನಾವು ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮ ಅಂಥದ್ದೆಲ್ಲಕ್ಕೆ ನಾವು ಸಹಾಯಧನ ಕೊಡುವುದಷ್ಟೇ. ನಾವು ಯಾವುದೇ ಕಾರ್ಯಕ್ರಮ ಮಾಡೋದು, ನಾವು ಏನಿದ್ರೂ ಬಡವರಿಗೆ ವೈದ್ಯಕೀಯ ನೆರವು ಅಥವಾ ಏನಾದರೂ ಮೆಡಿಕಲ್ ಅಥವಾ ವಿದ್ಯಾಭ್ಯಾಸಕ್ಕೆ ಸಹಾಯ ಅಂಥದ್ದು ಮಾತ್ರ. ಅಂಥ ಸಂದರ್ಭದಲ್ಲಿ ನಮ್ಮದು ವಿಶೇಷವಾದ ಒಂದು ಸಂಘ ಸಂಸ್ಥೆ. ಇದಕ್ಕೆ ಎಲ್ಲರ ಸಹಕಾರ ಬೇಕು. ಇದು ನಾವು ಕೊಡುವಂಥ ಸಹಕಾರ ಎಲ್ಲರಿಗೂ ಉಪಕಾರ ಆಗಬೇಕು. ಅಂಥ ಸಂದರ್ಭದಲ್ಲಿ ಇವತ್ತಿನ ದಿವಸದಲ್ಲಿ ಎಲ್ಲರೂ ನಮ್ಮ ಹಿರಿಯರು, ಮಿತ್ರ ಮಂಡಳಿಯ ಸ್ಥಾಪಕರು, ಮಿತ್ರ ಮಂಡಳಿಯ ಸದಸ್ಯರು ಹಾಗೂ ಮಿತ್ರ ಸೇವಾ ಟ್ರಸ್ಟ್ನ ಸದಸ್ಯರು ಎಲ್ಲರೂ ಬಂದಿದ್ದಾರೆ. ಅವರಿಗೆಲ್ಲ ವಂದನೆಗಳನ್ನು ಹೇಳುತ್ತಾ ನಮ್ಮ ಮಿತ್ರ ಸೇವಾ ಟ್ರಸ್ಟ್ನ ಕಾರ್ಯಗಳು ಇನ್ನಷ್ಟು ಮುಂದುವರಿಯಲಿ, ಇನ್ನಷ್ಟು ನಮ್ಮಿಂದ ಮಿತ್ರ ಸೇವಾ ಟ್ರಸ್ಟಿಂದ ಸಾಮಾಜಿಕ ಕಾರ್ಯಗಳು ನಡೆಯಲಿ ಅಂತ ಹೇಳಿಕೊಂಡು ನನ್ನ 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು ನಾಗೇಶ್ ಅವರಿಗೆ. ನಮ್ಮ ಮುಂದಿನ ಕಾರ್ಯಕ್ರಮ ಗೌರವಾರ್ಪಣೆ. ವೇದಿಕೆ ಮೇಲಿರುವ ಅತಿಥಿಗಳು ನೆರವೇರಿಸಬೇಕಾಗಿ ವಿನಂತಿಸುತ್ತೇನೆ. ಅತಿಥಿಗಳ ಕಿರು ಪರಿಚಯವನ್ನು ನಾನು ಮಾಡ್ತಾ ಹೋಗ್ತೇನೆ. ಶ್ರೀ HU ಅನಂತಯ್ಯ. ಇತ್ತೀಚಿನ ನವತಿ ಕಾರ್ಯಕ್ರಮದಲ್ಲಿ ಸುರತ್ಕಲ್ ಹಾಗೂ ಆಸುಪಾಸಿನ ಸಾರ್ವಜನಿಕರೆಲ್ಲರೂ ಅಭಿನಂದಿಸಿದ ವ್ಯಕ್ತಿ. ವಿದ್ಯಾದಾಯಿನಿಯಲ್ಲಿ ಅಧ್ಯಾಪಕರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾದ ಬಳಿಕ ಇಡ್ಯಾ ಹಾಗೂ ಕುಳಾಯಿ ಹೈಯರ್ ಪ್ರೈಮರಿ ಶಾಲೆಯ ಸಂಚಾಲಕರಾಗಿ ದುಡಿದಿರುತ್ತಾರೆ. ಹಿಂದಿ ಭಾಷಾ ಸ್ಕೌಟ್ನಲ್ಲಿ ತರಬೇತಿ ನೀಡುವುದಲ್ಲದೆ ನಾಟಕಗಳ ನಿರ್ದೇಶಕರಾಗಿ ದುಡಿದಿದ್ದಾರೆ. ಇವರ ಶಿಷ್ಯರಲ್ಲಿ ಶ್ರೀ ವಿಶ್ವನಾಥ್ ಶೆಟ್ಟಿ ಅಚ್ಚುಮೆಚ್ಚಿನವರು.
ಶ್ರೀ ಪಿ ಆಚಾರ್, ಶ್ರೀ ಪಿ ಪದ್ಮನಾಭ ಆಚಾರ್ ಇವರು ವಿದ್ಯಾದಾಯಿನಿ ಶಾಲೆಯ ವಿಜ್ಞಾನ ಅಧ್ಯಾಪಕರಾಗಿ ಹಲವಾರು ವರ್ಷ ದುಡಿದು ಆಮೇಲೆ NMPT ಇಂಗ್ಲೀಷ್ ಮೀಡಿಯಂ ಸ್ಕೂಲಿಗೆ HM ಆಗಿ ನೇಮಕಗೊಂಡರು. ಅಲ್ಲಿಯ ಫಲಿತಾಂಶದಲ್ಲಿ ಕ್ರಾಂತಿ ಮಾಡಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾದವರು. ಆ ಬಳಿಕ ಮೂಡಬಿದ್ರೆ ರೋಟರಿ ಹೈಸ್ಕೂಲ್ನಲ್ಲೂ ಕೆಲಸ ಮಾಡಿ ಈಗ ತೋಕೂರಿನಲ್ಲಿ ವಾಸ ಮಾಡುತ್ತಿದ್ದಾರೆ. ಮಿತ್ರಮಂಡಳಿಯ ಆಕಾಶವಾಣಿ ಯಕ್ಷಗಾನ ಕಾರ್ಯಕ್ರಮಕ್ಕೆ ಇವರು ಮೂಲ ಪ್ರೇರಕರು ಹಾಗೂ ಸಕ್ರಿಯ ಕಲಾವಿದ. ಇವರು ಇಲ್ಲಿ ಇರುವಾಗ ಸುರತ್ಕಲ್ ಕೋಆಪರೇಟಿವ್ ಹೌಸಿಂಗ್ ಸೊಸೈಟಿಯನ್ನು ಸ್ಥಾಪಿಸಿ ಅದರ ಅಧ್ಯಕ್ಷರು ಆಗಿದ್ದರು. ಶ್ರೀ ವೆಂಕಟರಮಣ ಐತಾಳರು. ಶ್ರೀಯುತ ವೆಂಕಟರಮಣ ಐತಾಳರು 1946ರಲ್ಲಿ ಜನನ. ಪಣಂಬೂರು ಮತ್ತು ಸುರತ್ಕಲ್ನಲ್ಲಿ ವಿದ್ಯಾಭ್ಯಾಸ ಮುಗಿಸಿ 1964ರಲ್ಲಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಸೇರಿ 96ರಲ್ಲಿ ಸ್ವಯಂ ನಿವೃತ್ತಿ ಹೊಂದಿರುತ್ತಾರೆ. ಇವರು 60 ವರ್ಷಗಳ ಕಾಲ ಯಕ್ಷಗಾನದ ಮುಮ್ಮೇಳ ಹಾಗೂ ಹಿಮ್ಮೇಳದಲ್ಲಿ ದುಡಿದಿರುತ್ತಾರೆ. ಇದಲ್ಲದೆ ಇವರು ಗಮಕಿಯಾಗಿ ದುಡಿದಿದ್ದಾರೆ. ಶ್ರೀಯುತರ ನಿವೃತ್ತಿ ಬಳಿಕ ಪೌರೋಹಿತ್ಯದಲ್ಲಿ ತೊಡಗಿಕೊಂಡಿದ್ದಾರೆ. ಮಿತ್ರಮಂಡಳಿಯ ಕನ್ನಡ ಯಕ್ಷಗಾನದ ಭಾಗವತರಾಗಿ ಸುಮಾರು 14 ವರ್ಷಗಳ ಕಾಲ ಕೊಡುಗೆ ನೀಡಿರುತ್ತಾರೆ. ಶ್ರೀ ರಘುರಾಮ್ ರಾವ್. ಶ್ರೀಯುತರು ಬೈಕಂಪಾಡಿಯ ಕೊನ್ನಾರು ಕುಟುಂಬದ 92ರ ಯುವಕ. ಬರಲಿಲ್ವಾ? ಶ್ರೀ ಜನಾರ್ದನ್ ಪಿ. ಇವರು ಮರಕಾಲ ನಾರಾಯಣ್ ರಾವ್ ಹಾಗೂ ಲೀಲಾ ದಂಪತಿಗಳ ಸುಪುತ್ರ. ಇವರು JP ಎಂದೇ ಪ್ರೀತಿಯಿಂದ ಎಲ್ಲರಿಗೂ ಚಿರಪರಿಚಿತರು. ವಿದ್ಯಾದಾಯಿನಿ ಶಾಲೆ ಗೋವಿಂದಾಸ್ ಕಾಲೇಜಿನಲ್ಲಿ ಕಲಿತು B.Ed ಮಾಡಿ ರೊಸಾರಿಯೋ ಹೈಸ್ಕೂಲ್ನಲ್ಲಿ ಕನ್ನಡ ಅಧ್ಯಾಪಕರಾಗಿ ದುಡಿದು ಅಲ್ಲಿಯೇ ನಿವೃತ್ತಿ ಹೊಂದಿ ಆ ಬಳಿಕ ವಿದ್ಯಾದಾಯಿನಿ ಹೈಸ್ಕೂಲಿಗೆ ಸಂಚಾಲಕರಾಗಿ ಕೆಲಸ ಮಾಡಿರುತ್ತಾರೆ. ಮಿತ್ರಮಂಡಳಿಯ ಸ್ಥಾಪಕ ಸದಸ್ಯರೊಬ್ಬರು. ಯಕ್ಷಗಾನ ನಾಟಕಗಳಲ್ಲಿ ಎತ್ತಿದ ಕೈ. ಇವರ ಪಂಡಿತನ ಪಾತ್ರ ಅವಿಸ್ಮರಣೀಯ. ಮಿತ್ರಮಂಡಳಿ ಸಕ್ರಿಯ ಸದಸ್ಯರಾದ ಇವರು ಕಾರ್ಯದರ್ಶಿ ಹಾಗೂ ಅಧ್ಯಕ್ಷರಾಗಿಯೂ ದುಡಿದಿರುತ್ತಾರೆ. ಶ್ರೀ ಮಹಾಬಲ ಪೂಜಾರಿ. ಕಣಂಬೋಡಿ ಮಹಾಬಲ ಪೂಜಾರಿ ಎಲ್ಲರಿಗೂ ಪರಿಚಿತ ವ್ಯಕ್ತಿ. ಇವರು ಎಲ್ಲರಿಗೂ ಮಹಾಬಲಣ್ಣ ಎಂದೇ ಚಿರಪರಿಚಿತರು. ಇವರು ಕಟ್ಟಡ ನಿರ್ಮಾಣ ಅಲ್ಲದೆ ಸುರತ್ಕಲ್ ಆಸುಪಾಸಿನಲ್ಲಿ ಅಸಂಖ್ಯಾತ ಬಾವಿಗಳನ್ನು ಮಾಡಿ ಚಿರಪರಿಚಿತರಾಗಿದ್ದಾರೆ. ಇವರು ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಿ ಹಲವಾರು ದೇವಾಲಯಗಳು ಮತ್ತು ದೈವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ರಮಗಳನ್ನು ಮಾಡಿರುತ್ತಾರೆ. ಕ್ರಿಕೆಟ್ನಲ್ಲಿ ಬಹಳ ಆಸಕ್ತಿ ಇರುವ ಇವರು ಹಿರಿಯ ನಾಗರಿಕರ ಲೀಗ್ ಕ್ರಿಕೆಟನ್ನು ಸ್ಥಾಪಿಸಿದ್ದಾರೆ. ಶ್ರೀ ಸರಪಾಡಿ ಶಂಕರನಾರಾಯಣ ಕಾರಂತರು. ಇವರು ಯಕ್ಷಗಾನದ ಭಾಗವತರು ಹಾಗೂ ಪುರೋಹಿತರು. ಇವರು ಮಿತ್ರಮಂಡಳಿಯ ಕನ್ನಡ ಯಕ್ಷಗಾನ ಟೀಮ್ನಲ್ಲಿ ಭಾಗವತಿಕೆ ಮಾಡುತ್ತಿದ್ದರು. ಉದಯಶಂಕರ್ ಭಟ್. ಇವರು 1958ರಲ್ಲಿ ಇಡ್ಯಾ ಗ್ರಾಮದಲ್ಲಿ ತಂದೆ ನಾರಾಯಣ್ ಭಟ್, ತಾಯಿ ಶ್ರೀಮತಿ ಶಾರದಾ. ಇವರ ವಿದ್ಯಾಭ್ಯಾಸ ಸ್ಥಳೀಯ ವಿದ್ಯಾದಾಯಿನಿ ಶಾಲೆಯಲ್ಲಿ, ಉದ್ಯೋಗ KREC ಈಗಿನ NITK ಹಾಸ್ಟೆಲಿನ ಮೆಸ್. 1977ರಿಂದ 2018ರವರೆಗೆ ದುಡಿದಿದ್ದಾರೆ. ಮಿತ್ರಮಂಡಳಿಯ ಸ್ಥಾಪಕರಲ್ಲಿ ಒಬ್ಬರು. ಕಾರ್ಯದರ್ಶಿಯಾಗಿ 93ರಿಂದ 94. ಯಕ್ಷಗಾನದ ಅರ್ಥಧಾರಿ ಆಕಾಶವಾಣಿ ಮಿತ್ರಮಂಡಳಿಯ ಪರವಾಗಿ ನಾಟಕವನ್ನು ಪ್ರಸ್ತುತಪಡಿಸಿದ್ದಾರೆ. ಸುರತ್ಕಲ್ನಿನ ಸಾರ್ವಜನಿಕ ಗಣೇಶೋತ್ಸವದ ಕಾರ್ಯದರ್ಶಿಯಾಗಿ 2002ರಿಂದ ಈಗಿನವರೆಗೆ ದುಡಿಯುತ್ತಿದ್ದಾರೆ. ಮಂಗಳೂರಿನ ದ್ರಾವಿಡ ಬ್ರಾಹ್ಮಣರ ಉಪಾಧ್ಯಕ್ಷರಾಗಿ 1990ರಿಂದ 91. TN ರಮೇಶ್. NTR ಎಂದೇ ಪ್ರಸಿದ್ಧಿ ಆಗಿರುವ ಇವರು BCom ಬಳಿಕ ಪಾಕಶಾಸ್ತ್ರದಲ್ಲಿ ತರಬೇತಿ ಪಡೆದು ಸ್ನೇಹ ಕ್ಯಾಟರರ್ಸ್ ಅನ್ನು ಹುಟ್ಟುಹಾಕಿ ಶಾಮಿಯಾನ ಮತ್ತು ಕ್ಯಾಟರಿಂಗ್ ವ್ಯವಸ್ಥೆ ಅಚ್ಚುಕಟ್ಟಾಗಿ ಮಾಡುತ್ತಿರುತ್ತಾರೆ. ಇವರು ಮಿತ್ರಮಂಡಳಿಯ ಸೇರುವಾಗ ಇವರ ವಯಸ್ಸು 10ರಿಂದ 12 ವರ್ಷ ಇರಬಹುದು. ಮುಂದೆ
ಸ್ನೇಕ್ ಕ್ಯಾಚಿಂಗ್ನಲ್ಲಿ ಪರಿಣಿತಿ ಹೊಂದಿ ಯಾರೇ ಕರೆ ಮಾಡಿದರೆ ಅಲ್ಲಿಗೆ ಧಾವಿಸಿ ಆ ಹಾವನ್ನು ಸರಿಯಾದ ಸ್ಥಳಕ್ಕೆ ಮುಟ್ಟಿಸುವ ವ್ಯವಸ್ಥೆ ಮಾಡುತ್ತಾರೆ. ಹಲವಾರು ನಿರುದ್ಯೋಗಿ ಯುವಕರಿಗೆ ಕೆಲಸವನ್ನು ಕೊಡಿಸಿ ಊರಿಗೆ ಉಪಕಾರಿಯಾಗಿರುತ್ತಾರೆ. ಇವರ ಸಮಾಜ ಸೇವೆಯನ್ನು ಗುರುತಿಸಿ ಇವರಿಗೆ ಗೌರವವನ್ನು ಸೂಚಿಸಿದ್ದಾರೆ. ಇವರು ಬಹಳಷ್ಟು ವರ್ಷ ಮಿತ್ರಮಂಡಳಿಯ ಅಧ್ಯಕ್ಷರಾಗಿರುತ್ತಾರೆ. ಓ 12 ವರ್ಷ 10 ಚೆಸ್ ಟೂರ್ನಮೆಂಟ್ ಮಾಡಿದ್ದಾರೆ. ಗೌರವ ಸ್ವೀಕರಿಸಿದ ತಮಗೆಲ್ಲರಿಗೂ ಧನ್ಯವಾದಗಳು. ನಿಮ್ಮನ್ನು ಗುರುತಿಸಲು ನಮಗೆ ಅವಕಾಶ ಸಿಕ್ಕಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಸಂಸ್ಥೆಯ ಮೇಲೆ ಸದಾ ಇರಲಿ ಎಂಬ ಭಾವದೊಂದಿಗೆ ನಮ್ಮ ಮುಂದಿನ ಕಾರ್ಯಕ್ರಮಕ್ಕೆ ಮುಂದಾಗುವ. ಸುವರ್ಣ ಮಹೋತ್ಸವದ ಸಂಚಿಕೆಯ ಉಪಸಂಪಾದಕರಾದ ಶ್ರೀಮತಿ ಅಶ್ವಿನಿ ಐತಾಳ್ ಇವರಿಂದ 2 ಮಾತು. ವೇದಿಕೆಯ ಮೇಲಿರುವಂತಹ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಮಿತ್ರಮಂಡಳಿಯ ಸುವರ್ಣ ಸಂಭ್ರಮವನ್ನು ಸಂಭ್ರಮಿಸ್ತಾ ಇರುವಂತಹ ಎಲ್ಲ ಅಭಿಮಾನಿಗಳೇ, ಸಹೃದಯಿ ಬಂಧುಗಳೇ, 50 ವರ್ಷದ ಸ್ನೇಹ ಗುರುತುಗಳನ್ನು ಹೊತ್ತು ಮಿತ್ರಮಂಡಳಿ ಸುರತ್ಕಲ್ಲಿನ ಸ್ಮರಣ ಸಂಚಿಕೆ ಈ ವರ್ಷದಾದ್ಯಂತದಲ್ಲಿ ನಿಮ್ಮೆಲ್ಲರೆದುರು ಬರಲಿಕ್ಕಿದೆ. ಸ್ನೇಹದ ನೆನಪುಗಳು ಪದಗಳಾಗಿ ಅರಳುವ ಕ್ಷಣವೇ ನಮ್ಮ ಸ್ಮರಣ ಸಂಚಿಕೆ. ಅರ್ಧ ಶತಮಾನದ ಸಂಭ್ರಮದ ಸ್ಮರಣೆಯ ಸುವರ್ಣ ಕಾಣಿಕೆ ಮಿತ್ರಮಂಡಳಿಯ ಈ ವಿಶೇಷ ಸಂಚಿಕೆ. ಈ ವಿಶೇಷ ಸ್ಮರಣ ಸಂಚಿಕೆಯನ್ನು ವಿನೂತನವಾಗಿ ಹೊರತರಲಿಕ್ಕೋಸ್ಕರ ನಮ್ಮ ಒಂದು ಸ್ಮರಣ ಸಂಚಿಕೆಯ ಸಮಿತಿಯವರು ಅದೆಷ್ಟೋ ಬ್ರೈನ್ ಸ್ಟಾರ್ಮಿಂಗ್ ಸೆಷನನ್ನು ನಾವು ಮಾಡ್ತಾ ಇದ್ದಾವೆ, ಏನೇನು ಮಾಡಬಹುದು ಅಂತ. ಅದೆಲ್ಲದರ ಒಂದಿಷ್ಟು ರಿಕ್ವೆಸ್ಟನ್ನು ಇವತ್ತು ನಿಮ್ಮೆದುರು ತಗೊಂಡು ನಾನಿವತ್ತು ಬಂದು ನಿಂತಿದ್ದೇನೆ. ಪ್ರಿಯ ಮಿತ್ರರೇ, ಎಲ್ಲ ಅತಿಥಿ ಬಂಧುಗಳು ಇಲ್ಲಿ ನಿಂತು ಮಾತಾಡ್ತಾ ಇರುವಾಗ ಅವರ ನೆನಪಿನ ಬುತ್ತಿಯಿಂದ ಒಂದೊಂದನೇ ಕತೆಗಳನ್ನು, ಯಕ್ಷಗಾನದ ನೆನಪು, ಕ್ರಿಕೆಟಿನ ನೆನಪು, ಹರಿಕಥೆಯ ನೆನಪು ಒಂದೊಂದು ಹೇಳ್ತಾ ಇದ್ದಾಗ ಅಲ್ಲಿ ಕೂತ್ಕೊಂಡು ಅಷ್ಟು ಖುಷಿ ಆಗ್ತಾ ಇತ್ತು ನನಗೆ ಕೇಳಿಕೊಂಡು. ನಮ್ಮ ಮಾನ್ಯ ಅತಿಥಿಗಳು ವಿಶ್ವನಾಥ್ ಶೆಟ್ಟರು ಕರೆಕ್ಟಾಗಿ ಹೇಳಿದರು, ಅದನ್ನೆಲ್ಲ ನೀವು ಒಂದು ಲೇಖನ ರೂಪದಲ್ಲಿ ಅಥವಾ ಕವಿತೆಯ ರೂಪದಲ್ಲಿ ಅದನ್ನು ಕೊಡುವಂಗಿದ್ದರೆ ಅದು ತುಂಬ ಚೆನ್ನಾಗಿ ಬರ್ತದೆ ನಮ್ಮ ಸ್ಮರಣ ಸಂಚಿಕೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ನೀವು ಮಿತ್ರಮಂಡಳಿಯ ಕಾರ್ಯಕ್ರಮಗಳು ಒಂದಿಷ್ಟು ವಿನೂತನವಾದ ಕಾರ್ಯಕ್ರಮಗಳನ್ನು ಮಾಡಿರಲಿಕ್ಕೂ ಸಾಕು. ಸ್ಥಾಪಕ ಸದಸ್ಯರು ಇಲ್ಲಿ ಎಷ್ಟೋ ಜನ ಇದ್ದೀರಾ, ಎಷ್ಟೋ ವರ್ಷದಿಂದ ಇಲ್ಲಿ ಮಿತ್ರರೊಡನೆ ಕೂತ್ಕೊಂಡು ಒಂದಿಷ್ಟು ಕಾರ್ಯಕ್ರಮವನ್ನು ಮಾಡಿದವರಿದ್ದೀರಾ. ಆ ಕಾರ್ಯಕ್ರಮಗಳ ಒಂದಿಷ್ಟು ಹಳೆಯ ಫೋಟೋಗಳು ಏನಾದರೂ ಇದ್ದರೆ ಅದನ್ನು ದಯಮಾಡಿ ನಮಗೆ ಕಳಿಸ್ಕೊಡಿ. ಅದನ್ನು
ನಾವು ಸ್ಮರಣ ಸಂಚಿಕೆಯಲ್ಲಿ ಒಂದು ನೆನಪಿನ ಬುತ್ತಿಯನ್ನು ತೆರೆದಿಡಲಿಕ್ಕೆ ನಮಗದು ಉಪಯೋಗ ಆಗ್ತದೆ ಅಂತ ಕೇಳ್ಕೊಳ್ತಾ ಇದ್ದೇನೆ. ಸದಸ್ಯರು ಅವರಿಗೆ ಆಸಕ್ತಿ ಇರುವಂಥ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಒಂದಿಷ್ಟು ಲೇಖನಗಳನ್ನು, ಕವನಗಳನ್ನು ಕೂಡ ಬರಿಬೋದು. A4 ಶೀಟ್, 2 A4 ಶೀಟ್ಗಿನ ಮಿಕ್ಕದ ಹಾಗೆ ಒಂದಿಷ್ಟು ಆರ್ಟಿಕಲ್ಸನ್ನು ಬರೆದು ಕೊಟ್ಟರೆ ಅದನ್ನು ಕೂಡ ಪ್ರಕಟಿಸುವಂತಹ ಆಲೋಚನೆ ನಮ್ಮಲ್ಲಿದೆ. ಇದಕ್ಕೆ ಇರುವಂಥ ಒಂದಿಷ್ಟು ಡೀಟೇಲ್ಸನ್ನು, ಇನ್ಸ್ಟ್ರಕ್ಷನನ್ನು ಆದಷ್ಟು ಬೇಗ ಈ ವಾರದ ಒಳಗಾಗಿ ನಾವು ಅಧಿಕೃತವಾದ ಒಂದು ವಾಟ್ಸಪ್ ಗ್ರೂಪಲ್ಲಿ ಅದನ್ನು ಸರ್ಕ್ಯುಲೇಟ್ ಮಾಡಲಿಕ್ಕಿದ್ದೇವೆ. ಒಂದಿಷ್ಟು ವಿನೂತನ ಆಲೋಚನೆಗಳು ನಮ್ಮಲ್ಲಿದೆ. 3,000ಕ್ಕೂ ಹೆಚ್ಚು ಒಂದು ದೇಣಿಗೆಯನ್ನು ನೀಡಿದ ಎಲ್ಲ ಸದಸ್ಯರಿಗೂ ಅವರ ಫ್ಯಾಮಿಲಿ ಫೋಟೋವನ್ನು ಆ ಸ್ಮರಣ ಸಂಚಿಕೆಯಲ್ಲಿ ಪ್ರಕಟಿಸುವಂತಹ ಒಂದು ಆಲೋಚನೆ ಕೂಡ ಇದೆ. ಎಲ್ಲ ಸದಸ್ಯರ ಒಂದು ಹೆಸರು, ಅವರ ಅಡ್ರೆಸ್, ಕಾಂಟ್ಯಾಕ್ಟ್ ನಂಬರನ್ನು ಒಂದು ಡೈರೆಕ್ಟ್ರಿ ರೀತಿಯಲ್ಲಿ ನಮಗೆ ಆ ಬುಕ್ಕನ್ನು ಓಪನ್ ಮಾಡಿದ ತಕ್ಷಣ ನಮ್ಮ ಎಲ್ಲ ಮೆಂಬರ್ಗಳ ಒಂದಿಷ್ಟು ಡೀಟೇಲ್ಸ್ ಸಿಗುವ ರೀತಿಯಲ್ಲಿ ಕೂಡ ಆ ಸ್ಮರಣ ಸಂಚಿಕೆಯಲ್ಲಿ ಇನ್ಕ್ಲೂಡ್ ಮಾಡಬೇಕು ಅನ್ನುವಂಥ ಆಲೋಚನೆ ಕೂಡ ಇದೆ. ಹಾಗೆ 10 ಹಲವು ಯೋಚನೆಗಳೊಂದಿಗೆ ನಾವು ಸ್ಮರಣ ಸಂಚಿಕೆಯ ಕುರಿತಾಗಿ ಒಂದು ಡೀಟೇಲ್ ಆದ ಒಂದು ಇನ್ಸ್ಟ್ರಕ್ಷನನ್ನು ಆದಷ್ಟು ಬೇಗ ವಾಟ್ಸಪ್ ಗ್ರೂಪಲ್ಲಿ ಸರ್ಕ್ಯುಲೇಟ್ ಮಾಡಲಿಕ್ಕಿದ್ದೇವೆ. ನನ್ನ ರಿಕ್ವೆಸ್ಟ್ ಒಂದೇ, ಎಲ್ಲ ಸದಸ್ಯರ ಪರವಾಗಿ ಈ ಸ್ಮರಣ ಸಂಚಿಕೆಯ ಒಂದು ವಿನೂತನವಾಗಿ ಹೊರಗೆ ಬರಬೇಕು ಅಂತಾದರೆ ನಿಮ್ಮೆಲ್ಲರ ಸಹಕಾರ ಬೇಕು, ನಿಮ್ಮೆಲ್ಲರ ಸಜೆಷನ್ಸ್ ಬೇಕು. ಮುಂದಿನ ದಿನಗಳಲ್ಲಿ ನಿಮ್ಮಲ್ಲಿ ನಾವು ಬರ್ತೇವೆ. ಸಜೆಷನ್ಸನ್ನು ಕೇಳುವಾಗ ನೀವು ಅದನ್ನು ಕೊಟ್ಟು ಒಳ್ಳೆ ರೀತಿಯಲ್ಲಿ ಸ್ಮರಣ ಸಂಚಿಕೆ ಹೊರಗೆ ಬರುವಲ್ಲಿ ನಿಮ್ಮೆಲ್ಲರ ಸಹಕಾರವನ್ನು ಎಲ್ಲರ ಪರವಾಗಿ ನಾನು ಕೋರ್ಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಅಶ್ವಿನಿ. ಮನುಷ್ಯ ಹುಟ್ಟಿದ ಮೇಲೆ ಸಹಾಯ ಪಡೆಯುವುದು ಮತ್ತು ಇನ್ನೊಬ್ಬರಿಗೆ ಸಹಾಯ ನೀಡುವುದು ಅವನ ಸಹಜ ಗುಣ. ಅದನ್ನು ಸ್ಮರಿಸುವುದು ಬಹಳ ಮುಖ್ಯ. ಅಂತಹ ಕಾರ್ಯವನ್ನು ನಡೆಸಿಕೊಡಲಿದ್ದಾರೆ ನಮ್ಮ ಸಂಸ್ಥೆಯ ಕಾರ್ಯದರ್ಶಿ ಶ್ರೀ ಐ ಗಣೇಶ್ ರಾವ್. ಮಿತ್ರಮಂಡಳಿ ಸುರತ್ಕಲ್ ಸುವರ್ಣ ಮಹೋತ್ಸವ 2026-27ರ ವಂದನಾರ್ಪಣೆ ಕಾರ್ಯಕ್ರಮವನ್ನು ಈಗ ನಾನು ಮಾಡಲಿದ್ದೇನೆ. ಗೌರವಾನ್ವಿತ ಅಧ್ಯಕ್ಷರಾದ ಶ್ರೀ ಶ್ರೀರಂಗ ಎಚ್ ಅವರೇ, ಸುವರ್ಣ ಮಹೋತ್ಸವ ಸಮಿತಿಯ ಕಾರ್ಯಾಧ್ಯಕ್ಷರಾದ ಶ್ರೀ ಸತೀಶ್ ರಾವ್ ವಿಡ್ಯಾ ಹಾಗೂ ಬಾಲಕೃಷ್ಣ ಎಚ್ ಅವರೇ, ಗೌರವಾಧ್ಯಕ್ಷರು ಹಾಗೂ ಮುಖ್ಯ ಅತಿಥಿಗಳಾದ ಶ್ರೀ ವಿಶ್ವನಾಥ್ ಪಿ ಶೆಟ್ಟಿ ಮುಂಬೈ ಇವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಗಣ್ಯರೇ ಹಾಗೂ ಆಗಮಿಸಿರುವ ಮಿತ್ರಮಂಡಳಿ ಸುರತ್ಕಲ್ ಸದಸ್ಯರೇ, ನಿಮಗೆಲ್ಲರಿಗೂ ನನ್ನ ಆತ್ಮೀಯ ನಮಸ್ಕಾರಗಳು. ಮೊದಲನೆಯದಾಗಿ ತಮ್ಮ ಅಮೂಲ್ಯ ಸಮಯವನ್ನು ಮೀಸಲಿಟ್ಟು ಸುವರ್ಣ ಮಹೋತ್ಸವಕ್ಕೆ ಆಗಮಿಸಿ ಉದ್ಘಾಟನಾ ಸಮಾರಂಭವನ್ನು ನಡೆಸಿ ತಮ್ಮ ಪ್ರೇರಣಾದಾಯಕ ಮತ್ತು ಅನುಭವಗಳ ಮಾತುಗಳ ಮೂಲಕ ನಮ್ಮೆಲ್ಲರನ್ನು ಉತ್ತೇಜಿಸಿದ ಶ್ರೀ ವಿಶ್ವನಾಥ್ ಪಿ ಶೆಟ್ಟಿ ಮುಂಬೈ ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಸ್ವಾಗತವನ್ನು ಕೋರಿದ ಮಿತ್ರಮಂಡಳಿ ಸುರತ್ಕಲ್ ಅಧ್ಯಕ್ಷರಾದ ಶ್ರೀ ಶ್ರೀರಂಗ ಎಚ್ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಮಿತ್ರಮಂಡಳಿ ಸುವರ್ಣ ಮಹೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿದ ಹಿರಿಯರುಗಳಾದ ಶ್ರೀಮತಿ ಐ ಉಮಾದೇವಿ, ಶ್ರೀ ಪಿ ಶ್ರೀರಾಮ್ ರಾಯರು, ಶ್ರೀ ಕೆ ಶ್ರೀಧರ್ ಭಟ್, ಶ್ರೀ ಎಚ್ ಜಯಚಂದ್ರ ಹತ್ವಾರ್ ಹಾಗೂ ನಮಗೆ ಶುಭಾಶಯನ್ನು ಕೋರಿದ ಇವರೆಲ್ಲರಿಗೂ ಅನಂತ ಧನ್ಯವಾದಗಳು. ಪ್ರಾಸ್ತಾವಿಕ ಭಾಷಣದ ಮೂಲಕ ಮಿತ್ರಮಂಡಳಿ ಬೆಳೆದು ಬಂದ ರೀತಿ, ಚಟುವಟಿಕೆಗಳ ವಿವರ ನೀಡಿದ ಸುವರ್ಣ ಮಹೋತ್ಸವ ಸಮಿತಿಯ ಕಾರ್ಯಾಧ್ಯಕ್ಷರಾದ ಶ್ರೀ ಸತೀಶ್ ರಾವ್ ವಿಡ್ಯಾ ಇವರಿಗೆ ತುಂಬು ಹೃದಯದ ಧನ್ಯವಾದಗಳು. ಮಿತ್ರಮಂಡಳಿಯಲ್ಲೇ ಇದ್ದು ಅದರ ಏಳಿಗೆ ಕಾರಣರಾದ ಹಿರಿಯ ಸದಸ್ಯರುಗಳಾದ ಸರ್ವಶ್ರೀ ಎಚ್ ಯು ಅನಂತಯ್ಯ, ಪಿ ಪಿ ಆಚಾರ್, ವೆಂಕಟರಮಣ ಐತಾಳ್, ಶಂಕರ್ ನಾರಾಯಣ್ ಕಾರನ್, ರಾಮಹೊಳ್ಳ, ಮಹಾಬಲ ಪೂಜಾರಿ, ಶ್ರೀ ಜನಾರ್ದನ್ ಪಿ, ನಾರಾಯಣ ಆಚಾರ್, ಶ್ರೀ ಕೃಷ್ಣ ಆಚಾರ್, ಉದಯ್ ಶಂಕರ್ ಭಟ್, ಶ್ರೀ ಟಿ ಎನ್ ರಮೇಶ್ ಇವರೆಲ್ಲರಿಗೂ ನಮ್ಮ ಆಹ್ವಾನ ಸಂತೋಷದಿಂದ ಒಪ್ಪಿಗಿತ್ತು ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಪ್ರೀತಿಪೂರ್ವಕ ಗೌರವಗಳನ್ನು ಸ್ವೀಕರಿಸಿದ್ದೀರಿ. ಎಲ್ಲರಿಗೂ ಮನಪೂರ್ವಕ ಕೃತಜ್ಞತೆಗಳು. ನಮ್ಮ ಸುವರ್ಣ ಮಹೋತ್ಸವ ಸಂಚಾಲಕರಾದ ಶ್ರೀ ಪಿ ವಿ ಗಿರೀಶ್ ಅವರು ಮುಂದಿನ 12 ತಿಂಗಳಲ್ಲಿ ನಡೆಯುವ ಕಾರ್ಯಕ್ರಮಗಳ ಪಕ್ಷಿನೋಟವನ್ನು ತಿಳಿಸಿದ್ದಾರೆ. ಇವರು ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬೇಕಾದ ಕೆಲಸ ಕಾರ್ಯಗಳನ್ನು ಮಿಂಚಿನಂತೆ ನಡೆಸಿ ಯಶಸ್ವಿಗೆ ಕಾರಣರಾಗಿದ್ದಾರೆ. ಅವರಿಗೆ ಎಷ್ಟು ಧನ್ಯವಾದ ಹೇಳಿದರೂ ಕಡಿಮೆ. ಅವರಿಗೆ ಅನಂತ ಧನ್ಯವಾದಗಳು. ಮಿತ್ರಮಂಡಳಿಯ ಸುವರ್ಣ ಮಹೋತ್ಸವ ಸಂಚಿಕೆ ಬಗ್ಗೆ ಮಾತನಾಡಿ ಮಾಹಿತಿಯನ್ನು ತಿಳಿಸಿದ ಶ್ರೀಮತಿ ಅಶ್ವಿನಿ ಐತಾಳ್ ಅವರಿಗೆ ಧನ್ಯವಾದಗಳು. ಕಾರ್ಯಕ್ರಮದ ಪ್ರಾರಂಭದಲ್ಲಿ ಪ್ರಾರ್ಥನೆಯನ್ನು ನಡೆಸಿದ ಕುಮಾರಿ ಅನಗ, ನಿರೂಪಣೆಯನ್ನು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟ ಶ್ರೀಮತಿ ಪೂರ್ಣಿಮಾ ಎಸ್ ರಾವ್ ಅವರಿಗೆ ಧನ್ಯವಾದಗಳು. ಮಿತ್ರ ಸೇವಾ ಟ್ರಸ್ಟ್ ಇದೇ ವರ್ಷ ತನ್ನ ರಜತ ಮಹೋತ್ಸವವನ್ನು ಆಚರಿಸುತ್ತಿದೆ. ಮಿತ್ರ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀ ನಾಗೇಶ್ ಎಂ ಅವರು ಟ್ರಸ್ಟ್ ಬಗ್ಗೆ ವಿವರಣೆ, ಫಲಾನುಭವಿಗಳ ಮಾಹಿತಿ, ನಡೆದು ಬಂದ ದಾರಿಯನ್ನು ತಿಳಿಸಿದ್ದಾರೆ. ಅವರಿಗೆ ಧನ್ಯವಾದಗಳು.
ಈ ಕಾರ್ಯಕ್ರಮಕ್ಕೆ ಸ್ಥಳಾವಕಾಶ ಮಾಡಿಕೊಟ್ಟ HV ಸಂಘದ ಪದಾಧಿಕಾರಿ ಹಾಗೂ ಉತ್ತಮ ಧ್ವನಿವರ್ಧಕ ವ್ಯವಸ್ಥೆ ನಿರ್ವಹಿಸುತ್ತಿರುವ ಶ್ರೀ ರಾಜೇಂದ್ರ H ಮತ್ತು ಶ್ರೀ ವೆಂಕಟೇಶ್ ಅವರಿಗೆ ಧನ್ಯವಾದಗಳು. ಉಪಹಾರ ಹಾಗೂ ಭೋಜನ ವ್ಯವಸ್ಥೆ ನೀಡುತ್ತಿರುವ ಶ್ರೀ ವಿಘ್ನೇಶ್ ಅವರಿಗೂ ಧನ್ಯವಾದಗಳು. ಸುವರ್ಣ ಮಹೋತ್ಸವ ತಿಂಗಳಿಗೊಂದು ಕಾರ್ಯಕ್ರಮದಲ್ಲಿ ಪ್ರಥಮ ಕಾರ್ಯಕ್ರಮವನ್ನು ನೀಡಲಿರುವ ನಮ್ಮ ಸದಸ್ಯರಾದ ಶ್ರೀ ರಾಜೇಶ್ ಇಡ್ಡೆ ಅವರ ಪುತ್ರಿ ಸುದೀಕ್ಷಾ ಆರ್ ಅವರಿಗೆ ಸುವರ್ಣ ಮಹೋತ್ಸವ ವತಿಯಿಂದ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ಯೂಟ್ಯೂಬ್ ಚಾನೆಲ್ ಮೂಲಕ ಎಲ್ಲರಿಗೂ, ನಮ್ಮ ಮಿತ್ರಮಂಡಳಿಯ ದೂರ ದೂರದ ಸದಸ್ಯರಿಗೂ ಈ ವಿಷಯವನ್ನು ಶ್ರೀ ಗಿರೀಶ್ ನಾವ್ಡ್ ಅವರು ಹಂಚುತ್ತಿದ್ದಾರೆ. ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ನಮ್ಮ ಕಾರ್ಯಕ್ರಮಗಳಿಗೆ ಈಗಾಗಲೇ ಧನಸಹಾಯವನ್ನು ಮಾಡಿದ ಪ್ರಸಿದ್ಧ P 10,000, ಶ್ರೀ TN ರಮೇಶ 10,105, ಜನಾರ್ದನ್ P 10,000, ಶ್ರೀ ರಾಬರ್ಟ್ ಪೌಲ್ ಡಿಸೋಜಾ 10,000, ಶ್ರೀ ಶ್ರೀರಾಮ್ ರಾವ್ 5,000, ಶ್ರೀ H ಬಾಲಕೃಷ್ಣ 10,000, ಶ್ರೀ ವಿಜಯ್ ಕುಮಾರ್ ಇಡ್ಯ 5,001, ವಿಶ್ವರಾಜ್ ಇಡ್ಯ 10,050, ಕಿಶೋರ್ ಪ್ರಭು 10,000, ರಘುರಾಮ್ P 10,000, ರಾಮ್ಕುಮಾರ್ 5,000, ನವೀನ್ ಚಂದ್ರ 5,050 ಹಾಗೂ ವಿಶಿಷ್ಟ ರೀತಿಯಲ್ಲಿ ದೇಣಿಗೆ ಕೊಟ್ಟ ರಘುರಾಮ್ ಕಟ್ಟಿಂಗೇರಿ 5,050 ರೂಪಾಯಿ 50 ಪೈಸೆಯನ್ನು ಅವರು ನೀಡಿದ್ದಾರೆ. ಇವರೆಲ್ಲರಿಗೂ ಇದುವರೆಗೆ ನಮಗೆ ತಿಳಿದಂತೆ ಇನ್ನೂ ಹಲವು ಮಾಹಿತಿಗಳು ಇದೀಗ ನಮಗೆ ತಿಳಿದಂತೆ ನಮ್ಮ ಗೌರವಾಧ್ಯಕ್ಷರಾದ ಶ್ರೀ ವಿಶ್ವನಾಥ್ P ಶೆಟ್ಟಿಯವರು ನಮ್ಮ ಈ ಸುವರ್ಣ ಮಹೋತ್ಸವ ಕಾರ್ಯಕ್ರಮಕ್ಕೆ ದೇಣಿಗೆಯಾಗಿ 2 ಲಕ್ಷ ಮೊತ್ತವನ್ನು ನೀಡಿದ್ದಾರೆ. ಅವರಿಗೆ ನಮ್ಮ ಅನಂತ ಧನ್ಯವಾದಗಳು. ಈ ದೇಣಿಗೆಯು ಎಲ್ಲರಿಗೂ ಸ್ಫೂರ್ತಿ ನೀಡಲಿ. ಹಾಗೆ ನಮ್ಮ ಹಿರಿಯ ಸದಸ್ಯರಾದ ಶ್ರೀ ಹಾಗೆ ಈ ಕಾರ್ಯಕ್ರಮ ನಿರ್ವಹಣೆಯನ್ನು ಅವಿರತವಾಗಿ ಶ್ರಮಿಸುತ್ತಿರುವ ಮಿತ್ರಮಂಡಳಿಯ ಸುವರ್ಣ ಮಹೋತ್ಸವ ಸಮಿತಿ, ಮಿತ್ರಮಂಡಳಿ ಸುರತ್ಕಲ್ ಕಾರ್ಯಕಾರಿ ಸಮಿತಿ, ಮಿತ್ರ ಸೇವಾ ಟ್ರಸ್ಟ್ ಅಧ್ಯಕ್ಷರು ಮತ್ತು ಸದಸ್ಯರು ಅವರಿಗೆ ಹೃತ್ಪೂರ್ವಕ ನಮನಗಳು. ಹಾಗೂ ಈ ಕಾರ್ಯಕ್ರಮಕ್ಕೆ ಫೋಟೋ ಸೆಷನ್ ನಡೆಸಿಕೊಡುತ್ತಿರುವ ಗಣಪತಿಯವರಿಗೂ ತುಂಬು ಹೃದಯದ ಧನ್ಯವಾದಗಳು. ಈ ವಂದನಾ ಕಾರ್ಯಕ್ರಮದಲ್ಲಿ ಏನಾದರೂ ತಪ್ಪಿ ಹೋದಲ್ಲಿ, ಯಾರಾದರೂ ಹೆಸರು ಬಿಟ್ಟು ಹೋದಲ್ಲಿ ಕ್ಷಮೆಯನ್ನು ಯಾಚಿಸುತ್ತಾ ಈ ವಂದನಾರ್ಪಣಾ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು. ಧನ್ಯವಾದಗಳು ಗಣೇಶ್ ಅವರಿಗೆ. ಮುಂದೆ ಸಂಗೀತ ಕಾರ್ಯಕ್ರಮ ಇದೆ. ಎಲ್ಲರೂ ಆಸೀನರಾಗಿ ಯುವ ಪ್ರತಿಭೆ ಕುಮಾರಿ ಸುದೀಕ್ಷಾ ಅವರ ಸಂಗೀತ ಕಾರ್ಯಕ್ರಮವನ್ನು ಸವಿಯಬೇಕಾಗಿ ವಿನಂತಿಸುತ್ತೇನೆ.